ನಿಮಗೆಲ್ಲ ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿದೆ. ಜಲಸಂಭ್ರಮದ್ದು ಈ ಒಂದು ಸೆಲೆಬ್ರೇಷನ್ನು ನಾವೊಂದು 2-3 ದಿನದಿಂದ ಮಾಡ್ತಾ ಇದ್ದೀವಿ. ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೀರು ಅಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕಾಗತ್ತೆ, ಮತ್ತು ಅರ್ಥ ಮಾಡ್ಕೊಂಡಿದ್ದನ್ನು ನಾವು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಒಂದು. ಆ್ಯಂಡ್ ಎರಡನೇದಾಗಿ, ನಮ್ಮ ಮನೆಗೆ ನಮ್ಮ ಜಾಗಕ್ಕೆ ನೀರು ಬರುತ್ತಲ್ಲ, ಆ ನೀರು ಬರೋದಕ್ಕೆ ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ನಮ್ಗಳಿಗೆಲ್ಲ ಗೊತ್ತಾಗೋದು, ನಮ್ಮ ಏರಿಯಾದಲ್ಲಿ ರಾತ್ರಿ 6 ಗಂಟೆ 7 ಗಂಟೆ ಬೆಳಗಿನ ಜಾವ ಅದು ವಾಲ್ಮ್ಯಾನ್ ಅಂತ ಹೇಳ್ತಾರಲ್ಲ, ಅಂಥವ್ರು ಬಂದು ಇದು ಮಾಡ್ತಾರೆ. ಮತ್ತು ಕೆಲವರು ಅವರಿಗೆ ಲ್ಯೂರ್ ಮಾಡ್ತಾರೆ, ಮಸ್ಕ ಹೊಡಿತಾರೆ, ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನಮಗೆ ನೀರು ಬಿಟ್ಬಿಡಪ್ಪ ಅಂತ ಹೇಳ್ತಾ ಇರ್ತಾರೆ. ಅವ್ರುಗಳ ಜೊತೆಗೆ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ. ಬಟ್ ಪೀಪಲ್ ಬಿಹೈಂಡ್ ದಟ್ ವಾಲ್ ಮ್ಯಾನ್ ಮತ್ತು ಆ ವಾಟರ್ ಕಂಪ್ಲೀಟ್ ಪ್ರಾಸೆಸ್ಗೆ ತುಂಬ ಜನ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ, ಇಲ್ಲ ಅಂತಲ್ಲ. ಇವತ್ತು ಆ ತರಹ ಈ ಒಂದು ವಾಟರ್ ಡಿಸ್ಟ್ರಿಬ್ಯೂಷನ್ನಲ್ಲಿ, ಪ್ಯೂರಿಫಿಕೇಷನ್ನಲ್ಲಿ ಹೇಗೆ WSSB ಕೆಲಸ ಮಾಡುತ್ತೆ, ಮತ್ತು ಇವ್ರುಗಳಿಗಿರೋ ಚಾಲೆಂಜಸ್ ಏನು, ಇಂಜಿನಿಯರ್ಸೇ ಇದನ್ನು ಕಂಪ್ಲೀಟ್ಲಿ ರನ್ ಮಾಡೋದು. ವೆಸ್ಟ್ ಝೋನ್ ನಂಬರ್ 1 ಆ್ಯಂಡ್ ವೆಸ್ಟ್ ಝೋನ್ ನಂಬರ್ 2 ಇಲ್ಲಿಂದ ನಮಗೆ ದೀಪಕ್ JV ಮತ್ತು ಹರಿನಾಥ್ R ಇವರಿಬ್ಬರು ಕೂಡ ಅಡಿಷ್ನಲ್ ಚೀಫ್ ಇಂಜಿನಿಯರ್ಸ್ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಾಟರ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಪ್ರತಿಯೊಂದು ಒಂದೇ ಕಡೆಯಿಂದ ಬರೋದಿಲ್ಲ, ಬೇರೆ 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 ಕಡೆಯಿಂದ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀವಿ. ಇದಕ್ಕೆ ಸಾಕಷ್ಟು ಡೌಟ್ಸು ಇರುತ್ತೆ, ಮತ್ತು ವಾಟರ್ ರಿಲೇಟೆಡ್ ಪಾಲಿಸಿ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಇದನ್ನು ಆನ್ ಬಿಹಾಫ್ ಆಫ್ ದ ಡಿಪಾರ್ಟ್ಮೆಂಟ್ ಆರ್ ದ ಗೌರ್ನಮೆಂಟ್ ಇವರಿಬ್ಬರು ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವು ನಮ್ಮ ಪ್ರೀವಿಯಸ್ ಎಪಿಸೋಡಲ್ಲಿ ಚೀಫ್ ಇಂಜಿನಿಯರ್ ದೇವರಾಜ್ ಅವರು ಹೋಲಿಸ್ಟಿಕ್ ಆಗಿ ಒಂದು ಜನರಲ್ ಪಿಕ್ಚರ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಬೇರೆ ಬೇರೆ ಸೆಗ್ಮೆಂಟ್ಸಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಡಿಪಾರ್ಟ್ಮೆಂಟು, ನಿಮ್ಮ ಮನೆಗೆ ಹೇಗೆ ನೀರು ಬರುತ್ತೆ ಅನ್ನೋದನ್ನು ಇವ್ರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ದೀಪಕ್ ಅವರೇ, ಇವಾಗ ನಮಗೆ ಒಂದು ಸೆಂಟ್ರಲ್ ಸಿಸ್ಟಮ್ ಬಗ್ಗೆ ಪರಿಚಯ ಆಗಿದೆ, ಮತ್ತು ಏರಿಯಾ ವೈಸು ಅಥವಾ BBMP GBA ಭಾಷೆಯಲ್ಲಿ ಹೇಳೋದಾದರೆ ಒಂದೊಂದು ವಿಭಾಗಕ್ಕೆ ನೀವುಗಳು ಇನ್ಚಾರ್ಜ್ ಇರ್ತೀರಾ. ಇಲ್ಲಿ ನೀವುಗಳು ಹೇಗೆ ಕೆಲಸ ಮಾಡ್ತೀರಾ? 1964 ಬೆಂಗಳೂರು ಜಲಮಂಡಳಿ ಅಂತ ಒಂದು ಸಪ್ರೇಟ್ ಬೋರ್ಡ್ ಅಂತ ಒಂದು ಫಾರ್ಮ್ ಮಾಡಿದ್ರು. ಅದಕ್ಕೆ ಮುಂಚೆ BCC ಅಂತ ಇತ್ತು, ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ಅವರೇ ವಾಟರ್ ಸಪ್ಲೈ ಬೆಂಗಳೂರು ಸಿಟಿ ಏನಿತ್ತು ಆ ಜಾಗದಲ್ಲಿ ಮುಂಚೆ ನೋಡ್ಕೊತಾ ಇದ್ರು. ಸ್ವಲ್ಪ ಬೆಂಗಳೂರು ದೊಡ್ಡದಾಗ್ತಿದ್ದಂಗೆ ಇದು ಬರೀ ವಾಟರ್ ಸಪ್ಲೈನ ನಾವು ಸಪ್ರೇಟ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸ್ತು. ಸಪ್ರೇಟ್ ಮಾಡಿ 1964 ಬೆಂಗಳೂರು ಜಲಮಂಡಳಿ ಫಾರ್ಮ್ ಆಯಿತು. ಆವಾಗ ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡೋಣ ಅಂತ. ಬೆಂಗಳೂರಲ್ಲಿ ಫಸ್ಟು ಇದ್ದಿದ್ದು ಲೇಕ್ಸ್ ಆ್ಯಂಡ್ ಪಾಂಡ್ಸಿಂದ ಫಸ್ಟು ಸ್ಟಾರ್ಟ್ ಮಾಡಿದ್ರು ಪೈಪ್ಡ್ ವಾಟರ್ ಸಪ್ಲೈ. ಆಮೇಲೆ ಹೆಸರುಘಟ್ಟನ್ನು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ತಿಬ್ಗೊಂಡಳ್ಳಿ ಬಂತು. ಅದು ಸಾಕಾಗಲ್ಲ ಅಂದ್ಬಿಟ್ಟು ಲಾಂಗ್ ರೇಂಜ್ ವಾಟರ್ ಸಪ್ಲೈ ಅಂತ ಒಂದು ಡಿವಿಷನ್ ಫಾರ್ಮ್ ಮಾಡಿದ್ರು. ಅವಾಗೆಲ್ಲ ಇಂಜಿನಿಯರ್ಸ್ ಫ್ರಮ್ PWD ಆನ್ ಡೆಪ್ಯುಟೇಷನ್ ಟು ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಆ್ಯಂಡ್ ಸೀವರೇಜ್ ಬೋರ್ಡ್. ಆವಾಗ ಅಲ್ಲಿಂದ ಫಸ್ಟು ಬ್ಯಾಂಗ್ಳೂರಿಗೆ ನಿಯರೆಸ್ಟ್ ಪಾಯಿಂಟ್ ಎಲ್ಲಿಂದ ಅಂತ ಸರ್ವೆ ಮಾಡಿದಾಗ ತೊರೆಕಾಡಿನಹಳ್ಳಿ ಅಂತ ಬರುತ್ತೆ. ಕನಕಪುರ, ಸಾತ್ನೂರ್, ತೊರೆಕಾಡಿನಹಳ್ಳಿ ಈಸ್ ದ ನಿಯರೆಸ್ಟ್ ಆ್ಯಂಡ್ ಐಡಿಯಲ್ ಪ್ಲೇಸ್ ಟು ಸಪ್ಲೈ ವಾಟರ್ ಟು ಬ್ಯಾಂಗ್ಳೂರ್ ಸಿಟಿ ಅಂತ ಅವಾಗ ಸರ್ವೆ ಮಾಡಿ ಫಸ್ಟು ಸ್ಟಾರ್ಟ್ ಮಾಡಿದ್ರು. ಅதாவது ಕಾವೇರಿ ಫಸ್ಟ್ ಸ್ಟೇಜ್ ಅಂತ ಸ್ಟಾರ್ಟ್ ಮಾಡಿದ್ರು. ಕಾವೇರಿ ಫಸ್ಟ್ ಸ್ಟೇಜಲ್ಲಿ ತೊರೆಕಾಡಿನಹಳ್ಳಿಗೆ ಫಸ್ಟ್ ನೀರು ಬರುತ್ತೆ. ಅದನ್ನೆಲ್ಲ ಫಿಲ್ಟ್ರ್ ಮಾಡಿ ಏನೇನು ಅದಕ್ಕೆ ಇನ್ಫೆಕ್ಷನ್ ಆಗಬಾರ್ದು, ಬೇರೆಯವ್ರಿಗೆ ಏನು ಕಾಯಿಲೆ ಬರಬಾರ್ದು, ವಾಟರ್ ಬೋರ್ನ್ ಡಿಸೀಸಸ್ ಯಾವುದು ಬರಬಾರ್ದು ಅಂತ ಅದಕ್ಕೆ ಕ್ಲೋರಿನೇಷನ್ ಎಲ್ಲ ಮಾಡಿಬಿಟ್ಟು ಕಾವೇರಿ ಫಸ್ಟ್ ಸ್ಟೇಜ್ ಪಂಪ್ ಹೌಸಿಗೆ ನೀರು ಬರುತ್ತೆ. ಪಂಪ್ ಹೌಸ್ ಫಸ್ಟ್ ಸ್ಟೇಜಿಂದ ಫಸ್ಟ್ ಡೈರೆಕ್ಟಾಗಿ ಬೆಂಗಳೂರಿಗೆ ಬರಲ್ಲ. ತುಂಬ ಅವಾಗ ಏನಾಗುತ್ತೆ, ಪಂಪ್ಸ್ ರೇಟಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ, ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ, ಅಷ್ಟೊಂದೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 3 ಸ್ಟೇಜಸಲ್ಲಿ ಮಾಡ್ತೀವಿ. ತೊರೆಕಾಡಿನಹಳ್ಳಿಯಿಂದ ಹಾರೋಹಳ್ಳಿ ಅಂತ ಒಂದು ಊರು ಬರುತ್ತೆ, ಅಲ್ಲಿಗೆ ಫಸ್ಟು ನೀರು ಬರುತ್ತೆ. ತೊರೆಕಾಡಿನಹಳ್ಳಿಯಿಂದ ಟ್ರೀಟ್ಮೆಂಟ್ ಆಗಿ ಪಂಪ್ ಹೌಸಿಗೆ ಬಂದು ಪಂಪ್ ಹೌಸಿಂದ ಹಾರೋಹಳ್ಳಿನಲ್ಲಿ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ದೊಡ್ಡದು ಮಾಡಿದ್ದಾರೆ, ಆ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಗೆ ಬಂದು ನೀರು ಬೀಳುತ್ತೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಇನ್ನೊಂದು ಸೆಟ್ ಆಫ್ ಪಂಪ್ ಹೌಸಸ್, ಆ ಪಂಪ್ ಹೌಸಿಂದ ಮತ್ತೆ ತಾತ್ಗುಣಿಗೆ ಬರುತ್ತೆ. ತಾತ್ಗುಣಿ ಇನ್ನೊಂದು ಸೆಟ್ ಆಫ್ GLR, ಇನ್ನೊಂದು ಸೆಟ್ ಆಫ್ ಪಂಪ್ ಹೌಸಸ್, ಇನ್ನೊಂದು ಸೆಟ್ ಆಫ್ ಪಂಪ್ ಹೌಸಸ್ ಆ್ಯಂಡ್ ಪಂಪ್ಸ್. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಬರುತ್ತೆ. ಕಾವೇರಿ ಫಸ್ಟ್ ಸ್ಟೇಜ್, ಕಾವೇರಿ ಸೆಕೆಂಡ್ ಸ್ಟೇಜ್, ಕಾವೇರಿ ಥರ್ಡ್ ಸ್ಟೇಜ್, ಕಾವೇರಿ ಫೋರ್ತ್ ಸ್ಟೇಜ್ ಫೇಸ್ 1, ಕಾವೇರಿ ಫೋರ್ತ್ ಸ್ಟೇಜ್ ಫೇಸ್ 2. ಈಗ 2024 ಅಕ್ಟೋಬರಿಂದ ಕಾವೇರಿ ಫಿಫ್ತ್ ಸ್ಟೇಜ್ ಬಂತು. ಸೊ 6 ಪೈಪಲ್ಲಿ ಈಗ ನೀರು ಬೆಂಗಳೂರಿಗೆ ಬರ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ
2200 ಮಿಲಿಯನ್ ಲೀಟರ್ಸ್ ಪರ್ ಡೇ ಸಪ್ಲೈ ಮಾಡ್ತಾ ಇದೀವಿ. ಈಗ ಫಸ್ಟ್ ಏನಿತ್ತು, ನಮ್ಮದು ನೀರು ಡೈರೆಕ್ಟಾಗಿ ಅಲ್ಲಿಂದ ಬರುತ್ತಲ್ಲ, ಸೀದಾ ಮನೆಗೆ ಬಂದ್ಬಿಡಲ್ಲ. ಎಲ್ಲ ಏರಿಯಾನಲ್ಲಿ ಒಂದೊಂದು ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಸ್ ಅಂತ ಇರುತ್ತೆ. ಕೆಪಾಸಿಟಿ ಆಫ್ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಸ್ ವೇರೀಸ್ ಫ್ರಮ್ 5 million ಲೀಟರ್ಸ್ ಅಪ್ ಟು 60 ml 50 ml ತನಕ ಇದೆ ಸೈಜು. ಇಲ್ಲಿ ಈ ಏರಿಯಾಗೆ ಬನಗಿರಿ ಅಂತ ಇದೆ, ಬನಶಂಕರಿ ದೇವಸ್ಥಾನ ಹತ್ರ ಒಂದು ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ಇದೆ. ಅಲ್ಲಿಂದ ಬನಗಿರಿ ಅಂತ ಇದೆ. ಬನಗಿರಿಯಿಂದ ನೆಕ್ಸ್ಟು ಹಂಗೆ ಮುಂದೆ ಬುಲ್ ಟೆಂಪಲ್ ಅಂತ ಇದೆ. 3 ಕಡೆಯಿಂದ ನೀರು ಬರುತ್ತೆ ಈ ಏರಿಯಾಗೆ. ಬನಗಿರಿಯಿಂದ 2 ಟ್ಯಾಂಕ್ ಇದೆ, 9 ml ಈಚ್, 9 million ಲೀಟರ್ಸ್ ಈಚ್. ಒಂದು ಕತ್ರಗುಪ್ಪೆ ಹೋಗುತ್ತೆ, ಇನ್ನೊಂದು ಹೊಸಕರಹಳ್ಳಿ ಆ್ಯಂಡ್ ಇಟ್ಮಡುಗೆ ಹೋಗುತ್ತೆ. ಈ ಏರಿಯಾಗೆ, ಈ ಏರಿಯಾ ಅಂದರೆ ಬ್ಯಾಂಗ್ಳೂರ್ ಸೌತ್ ಅಲ್ಲ, ಬನಶಂಕರಿ ಸೆಕೆಂಡ್ ಸ್ಟೇಜ್. ನಿಮ್ಮ ಸುಚಿತ್ರ ಅಕಾಡೆಮಿ ಇದೆಯಲ್ಲ, ಇಲ್ಲಿ ನೀರು ಬರಬೇಕು ಅಂದರೆ ಬನಶಂಕರಿ ಬಸ್ ಸ್ಟಾಪ್ ಪಕ್ಕದಲ್ಲಿ ನಮ್ಮದು ಒಂದು ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ಇದೆ. ಅಲ್ಲಿಂದ ಪಂಪ್ ಮಾಡ್ತೀವಿ. ಆ ನೀರು ಈ ಏರಿಯಾಗೆಲ್ಲ ಸಪ್ಲೈ ಮಾಡಿ, ಈ ಸಪ್ಲೈ ಆದಮೇಲೆ ಕ್ಲೋಸ್ ಮಾಡ್ತೀವಿ. ಸೀದಾ ಅಲ್ಲಿ ಬನಗಿರಿ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ನೀರು ಹೋಗುತ್ತೆ, ಕಂಟಿನ್ಯೂ ಆಗುತ್ತೆ. ಅಲ್ಲಿ ನೀರು ತುಂಬ್ಕೊಳ್ತೀವಿ. ಅಲ್ಲಿಂದ ಹೊಸಕೆರೆಹಳ್ಳಿ ಇಟ್ಮಡು ಒಂದು ಟ್ಯಾಂಕು, ಇನ್ನೊಂದು ಟ್ಯಾಂಕಲ್ಲಿ ಕತ್ರಗುಪ್ಪೆ. ಬೆಂಗಳೂರಲ್ಲಿ ಈ ಥರ ಗ್ರೌಂಡ್ ಲೆವೆಲ್ ರಿಸರ್ವ್ 64 GLRs ಇದೆ. ಓಕೆ. ಬನಶಂಕರಿ, ಬನಗಿರಿ, ಬುಲ್ ಟೆಂಪಲ್, ಆಮೇಲೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮಾಗಡಿ ರೋಡ್, GKVK ಲಾಸ್ಟ್ ಪಾಯಿಂಟು. GKVK ಇವೆಲ್ಲ ಇಂಟರ್ ಕನೆಕ್ಟೆಡ್ ಒಂದಕ್ಕೊಂದು. ಎಲ್ಲ ಯಾವುದೋ ಒಂದು ಸ್ಟೇಜಿನ ನೀರು ಬರ್ತಾನೆ ಇರುತ್ತೆ. ಅದು ಫಸ್ಟ್ ಸ್ಟೇಜಿಂದ ಬರುತ್ತೆ, ಇಲ್ಲ ಸೆಕೆಂಡ್ ಸ್ಟೇಜಿಂದ ನೀರು ಬರುತ್ತೆ, ಥರ್ಡ್ ಸ್ಟೇಜಿಂದ ಬರ್ಬೋದು, 4th ಸ್ಟೇಜ್, phase 1, phase 2 ಆ್ಯಂಡ್ 5th ಸ್ಟೇಜ್. ಯಾವುದೋ ಒಂದು ಪೈಪ್ಲೈನಲ್ಲಿ ನೀರು ಬಂದು ಈ GLRಸ್ಗೆ ಬೀಳುತ್ತೆ. ಆ GLRinದ ಆ ಏರಿಯಾ ಒಂದು ಕಮಾಂಡ್ ಏರಿಯಾ ಅಂತೀವಿ. ಈ GLRinದ ಎಷ್ಟು ನೀರು ಕೊಡ್ಬೋದು, ಇಷ್ಟೆಲ್ಲ ಏರಿಯಾ ನೀರು ಕೊಡ್ಬೋದು. ಆ GLR ನೀರು ಬಂದು ಇಷ್ಟು ಏರಿಯಾ ಸರ್ವ್ ಆಗುತ್ತೆ ಅಂತ ಹೇಳಿ ಎಲ್ಲ ಡಿಸೈನ್ ಮಾಡಿ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಫಾಲೋ ಮಾಡಿ ಎಕ್ಸ್ಟ್ರಾ ಈಗ ಜಾಸ್ತಿ ಆಗ್ತಿದೆ. ಮುಂಚೆ ಬೆಂಗಳೂರು ಎಷ್ಟಿತ್ತು, ಹೆಬ್ಬಾಳ್ ಫ್ಲೈಓವರ್ ತನಕ ಇತ್ತು ಅಂತ ಅನ್ಕೊಳ್ಳೋಣ. ಓಕೆ, ಹೌದಾ, ರಮಣಶ್ರೀ ಹತ್ರ ಅಲ್ಲಿಗೆ ಸ್ಟಾಪ್ ಆಗಿತ್ತು. ನೆಕ್ಸ್ಟ್ ಆಮೇಲೆ ಏನಾಯಿತು, CMC ಏರಿಯಾಸ್ಗೆಲ್ಲ ನೀರು ಕೊಡಬೇಕು ಅಂತ ಮಾಡಿದ್ರು ಇಂದ 2004 ಆವಾಗ ಮತ್ತೆ ಎಕ್ಸ್ಟ್ರಾ ಅಲ್ಲಿಂದ ಯಲಹಂಕ ತನಕ ಹೋಯಿತು. ಈ ಕಡೆ ಸೌತಲ್ಲಿ ಬೊಮ್ಮನಹಳ್ಳಿ, ಆಮೇಲೆ ಈ ಕಡೆ KR ಪುರ, ಮಹದೇವಪುರ, ಈ ಕಡೆ ರಾಜರಾಜೇಶ್ವರ ನಗರ ಆ್ಯಂಡ್ ದಾಸರಳ್ಳಿ ಆ್ಯಂಡ್ ಕೆಂಗೇರಿ, ಇಷ್ಟು ಕಡೆ ಕಾವೇರಿ ನೀರೇ ಕೊಡಬೇಕು ಅಂತ ಮಾಡಿದ್ರು. ಆಗ ಮತ್ತೆ ಬೆಂಗಳೂರು ಇನ್ನೂ ಅಗಲ ಆಯಿತು. phase 1 ನೀರು ಬರ್ತಾಯಿತ್ತು, ಆಮೇಲೆ phase 2 ನೀರು ಬಂತು. ಈಗ 110 ವಿಲೇಜಸಲ್ಲಿ ನೀರು ಕೊಡಬೇಕು ಅಂತ ಮಾಡಿದ್ದಾರೆ. 110 ವಿಲೇಜಸ್ಗೆ 2019 ಕೆಲಸ ಸ್ಟಾರ್ಟ್ ಮಾಡಿದ್ದು, 2024 ಮುಗೀತು. 5th ಸ್ಟೇಜ್ phase 3 ಅಂತ. ಸೊ ಈಗ 110 ವಿಲೇಜಸ್ ಅಂದ್ರೆ ಬ್ಯಾಂಗ್ಳೂರ್ ರೂರಲ್ ಥರ ಆಗುತ್ತೆ. ಬೊಮ್ಮನಹಳ್ಳಿ ನೆಕ್ಸ್ಟ್ ಈಗ ಎಕ್ಸಾಂಪಲು ಅಂಜನಾಪುರ. ಓಕೆ, ಅಂಜನಾಪುರ ಇದೆ. ಆಮೇಲೆ ಇನ್ನು ಸ್ವಲ್ಪ ಆ ಕಡೆ ಹೋದರೆ ರಾಜರಾಜ ನಗರದಿಂದ ಸ್ವಲ್ಪ ಆ ಕಡೆ, ಅಂದರೆ ಇವೆಲ್ಲ BDA ಸೈಟ್ಗಳದೆ ಮನೆಗಳು. ಈಗ ಅದು ಫಸ್ಟ್ ಏನು ಮಾಡಿದ್ರು, BMP ಅಂತ ಫಸ್ಟ್ BCC ಇತ್ತು. BCC ಆಮೇಲೆ ಏನಾಯಿತು, ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ರು. ಆಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದಾರೆ ಸದ್ಯಕ್ಕೆ. ಈಗ ಮಹೇಶ್ವರ ರಾವ್ ಇದೆ ಚೀಫ್ ಕಮಿಷನರ್. ಈಗ ಅದನ್ನು 5 ಝೋನ್ ಮಾಡಿದ್ದಾರೆ. GBA ನಾರ್ತ್, ಸೆಂಟ್ರಲ್, ಸೌತ್, GBA ವೆಸ್ಟ್, GBA ಈಸ್ಟ್. ಸೊ ಈಗ ನಮ್ಮ ಬೋರ್ಡ್ನು ಅದೇ ಥರ ನಾವು ರಿಆರ್ಗನೈಸ್ ಮಾಡ್ಕೊಂಡ್ವಿ. ಅದೇ ಥರ ಒಂದೊಂದು GBAಗೆ ಒಬ್ರು ಚೀಫ್ ಇಂಜಿನಿಯರು. ಮುಂಚೆ ಬೆಂಗಳೂರಿಗೆ ಇಡೀ ಬೆಂಗಳೂರಿಗೆ 2 ಚೀಫ್ ಇಂಜಿನಿಯರ್ಸ್ ಇದ್ರು, ಚೀಫ್ ಇಂಜಿನಿಯರ್ ಈಸ್ಟ್, ಚೀಫ್ ಇಂಜಿನಿಯರ್ ವೆಸ್ಟ್. ಈಗ 5 ಜನ ಚೀಫ್ ಇಂಜಿನಿಯರ್ ಮಾಡಿ ಆ GBA ಝೋನಲ್ಲಿ ಏನೇನು ಆಕ್ಟಿವಿಟೀಸ್ ಆಗುತ್ತೆ ಎಲ್ಲ ಈಸ್ ರೆಸ್ಪಾನ್ಸಿಬಲ್. ಡಿಸೆಂಟ್ರಲೈಸ್ ಥರ ಮಾಡಿದ್ದಾರೆ. ಅದೇ 5 ಕಮಿಷನರ್ಸ್ ಬಂದಂಗೆ, 5 ಕಮಿಷನರ್ಸ್ ಥರ ನಮಗೆ 5 ಚೀಫ್ ಇಂಜಿನಿಯರ್ಸ್. ಓಕೆ, ಇದು ಪೊಲೀಸ್ ಭಾಷೆಯಲ್ಲಿ ಹೇಳಿದ್ರೆ TCPs, ಇವಾಗ ಇಲ್ಲಿ 5 ಕಮಿಷನರ್ಸ್, 5 ಇಂಜಿನಿಯರ್ಸ್, 5 ಚೀಫ್ ಇಂಜಿನಿಯರ್ಸ್. 5 ಚೀಫ್ ಇಂಜಿನಿಯರ್ಸ್ಗೆ ಒಬ್ಬರು ಅಡಿಷನಲ್ ಚೀಫ್ ಇಂಜಿನಿಯರ್ ಫಾರ್ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ and 2 additional chief engineers for maintenance of water supply. ಅಂದರೆ ಟೋಟಲಿ 3 ಮೆಂಬರ್ಸ್ ಒಂದು ಯೂನಿಟ್ ಆ ಥರ ಮಾಡಿದ್ದಾರೆ. ಈಗ ಫಸ್ಟು ಹೆಸರುಘಟ್ಟದಿಂದ ಶುರು ಮಾಡಿದ್ರೆ ಎಷ್ಟೋ ಒಂದು 50,000 ಕನೆಕ್ಷನ್ಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಈಗ ಆಲ್ಮೋಸ್ಟ್ 12 lakh ಪ್ರಾಪರ್ಟೀಸ್ಗೆ ಕಾವೇರಿ ನೀರು ಕೊಡ್ತಾ ಇದೀವಿ. 12 lakh ಪ್ರಾಪರ್ಟೀಸ್ ಅಂತ ಅಂದರೆ ಒಂದು 30-40 ಸೈಟು ಒಂದು ಪ್ರಾಪರ್ಟಿ ಲೆಕ್ಕ. ಒಂದು 4-5 ಟವರ್ ಇರುತ್ತೆ, ಒಂದೊಂದು 20-30 ಫ್ಲೋರ್ಸ್ ಇರುತ್ತೆ. ಟವರ್ A, ಟವರ್ B, ಟವರ್ C, ಟವರ್ D, ಟವರ್ E ಅಂತಲ್ಲ, ಅದ್ರಲ್ಲಿ ಸೇರಿ ಒಂದೇ ಪ್ರಾಪರ್ಟಿ ಲೆಕ್ಕ. ಒಂದೇ ಬಿಲ್ಡಿಂಗ್, ಒಂದೇ ಮೀಟರ್, ಒಂದೇ ಬಿಲ್ಲು. ಬಟ್ ಸೈಜ್ ಆಫ್ ದಿ ಕನೆಕ್ಷನ್ ಬೇರೆ ಇರುತ್ತೆ. ಈಗ ನಮ್ಮನೆಗೆಲ್ಲ ಅರ್ಧ ಇಂಚ್ ಇರುತ್ತೆ, ಕೆಲವರಿಗೆ 3/4 ಇಂಚ್ ಇರುತ್ತೆ, ಕೆಲವು 1 ಇಂಚ್ ಇರುತ್ತೆ ಸೈಜ್ ಆಫ್ ದ ಪೈಪ್. ಆ ರೋಡಿನ ಒಳಗಡೆ ಬರ್ತಾ ಇರೋದು. ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಾವು 2 feet ಕೊಟ್ಟಿದ್ದೀವಿ, 600 mm ಡಯ. ಇಷ್ಟಪ್ಪ ಪೈಪಲ್ಲಿ ನೀರು ಹೋಗುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ನಮ್ಮ ಮನೆಗೆಲ್ಲ ಸಣ್ಣದಾಗಿ ಚಿಕ್ಕದಿರುತ್ತೆ. ಹಂಗೆ ದೊಡ್ಡ ಫ್ಲಾಟ್ ಇದ್ರೆ 3/4 ಇಂಚು, ಇನ್ನೂ ಜಾಸ್ತಿ ಮನೆಗಳಿದ್ರೆ 1 ಇಂಚು.
ಇನ್ನೂ ಜಾಸ್ತಿ ಇದೆ, 3 ಇಂಚು 5 ಇಂಚು 6 ಇಂಚು ಎಲ್ಲ ಇದೆ. ಸೊ ಈಗ ನಮ್ಮಲ್ಲಿ ಈ ಕಡೆ ಇಲ್ಲಿ ತುಂಬ ಜಾಸ್ತಿ ಇರೋದು ಅಂತಂದರೆ ಇಲ್ಲಿ ಬ್ರಿಗೇಡ್, ಈ ಕಡೆ ನಮ್ಮ ಇಲ್ಲಿ ಸ್ವಲ್ಪ ಸೌತ್ ಆ ಕಡೆ ಬ್ರಿಗೇಡ್ ಮಿಲೇನಿಯಂ, ಅದು ತುಂಬ ದೊಡ್ಡದಿದೆ. ಪುಟ್ಟೇನಹಳ್ಳಿ ಆದರ್ಶ ಅಂತ ಇಲ್ಲಿ ಸಂಗಮ್ ಸರ್ಕಲ್ ಹತ್ರ ಇದೆ, ಅದು ತುಂಬ ದೊಡ್ಡದಿದೆ. ಆಮೇಲೆ ಇಲ್ಲಿ ಒಳಗಡೆ ಒಂದಿದೆ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಇತ್ತಲ್ಲ ಅಲ್ಲಿ, ಅದೆಲ್ಲ ಅದಕ್ಕೆಲ್ಲ ಸೈಜ್ ಆಫ್ ದಿ ಪೈಪ್ ಜಾಸ್ತಿ ಇರುತ್ತೆ, ನಮ್ಮ ಪೈಪಿನ ಒಳಗಡೆ ಬರೋದು. ಇನ್ನೂ ತುಂಬ ಇರುತ್ತೆ ದೊಡ್ಡ ಎಕ್ಸಾಂಪಲ್ ಆಕ್ಸೆಂಚರ್ ಬಿಲ್ಡಿಂಗ್ಸ್ ಎಲ್ಲ ಇದೆ, ಅವ್ರಿಗೆ ನಾವು ಸಪ್ರೇಟ್ ಲೈನ್ ಹಾಕಿರ್ತೀವಿ, ಮೈನ್ ಲೈನ್ನೇ ದೊಡ್ಡದು ಹಾಕಿರ್ತೀವಿ. ಇಲ್ಲೆಲ್ಲ 100 mm ಇರುತ್ತೆ ಯೂಶಲಿ, ಅಲ್ಲಿ ಮೇನ್ ಲೈನೇ 300 mm ಇರುತ್ತೆ. 1 ಅಡಿ ಪೈಪ್ ಹಾಕ್ಬಿಟ್ಟು ಅಲ್ಲಿಂದ ನೀರು ಕೊಡ್ತೀವಿ. ಬಟ್ ಪ್ರಾಪರ್ಟಿ ಈಸ್ ಒನ್. ಆ ಥರ ನಮಗೆ 12 lakhs ಪ್ರಾಪರ್ಟೀಸಿಗೆ ನಾವು ನೀರು ಕೊಡ್ತಾ ಇದೀವಿ ರೈಟ್ ನಾವು ಬೆಂಗಳೂರಲ್ಲಿ. ಏರಿಯಾ ಎಷ್ಟಿತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ 200 ಸ್ಕ್ವೇರ್ ಕಿಲೋಮೀಟರ್ಸ್ ಇಂದ ಈಗ 800 ಸ್ಕ್ವೇರ್ ಕಿಲೋಮೀಟರ್ಸ್ ಬಂದಿದ್ದೀವಿ. 800 ಸ್ಕ್ವೇರ್ ಕಿಲೋಮೀಟರ್ಸ್ ಲೆಕ್ಕ ಹೇಗಂದ್ರೆ ಈ ಕಡೆ ತುದಿಯಿಂದ ಈ ಕಡೆ ತುದಿ ಆಲ್ಮೋಸ್ಟ್ 40 ಕಿಲೋಮೀಟರ್. JP ನಗರ್ ಇಂದ ಯಲಹಂಕ ಹೋದ್ರೆ 40. ಹೌದು. ಅದೇ ತರ ಆ ಕಡೆ KR ಪುರ ಮಹದೇವಪುರ ಕಡೆಯಿಂದ ಮಾಗಡಿ ರೋಡ್ ಈ ಕಡೆ ತುದಿ ಬ್ಯಾಡ್ರಳ್ಳಿಗೆ ಹೋದ್ರೆ ಅದೊಂದು 40 ಕಿಲೋಮೀಟರ್ಸ್. 40 ಕಿಲೋಮೀಟರ್ಸ್ ಬೈ 40 ಕಿಲೋಮೀಟರ್ಸ್ ಅಷ್ಟು ದೊಡ್ಡದು ಏರಿಯಾಗೆ ನೀರು ಕೊಡ್ತಾ ಇದೀವಿ. 12 lakh ಪ್ರಾಪರ್ಟೀಸ್ ನೀರು ಕೊಡ್ತಾ ಇದೀವಿ. ಒಂದಿನಕ್ಕೆ ಆಲ್ಮೋಸ್ಟ್ 2000 million ಲೀಟರ್ಸ್ ಪರ್ ಡೇ ಪಂಪ್ ಆಗ್ತಾ ಇದೆ. 24/7 1 ಸೆಕೆಂಡ್ ನಿಂತ್ಕೊಳ್ಳಂಗಿಲ್ಲ, ಬರ್ತಾನೇ ಇರ್ಬೇಕು ನೀರು. ಒಂಥರ ಭಗೀರಥರು ಅಂತ ಹೇಳ್ತಾರಲ್ಲ ಹಾಗೆ. ಆಮೇಲೆ ಈಗ ಏನೇ ಮಾಡಿದ್ರು 150 ಲೀಟರ್ಸ್ ಪರ್ ಕೆಪಾಸಿಟಿ ಪರ್ ಕ್ಯಾಪಿಟಾ ಪರ್ ಡೇ ಅಂತಿದೆ, ಅದು ಮೀಟ್ ಮಾಡೋಕ್ಕಾಗಿಲ್ಲ. ಯಾತಕ್ಕೆ ಅಂತ ಅಂದರೆ ಮುಂಚೆ 30-40 ಸೈಟಲ್ಲಿ 1 ಮನೆ ಇತ್ತು. ಇಲ್ಲೇ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ 40-60 ಮನೆಯಲ್ಲಿ 1 ಮನೆ 1+1 ಮನೆ ಇರೋದು. ಈಗ ಅದೆಲ್ಲ ಹೊಡೆದಾಕ್ಬಿಡ್ತಾರೆ, 10 ಮನೆ ಮಾಡ್ತಾರೆ, ಫ್ಲಾಟ್ ಅಪಾರ್ಟ್ಮೆಂಟ್ ಥರ ಕಟ್ತಾರೆ. ಅಲ್ಲಿಂದ ಬರ್ತಾ ಇರೋ ನೀರು ಅಷ್ಟೇ. 1 ಪಂಪ್ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ ಪಂಪ್ ಮಾಡ್ತಾ ಇದೆ. ಅವಾಗ ಫಸ್ಟ್ ಡೇ ಏನು ಪಂಪ್ ಮಾಡ್ತಿದ್ದೋ ಈಗಲೂ ಅಷ್ಟೇ ಕಾಣುತ್ತೆ. ಸೈಜ್ ಅವರ ಪೈಪ್ ಅಷ್ಟೇ ಇರುತ್ತೆ. ಒಂದೇ ಒಂದು ಡ್ರಾಪ್ ಎಕ್ಸ್ಟ್ರಾ ಬರೋಲ್ಲ. ಓಕೆ, ಎಲ್ಲ ಅಷ್ಟೇ ಇರುತ್ತೆ, ಬಟ್ ವಾಟರ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಏನಾಗುತ್ತೆ, ಈಗ ನೆನ್ನೆ ಎಲ್ಲ ಮಾತಾಡಿದ್ರು ಹೇಗೆ ಇದಾಗುತ್ತೆ. ಫೋರಮ್ ಅಲ್ಲಿ ಯಾವ ಥರ ಪ್ರಾಬ್ಲಮ್ ಆಯಿತು, ಇವತ್ತು ಬೆಳಗ್ಗೆ ಹೇಳ್ತಾರೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಇದೆಲ್ಲ ಯಾಕೆ ಆಗ್ತಿದೆ ಅಂತಂದರೆ ಇವತ್ತು ಬೆಳಗ್ಗೆನೂ ಇವ್ರು ಹೇಳಿದ್ರು, ನಮ್ಮ ವಿನಯ್ ಕುಲಕರ್ಣಿ ಅವರು, ಎಲ್ಲ ಪಾಪ್ಯುಲೇಷನ್ ಒಂದೇ ಸಲ ಇದಾಗಲ್ಲ, ಒಂದೊಂದು ಏರಿಯಾನಲ್ಲಿ ಜಾಸ್ತಿ ಆಗ್ಬಿಡುತ್ತೆ ಅಂತ. ಸೊ ಬೆಂಗಳೂರಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಎಲ್ಲ ಕಡೆಯಿಂದ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಥರ ಆಗ್ಬಿಟ್ಟಿದೆ. ನಾವು ಎಷ್ಟೇ ನೀರು ಕೊಟ್ಟರು ಸಾಕಾಗಲ್ಲ. ಈಗ ಅದಕ್ಕೆ 6th ಸ್ಟೇಜ್ ಅಂತ ಇನ್ನೊಂದು ಪ್ಲ್ಯಾನ್ ಮಾಡಿದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಈಗ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ನೆಕ್ಸ್ಟ್ ಇಯರಿಂದ ಅದು ಪ್ರೋಸೆಸ್ ಸ್ಟಾರ್ಟ್ ಆಗ್ಬೋದು. ಅದು ಏನು ಮಾಡ್ತಿದ್ದೀವಿ, ಈಗ KRS ಆದಮೇಲಿಂದ ನಾವು ನೀರು ತೊಗೊಳ್ತಾ ಇದ್ದೀವಿ. KRS 6th ಈಗ ಕಾವೇರಿ ವಾಟರ್ ಸಪ್ಲೈ ಸ್ಕೀಮ್ 5th ಸ್ಟೇಜ್ ತನಕ ಆಫ್ಟರ್ KRS ತೊಗೊಂಡಿದ್ದೀವಿ. ಈಗ ಕಾವೇರಿ 6th ಸ್ಟೇಜಲ್ಲಿ ಬಿಹೈಂಡ್ KRS ಬ್ಯಾಕ್ ವಾಟರ್ಸ್ ಪಾಂಡವಪುರ ಅಂತೀನಿ, ಅಲ್ಲಿಂದ ಮಂಡ್ಯ, ರಾಮನಗರ, ಕೆಂಗೇರಿ ಹಾಗೆ ಬರುತ್ತೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 7,000 crores. ಅದು ಫುಲ್ಲು. ಮತ್ತೆ ಇನ್ನೊಂದು ಲೇಯರು ಕೋರ್ ಏರಿಯಾ ಆಯಿತು, CMC ಏರಿಯಾ ಆಯಿತು, 110 ಲೇಯರ್ಸ್ ಆಯಿತು. ಈಗ BMRDA ಏರಿಯಾ ಅಂತ 110ಕ್ಕಿಂತ ಆಚೆ, ನೆಲಮಂಗಲಕ್ಕಿಂತ ಒಳಗಡೆ ಅಷ್ಟು ನೀರು. ಎಕ್ಸಾಂಪಲ್ ನೀವೀಗ ಹೊಸೂರಿಂದ ಬೆಂಗಳೂರಿಗೆ ಬರ್ತಾ ಫ್ಲೈಓವರ್ ಮೇಲೆ ಬಂದ್ರೆ ಹಿಂಗೆ ನೋಡಿದ್ರೆ ಎಷ್ಟು ಮನೆಗಳು ಕಾಣುತ್ತೆ, ಅಪಾರ್ಟ್ಮೆಂಟ್ಸ್ ಹಿಂಗೆ ಕಾಣುತ್ತೆ. ಅಷ್ಟಕ್ಕೆಲ್ಲ ನಮಗೆ ಅನ್ಸುತ್ತೆ, ಏನು ಇಷ್ಟು ಕಡೆ ನಾವು ನೀರು ಕೊಡೋಕೆ ಆಗ್ತಾ ಇದೆಯಾ ಅಂತ ಅನ್ಸುತ್ತೆ. ನಮಗೆ ಅನ್ಸುತ್ತೆ, ನಿಮಗೆಲ್ಲ ಏನು ಅನ್ಸುತ್ತೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೆ ಹರಿನಾಥ್ ಅವರೇ, ಇವಾಗ ಇವರು ಒಂದು ಬ್ರಾಡರ್ ಪಿಕ್ಚರ್ ಕೊಟ್ಟರು. ಇವಾಗ ನೀವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀರಾ? ನೀವು ಒಬ್ಬ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೋಬೇಕಾಗತ್ತೆ, ಮತ್ತು ಟೆಕ್ನಿಕಲ್ ಇಂಜಿನಿಯರ್ ಆಗಿ, ಮತ್ತು ವಾಟರ್ ಸಪ್ಲೈದು ಇಂಟ್ರಿಕಸೀಸು ನೋಡ್ಕೋಬೇಕಾಗತ್ತೆ, ಮತ್ತು ನಿಮ್ಮ ಸಬಾರ್ಡಿನೇಟ್ ಸ್ಟಾಫ್ಸು, ಗ್ರೌಂಡ್ ರಿಯಾಲಿಟೀಸು ಮತ್ತು ಗ್ರೌಂಡ್ ವರ್ಕರ್ಸ್ನು ಕೂಡ ಇಂಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಹೇಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ? ಈಗ ನಾನು ಹೇಳಿದೆ 64 GLRs ಇದೆ. ಯಾವುದೋ ಒಂದು ಎಲ್ಲ GLRಸ್ಗೂ ಯಾವುದೋ ಒಂದು ಸ್ಟೇಜಿಂದ ನೀರು ಬಂದು ಬೀಳುತ್ತೆ ಅಂತ. ನೀರು ಬಂದು ಬಿತ್ತು GLRಗೆ. ಈಗ ಮುಂದೆ ಹೇಳ್ತಾರೆ. ಸೊ ಈಗ ಆಲ್ರೆಡಿ ನಮ್ಮ ಕೊಲಿಗ್ ಅವರು ದೀಪಕ್ ಸರ್ ಅವರು ಹೇಳಿದಾಗೆ ಹೇಗೆ ಕಾವೇರಿಯಿಂದ 64 GLR ಬೆಂಗಳೂರು ನಗರಾದ್ಯಂತ ಎಲ್ಲ ಕಡೆ 64 GLRಗಳೇನು ಮಾಡಿದ್ದಾರೆ, GLRಗೆ ನೀರು ಬಂದು ಬೀಳುತ್ತೆ. ಸೊ ಆ GLRಯಿಂದ ಒಂದೊಂದು GLRಯಿಂದ 4 ಇಲ್ಲ 5, 6 ಅವಶ್ಯಕ್ಕೆ ತಕ್ಕಂಟಾಗೆ
ಔಟ್ಲೆಟ್ಸ್ ಇರುತ್ತೆ. ನೀರು ಒಂದು ಕಡೆ ಬಂದು ಬೀಳ್ತಾ ಇರುತ್ತೆ, ಕೆಳಗಡೆ ಔಟ್ಲೆಟ್ಸ್ ಇರುತ್ತೆ. ಒಂದೊಂದು ಏರಿಯಾಗೆ ಈಗ ನಾನು ವೆಸ್ಟಲ್ಲಿ ಈಗ ನನ್ನ ಹೆಗ್ನಳ್ಳಿ ಅಂತ ಬರುತ್ತೆ, ಹೆಗ್ನಳ್ಳಿ GLR, ಅದು 48 ml ಕೆಪಾಸಿಟಿ GLR. ಅದು ಮಾಲೇಶ್ವರಂ ಕಾನ್ಸ್ಟಿಟ್ಯೂಯೆನ್ಸಿ, ರಾಜಾಜಿನಗರ ಕಾನ್ಸ್ಟಿಟ್ಯೂಯೆನ್ಸಿ, ಮಹಾಲಕ್ಷ್ಮಿ ಲೇಔಟು, ಯಶವಂತಪುರ, ಗೋವಿಂದರಾಜನಗರ, ವಿಜಯನಗರ, ಈ ಥರ ಹತ್ತತ್ರ ಒಂದು 7-9 ಕಾನ್ಸ್ಟಿಟ್ಯೂಯೆನ್ಸಿಗೆ ಸಪ್ಲೈ ಮಾಡೋಂಥ ವೆರಿ ಬಿಗ್ ರಿಸರ್ವರ್ ವೆಸ್ಟಿಗೆ. ಇಡೀ ವೆಸ್ಟ್ ಬೆಂಗಳೂರಿಗೆ ಹೆಗ್ನಳ್ಳಿ GLR ಮೇಯ್ನು ಪ್ರಮುಖ. ಹೆಗ್ನಳ್ಳಿ GLRಗೆ ನೀರು ಬಂದು ಬೀಳುತ್ತೆ. ಇದು ನೀರು 24/7 ನಿರಂತರವಾಗಿ ಬಂದು ಬೀಳ್ತಾ ಇರುತ್ತೆ. ಸೊ ಅಲ್ಲಿಂದ ಏನು ಮಾಡ್ತೀವಿ ನಾವು, ಡಿಫ್ರೆಂಟ್ ಏರಿಯಾಸ್ಗೆ ಡಿಫ್ರೆಂಟ್ ಪೈಪ್ಲೈನ್ಗೆ ಟೈಮಿಂಗ್ಸು ಒಂದು ಟೈಮ್ ಟೇಬಲ್ ಇರುತ್ತೆ, ಟೈಮ್ ಫಿಕ್ಸ್ ಮಾಡಿರ್ತೀವಿ. ಯೂಶಲಿ ಮೋಸ್ಟ್ ಆಟೋಮ್ಯಾಟಿಕ್ ಅದು ಇಲ್ಲ, ಮ್ಯಾನ್ಯುವಲ್ ಅಂದರೆ ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ನಮ್ಮ ಆಪ್ರೇಟರ್ಸ್ ಏನಿರ್ತಾರೆ, ವಾಲ್ಮೆನ್ಸ್ ಏನಿರ್ತಾರೆ, ಅವರು ಇದು ಮಾಡ್ತಾರೆ. ಯೂಶಲಿ ಬೆಂಗಳೂರಿಗೆ ಇವಾಗ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ತಾ ಇದೀವಿ. ಈಗೇನು ಬಂತು, ಎಷ್ಟೋ ವರ್ಷಗಳಿಂದ ದಿನ ಬಿಟ್ಟು ದಿನ. ಆಕ್ಚುಲಿ ವಾಟರ್ ಸಪ್ಲೈ ಶುಡ್ ಬಿ 24/7 ನಿರಂತರ ನೀರು ಬರಬೇಕು ಅಂತ ಡಿಸೈನು ಮಾಡೋದು, ಐಡಿಯಲ್ ಕಂಡೀಷನಲ್ಲಿ ಕೊಡಬೇಕು ಅಂತ ಇದೆ. ಬಟ್ ಡ್ಯೂ ಟು ಅರ್ಬನೈಸೇಷನ್, ಅದೇ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಎಷ್ಟೆಷ್ಟೋ ಇರೋದ್ರಿಂದ ಅದು ಆಬ್ವಿಯಸ್ ರೀಸನ್ಸ್ ಇಂದ ಅದಾಗಿಲ್ಲ. ಹಾಗಾಗಿ ಅದು ದಿನ ಆಲ್ಟರ್ನೇಟ್ ಡೇಸು ನಾವು ನೀರು ಕೊಡ್ತಾ ಇದೀವಿ. ಸೊ ಒಂದೊಂದು ದಿವಸಗೆ ಒಂದೊಂದು ಏರಿಯಾಗೆ ನೀರು ಕೊಡ್ತೀವಿ. ಒಂದು ಮೈನ್ ವಾಲ್ವ್ ಇರುತ್ತೆ. ಸೊ ಎಷ್ಟು ನೀರು ಬಂದು ಬೀಳ್ತಾ ಇದೆ ಅಂತ ನಾವು ಮೆಜರ್ ಮಾಡೋದಕ್ಕೆ ನಮ್ದು ಬಲ್ಕ್ ಫ್ಲೋ ಮೀಟರ್ಸ್ ಅಂತ ಹಾಕಿರ್ತೀವಿ. ಎಷ್ಟು ಒಂದು ನಿಮಿಷ, ಈಗ ನೀರು ಬಂದು ಎಲ್ಲಿ ಬೀಳುತ್ತೆ? GLR, ಸರಿ, ಗ್ರೌಂಡ್ ಲೆವೆಲ್ ರಿಸರ್ವರ್, ನಮ್ಗೆ ಅರ್ಥ ಆಗೋ ಟ್ಯಾಂಕ್ ಅಂತ ಅನ್ಬೋದು. ಟ್ಯಾಂಕ್ ಕಟ್ಟಿರ್ತೀವಿ ಗ್ರೌಂಡ್ ಅಲ್ಲಿ. GLR ಅಂದ್ರೆ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಸ್. ಸೊ ಈಗ ನೀವು ಕಟ್ಟಿರೋದು ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ? ಗ್ರೌಂಡ್ ಮೇಲೆ ರೆಸ್ಟ್ ಆಗಿರುತ್ತೆ ಅಷ್ಟೇ, ಗ್ರೌಂಡ್ ಮೇಲೆ ಇರುತ್ತೆ. ಇನ್ನೊಂದು ಎಲಿವೇಟೆಡ್ ರಿಸರ್ವಾಯರ್ ಅಂತ ಬರುತ್ತೆ, ಅದು ನಾವು ಟ್ಯಾಂಕ್ ಎಲ್ಲ ನೋಡ್ತೀವಲ್ಲ, ಪಿಲ್ಲರ್ ಎಲ್ಲ ಹಾಕ್ಬಿಟ್ಟು 4 ಮೇಲೆ ಕಟ್ಟಿರೋದು, 30-40 ಅಡಿ ಮೇಲೆ ಕೂತಿರ್ತಾರೆ. ಸೊ ಅದೆಲ್ಲೂ ಬ್ಯಾಂಗ್ಳೂರಲ್ಲಿ ಯಾವುದು ಆ ಥರದ್ದು ಯಾವುದು ಇಲ್ಲ. ಬಿಕಾಸ್ ಅಷ್ಟು ಪ್ರೆಷರ್ ಹತ್ತಬೇಕು ನೀರು. ಆಮೇಲೆ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ತುಂಬ ದೊಡ್ಡ ಸೈಜ್ ಟ್ಯಾಂಕ್ ಕಟ್ಟಕ್ಕೆ ಆಗೋದಿಲ್ಲ. ಇವಾಗಿರೋ ನಮ್ಮ ಏರಿಯಾಗೆ ಪಾಪ್ಯುಲೇಷನ್ಗೆ ಅದು ಸಾಕಾಗೋದಿಲ್ಲ. ಹಂಗಾಗಿ ಗ್ರಾಜುಯಲ್ ಆಗಿ ಅದು ಇದಾಗ್ತಾ ಬಂದಿದೆ. ಈಗ GLR ಅಲ್ಲೇ ದೊಡ್ಡದು GLR ಕಟ್ಟಿರ್ತೀವಿ, ಒಂದು ಟ್ಯಾಂಕ್ ಅಂತ ಅನ್ಕೋಬಹುದು. ಭೂಮಿ ಮೇಲೆ ಇರುತ್ತೆ. ಭೂಮಿ ತುಂಬಾ ದೊಡ್ಡ ಆಕಾರ ಇರೋದ್ರಿಂದ ಅದು ಎಲಿವೇಟೆಡ್ ಮಾಡಕ್ಕಾಗಲ್ಲ. ಆಮೇಲೆ ಯಾವುದೇ GLR ಕಟ್ಟಬೇಕಾದ್ರೆ ಅಂದ್ರೆ ಅದು ಹಾರಿಸಾಂಟಲ್ ಆಗಿ ನೀವು ಕಟ್ಟಿರ್ತೀರಾ, ನೆಲದ ಮೇಲೆ ಸೇಮ್ ಟ್ಯಾಂಕ್ ಕಟ್ಟಿರ್ತೀವಿ. ಹೌದು. ಆಮೇಲೆ ಯಾವುದೇ GLR ಕಟ್ಟಬೇಕಾದ್ರೆ ನಾವು ಏನು ಅದು ಜಾಗ ಸೆಲೆಕ್ಟ್ ಮಾಡಿರ್ತಾರೆ, ಅದು ಆಲ್ವೇಸ್ ಹೈಟ್ ಪೋರ್ಷನ್, ರಿಡ್ಜ್ ಪೋರ್ಷನ್ ಅಲ್ಲೇ ಇರುತ್ತೆ. ಸೊ ಅಲ್ಲಿಗೆ ಬಂದು ನೀರು ಬಿದ್ಬಿಟ್ರೆ ಅಲ್ಲಿಂದ ಯಾವುದೇ ಪ್ರದೇಶಕ್ಕಾದ್ರೆ ಹೋಗುತ್ತೆ. ಹೈಯೆಸ್ಟ್ ಪಾಯಿಂಟ್ ನ ತಗೊಂಡಿರ್ತಾರೆ. ಸರಿ, ಅದು ಎಲಿವೇಟೆಡ್ ಪ್ಲೇಸ್ ಅಂತ ಹೇಳಿದ್ರೆ ವಾಟರ್ ಪ್ರೆಷರ್ ಬಂದೇ ಬರುತ್ತೆ. ಅದು ಪಂಪ್ ಇಂದ ಬರ್ತಾ ಇರೋದ್ರಿಂದ, ಏನ್ ಕಾವೇರಿಯಿಂದ ಬರುತ್ತೆ, ಅದು ಪಂಪ್ ಹಾಕಿ ತುಂಬಾ ಪ್ರೆಷರ್ ಇಂದ ಕಳಿಸ್ತಾ ಇರೋದ್ರಿಂದ ಯಾವುದೇ ಹೈಟ್ಗಾಗಿ ನೀರು ರೀಚ್ ಆಗುತ್ತೆ. ಸೊ ಹೈಯೆಸ್ಟ್ ಎಲ್ಲಿ ಜಾಗ ಇದೆ ಅಲ್ಲಿ ನಾವು ಅದನ್ನ ಲೊಕೇಟ್ ಮಾಡಿ ಅಲ್ಲಿ ನಾವು ಟ್ಯಾಂಕ್ ಕಟ್ತೀವಿ. ಸೊ ಒನ್ಸ್ ಆ ಟ್ಯಾಂಕ್ ನೀರು ಬಿದ್ರೆ ಎಲ್ಲರಿಗೂ ಗ್ರಾವಿಟಿಯಲ್ಲಿ ನೀರು ಹೋಗ್ಬಿಡುತ್ತೆ. ಮನೆಗಳಿಗೆಲ್ಲ ಗ್ರಾವಿಟಿಯಲ್ಲಿ ನೀರು ಹೋಗುತ್ತೆ. ಕೆಲವು ಕಡೆ ನಾವು ಫಿಸಿಕ್ಸ್ ಅಲ್ಲಿ ಓದಿರೋ ಗ್ರಾವಿಟಿನ ಅದೇ ನೀರು ಬಿದ್ದಿಂದ ಗುರುತ್ವಾಕರ್ಷಣೆ ಹೋಗುತ್ತೆ. ಬಟ್ ಕೆಲವು ಏರಿಯಾಸ್ಗೆ ಎಲ್ಲಿ ಪ್ರೆಷರ್ ಸಾಕಾಗ್ತಲ್ಲ, ಮತ್ತೆ ಮನೆಗಳು ಹೈಟ್ ಅಲ್ಲಿ ಇದೆ ಅಂತ ಕಡೆ ಪಂಪಿಂಗ್ನು ಮಾಡ್ತೀವಿ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಒಂದು ಗ್ರಾವಿಟಿ ಡಿಸ್ಟ್ರಿಬ್ಯೂಷನ್, ಇನ್ನೊಂದು ಪಂಪಿಂಗ್ ಡಿಸ್ಟ್ರಿಬ್ಯೂಷನ್. 2 ತರ ಇರುತ್ತೆ. ಸೊ ಇವಾಗ GLR ನೀರು ಬಂದ್ಮೇಲೆ ಒಂದು ಏರಿಯಾಗೆ ನಾವು ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿರ್ತೀವಲ್ಲ, ಆ ಏರಿಯಾಗೆ ಅವತ್ತು ನೀರು ಕೊಡ್ತೀವಿ. ಸೊ ಅದನ್ನ ನಾವು ಮೇಯ್ನ್ ಲ್ಯಾಟ್ರಲ್ಸ್ ಅಂತ ಹೇಳ್ತೀವಿ. ಅಲ್ಲಿಂದ ಮತ್ತೆ ಅದು ಯೂಶಲಿ 24 ಇಂಚಸ್ ಇರುತ್ತೆ, 24 ಅಂಗಳ ಇರುತ್ತೆ, 18 ಅಂಗಳ ಇರುತ್ತೆ, 12 ಅಂಗಳ, 12 ಇಂಚಸ್, 18 ಇಂಚಸ್, ಈ ಥರ ಪೈಪ್ ಆಗಿರುತ್ತೆ ಡಿಪೆಂಡಿಂಗ್ ಅಪಾನ್ ದ ಏರಿಯಾ. ಸೊ ಅಲ್ಲೇನಾಗುತ್ತೆ, ಆ ಒಂದು ದೊಡ್ಡ ಲೈನಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಸಬ್ ಬ್ರಾಂಚಸ್ ಇರುತ್ತೆ. ಒಂದು ಏರಿಯಾನ ನಾವು DMA ಅಂತ ಡಿವೈಡ್ ಮಾಡ್ಕೊಂಡಿರ್ತೀವಿ. ಡಿಸ್ಟ್ರಿಕ್ಟ್ ಮೀಟರ್ ಏರಿಯಾ ಅಂತ. ಡಿಸ್ಟ್ರಿಕ್ಟ್ ಮೀಟರ್ ಏರಿಯಾ ಇಸ್ ಅ ಯೂನಿಟ್, ಬೇಸಿಕ್ ಯೂನಿಟ್ ಆಫ್ ಎನಿ ವಾಟರ್ ಸಪ್ಲೈ ಇದು ನೆಟ್ವರ್ಕ್. ಇದು ನಿಮ್ಮ ಲ್ಯಾಂಗ್ವೇಜ್? ಹೌದೌದು. ಯೂಶಲಿ ಒಂದು ಡಿಸ್ಟ್ರಿಕ್ಟ್ ಮೀಟರ್ ಏರಿಯಾ ಅಲ್ಲಿ 500 ಮನೆಯಿಂದ 3000 ಮನೆವರೆಗೂ ಬರಬಹುದು. ಅಷ್ಟಕ್ಕೆ ಒಂದು ಬೌಂಡ್ರಿ ಮಾಡಿರ್ತೀವಿ. ಆ ಒಂದು DMAಗೆ ಒಂದು ಇನ್ಲೆಟ್ ಮೀಟರ್ ಹಾಕಿರ್ತೀವಿ. ಇನ್ಲೆಟ್ ಮೆಜರ್ಮೆಂಟ್ಗೆ ನೀರು, ಆ ಬೌಂಡ್ರಿಗೆ ಎಷ್ಟು ನೀರು ಹೋಗ್ತಾ ಇದೆ ಅಂತ ಅದು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಆ ಬೌಂಡ್ರಿಯಲ್ಲಿ ಎಷ್ಟು ಮನೆಗಳಿದೆ, ಎಷ್ಟು ಜನಸಂಖ್ಯೆ ಇದೆ, ಅವ್ರದ್ದೇನು ವಾಟರ್ ಡಿಮ್ಯಾಂಡ್, ಎಷ್ಟು ಅವ್ರದ್ದು ಅವಶ್ಯಕತೆ ಇದೆ ನೋಡಿ, ಅದಕ್ಕೆ ತగ్గಂಟಾಗಿ ನಾವು ಇದು ವಾಲ್ವ್ ಆಪ್ರೇಟ್ ಮಾಡಿ ಅಷ್ಟು ನೀರನ್ನ ಆ ಏರಿಯಾಗೆ ಪುಷ್ ಮಾಡ್ತೀವಿ. ದಿಸ್ ಇಸ್ 1 DMA. ಓಕೆ, ಇದಿಷ್ಟಕ್ಕೆ ಎಷ್ಟು ಜನ ಸೇರಿರ್ತೀರಾ, ಎಷ್ಟು ಸ್ಟಾಫ್ ಬೇಕಾಗುತ್ತೆ? ಈಗ ಟೋಟಲ್ ನಮ್ಮ ಬೆಂಗಳೂರಲ್ಲಿ ಒಂದು ಬೇಸಿಕ್ ಸರ್ವಿಸ್ ಅಂದರೆ ಇಂಟರಾಕ್ಷನ್, ಫಸ್ಟ್ ಪಬ್ಲಿಕ್ ಯಾರ ಜೊತೆ ಇಂಟರಾಕ್ಟ್ ಮಾಡಬೇಕು, ಏಕದಮ್ ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಫಸ್ಟ್ ಅವ್ರಿಗೇನು ಅವಶ್ಯಕತೆ ಸಿಗುತ್ತೆ, ದ ಬೇಸಿಕ್ ಅಪ್ರೋಚ್ ಇದೆ ಸರ್ವಿಸ್ ಸ್ಟೇಷನ್ ಅಂತ ಹೇಳ್ತೀವಿ. ಸರ್ವಿಸ್ ಸ್ಟೇಷನ್ 160 ಸರ್ವಿಸ್ ಸ್ಟೇಷನ್ಗಳಿದೆ ಬೆಂಗಳೂರು, ಎಲ್ಲ ಕಡೆ ಸರ್ವಿಸ್ ಸ್ಟೇಷನ್ಸ್ ಇರುತ್ತೆ. ಸರ್ವಿಸ್ ಸ್ಟೇಷನಲ್ಲಿ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್
ಇಲ್ಲ ಜೂನಿಯರ್ ಇಂಜಿನಿಯರ್ ಅಂತ ಇರ್ತಾರೆ. ಈ ವಿಲ್ ಬಿ ದ ಹೆಡ್. ಅವ್ರ ಕೆಳಗಡೆ ವಾಟರ್ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ. ಅಂದ್ರೆ ಗ್ರೌಂಡ್ ಅವ್ರು ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು. ground ಹೌದು warriors. ಹೌದು. ಅಸಿಸ್ಟೆಂಟ್ ಇಂಜಿನಿಯರ್ ವಿಲ್ ಬಿ ದ ಹೆಡ್ ಆಫ್ ದ ಸರ್ವಿಸ್ ಸ್ಟೇಷನ್. ಅವ್ರ ಕೆಳಗಡೆ ವಾಟರ್ ಇನ್ಸ್ಪೆಕ್ಟರ್ಸ್ ಅಂತ ಇರ್ತಾರೆ. ವಾಟರ್ ಇನ್ಸ್ಪೆಕ್ಟರ್ಸ್ ಕೆಳಗಡೆ ಮೀಟರ್ ರೀಡರ್ ಬರ್ತಾರೆ. ನಿಮ್ಮ ಮನೆಯಲ್ಲಿ ಮೀಟರ್ ಎಲ್ಲ ರೀಡ್ ಮಾಡಿ ಬಿಲ್ ಎಲ್ಲ ಇಶ್ಯೂ ಮಾಡ್ತಾ ಇರ್ತಾರಲ್ಲ, ದೇ ಆರ್ ಮೀಟರ್ ರೀಡರ್ಸ್. ಅವ್ರ ಕೆಳಗಡೆ ವಾಲ್ಮೆನ್ ಇರ್ತಾರೆ, ದ ಒನ್ ಹೂ ಆಪರೇಟ್ಸ್ most important for us. ವಾಲ್ಮೆನ್. ಸೊ ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ದಿ ಸರ್ವಿಸ್ ಸ್ಟೇಷನ್. Okay. ಇಷ್ಟು ಜನ ಇರ್ತಾರೆ. ಯೂಶಲಿ ಒಂದು ಸರ್ವಿಸ್ ಸ್ಟೇಷನ್ ಅಲ್ಲಿ ಇದೆಲ್ಲ ಸೇರಿದ್ರೆ ಒಂದು 10 ರಿಂದ 15 ಜನ ಇರ್ತಾರೆ. ಒಂದು ಸರ್ವಿಸ್ ಸ್ಟೇಷನ್ ಅಂದ್ರೆ 10-15 ಜನ ಎಷ್ಟು ಕಿಲೋಮೀಟರ್ಸ್ ಸಪ್ಲೈಗೆ ಇಂಪಾರ್ಟೆಂಟ್? ಕಿಲೋಮೀಟರ್ಸ್ಗಿಂತ ನಮ್ದು ಕನೆಕ್ಷನ್ ಬೇಸಿಸ್ ಮೇಲೆ ನಾವು ಸರ್ವಿಸ್ ಸ್ಟೇಷನ್ ಮಾಡ್ತೀವಿ. ಐಡಿಯಲಿ ಹೇಳಿ, ಅರೌಂಡ್ 5-10 ಕಿಲೋಮೀಟರ್ಸ್. 10, ಓಕೆ. 10 ಕಿಲೋಮೀಟರ್ಸ್ಗೆ 4 ಸರ್ವಿಸ್ ಸ್ಟೇಷನ್ ಬಂದ್ಬಿಡ್ತು ಯೂಶಲಿ. ಒಂದು 2 to 3 ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಅನ್ಕೋ. ಓಕೆ. ಯೂಶಲಿ ಒಂದೊಂದು ಸಬ್ ಡಿವಿಷನ್ ಒಂದು 10-12 ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ. ಒಂದೊಂದು ಸರ್ವಿಸ್ ಸ್ಟೇಷನ್ಗೆ ಒಂದೊಂದು 4, ಒಂದು ಸಬ್ ಡಿವಿಷನ್ಗೆ 4 ಸರ್ವಿಸ್ ಸ್ಟೇಷನ್ಸ್ ಬರುತ್ತೆ. ಸೊ ಈಗ ಇಂಡಿವಿಜುವಲಿ ನಿಮ್ಗೆ ಈ ತರ ಸಬ್ ಡಿವಿಷನ್ಸ್ ಎಷ್ಟಕ್ಕೆ ಇನ್ಚಾರ್ಜ್ ಇರ್ತೀರಾ ನೀವು ಒಬ್ಬೊಬ್ಬ? ಈಗ ಟೋಟಲ್ ಬೆಂಗಳೂರಲ್ಲಿ ಟೋಟಲ್ ಬೇಡ, ಇಂಡಿವಿಜುವಲಿ ಹೇಳಿ, ನಮಗೆ ಬೇಗ ಅರ್ಥ ಆಗುತ್ತೆ. ಯಾರು? ಇವಾಗ ನೀವು ವೆಸ್ಟ್ ಝೋನ್ಗೆ ಈಗ ನಾನು ಅಡಿಷನಲ್ ಚೀಫ್ ಇಂಜಿನಿಯರ್. ಅಡಿಷನಲ್ ಚೀಫ್ ಇಂಜಿನಿಯರ್ ಫಾರ್ ವೆಸ್ಟ್. ವೆಸ್ಟ್ ಝೋನ್ ಅಲ್ಲ, ವೆಸ್ಟ್ ಝೋನ್ ಅಲ್ಲಿ 2 ಭಾಗ ಇದೆ. ವೆಸ್ಟ್ 1, ವೆಸ್ಟ್ 2. ಈಗ ನನ್ನ ಕೆಳಗಡೆ 2 ಡಿವಿಷನ್ ಬರುತ್ತೆ. ಡಿವಿಷನ್ ಅಂತಾರೆ. ಡಿವಿಷನ್ ಕೆಳಗಡೆ ಸಬ್ ಡಿವಿಷನ್ಸ್. ಸರಿ. ಈಗ ನನ್ಗೆ ಒಟ್ಟು 4 ಸಬ್ ಡಿವಿಷನ್ಸ್ ಬರುತ್ತೆ. ಈಗ 3 ಸಬ್ ಡಿವಿಷನ್ ಬರುತ್ತೆ. ಇವಾಗ 5 ಅಡಿಷನಲ್ ಚೀಫ್ ಇಂಜಿನಿಯರ್ಸ್ಗೆ ಒಂದು 5 ಬರುತ್ತಾ? ಹೌದು. ನೀವು ಹೇಳೋ ಪ್ರಕಾರ ಅಲ್ಲ, ಒಟ್ಟು ಟೋಟಲ್ ಈಗ ಎಂಟೈರ್ ಬೆಂಗಳೂರಿಗೆ ದೇರ್ ಆರ್ 43 ಸಬ್ ಡಿವಿಷನ್ಸ್. ನಿಮ್ಮಲ್ಲಿ ಅದು ಇದು ಡಿವೈಡ್ ಆಗಿರುತ್ತೆ, ಒಬ್ರಿಗೆ 5-6 ಸಮಥಿಂಗ್ ಲೈಕ್. ಹೌದು. ಈಗ ನಮ್ಮ ತರ 10 ಟೋಟಲ್ ಬೆಂಗಳೂರಿಗೆ 10 ಅಡಿಷನಲ್ ಚೀಫ್ ಇಂಜಿನಿಯರ್ಸ್ ಇದ್ದಾರೆ ಮೇಂಟೆನೆನ್ಸ್ಗೆ. 10 ಇದ್ದಾರೆ. ಈಗ ನೀವು ಹೊಸ ನೀರನ್ನ ತರ್ತಿದ್ದೀರಲ್ಲ, ಇವಾಗ ಇದು ಫೇಸ್ 6 ಅಂತ ನೀವುಗಳು ಹೇಳ್ತಾ ಇದ್ದೀರಲ್ಲ, ಈ ಥರದನ್ನ ನೀವು ಪೊಲಿಟಿಕಲಿ ಅದು ಡಿಸೈಡ್ ಆಗುತ್ತೆ ವಿಧಾನಸೌಧದಲ್ಲಿ, ಅಸೆಂಬ್ಲಿನಲ್ಲಿ. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ನಿಮ್ಗಳ ಹತ್ರ ಬಂದಾಗ ಟೆಕ್ನಿಕಲಿ ನೀವು ಅದನ್ನು ಹೇಗೆ ಡಿಸೈನ್ ಮಾಡ್ತೀರಾ? ಅದು ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಬರುತ್ತೆ. ನೀವುಗಳೇ ಅಲ್ಟಿಮೇಟ್ಲಿ ಡಿಸ್ಕಷನ್ನಲ್ಲಿ ಮೀಟಿಂಗ್ಗಳಲ್ಲಿ ಫೈನಲೈಸ್ ಮಾಡೋದು. ಈಗ ನಾವು ಇದುವರೆಗೆ ನಾನು ಹೇಳ್ದಂಗೆ ಕಾವೇರಿ ಫಸ್ಟ್ ಸ್ಟೇಜಿಂದ ಕಾವೇರಿ 5th ಸ್ಟೇಜ್ ತನಕ ನಮಗೆ ಜಾಪನೀಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅಂತ ಅವ್ರು ನಮ್ಗೆ ದುಡ್ಡು ಕೊಡ್ತಾರೆ, ಲಾಂಗ್ ಟರ್ಮ್ ಲೋನ್ಸ್. ಫಸ್ಟ್ ಒಂದು 10 years ಅವ್ರು ನಾವೇನು ಇಂಟ್ರೆಸ್ಟ್ ಕೊಡಲ್ಲ, ಏನು ರಿಪೇಮೆಂಟ್ ಇರಲ್ಲ. 10 years ಆದಮೇಲೆ ರಿಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ತುಂಬ ಕಮ್ಮಿ ಇರುತ್ತೆ ಇಂಟ್ರೆಸ್ಟ್, ಬಟ್ ಥೌಸಂಡ್ಸ್ ಆಫ್ ಕ್ರೋರ್ಸ್. ಅವರು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಗೆ 0.25% ಲೋನ್ ಇಂಟ್ರೆಸ್ಟ್ ರೇಟಲ್ಲಿ ಕೊಡ್ತಾರೆ. ಅವ್ರು ನಮಗೆ 0.5 ಇಂಟ್ರೆಸ್ಟಿಗೆ ನಮ್ಗೆ ಕೊಡ್ತಾರೆ ಪರ್ ಇಯರ್ ಆ ಥರ. ಅದು ಫಸ್ಟ್ 10 yearsಲ್ಲಿ ಏನೂ ಇರಲ್ಲ. ಜಾಪನೀಸ್ ಇದುವರೆಗೂ ಕೊಟ್ಟಿದ್ದಾರೆ. ಸ್ಟೇಜ್ 1ಗೂ ಅವರೇ ಕೊಟ್ಟಿರೋದು, ಸ್ಟೇಜ್ 2, ಸ್ಟೇಜ್ 3, ಫೇಸ್ 1, ಫೇಸ್ 2 ಆ್ಯಂಡ್ 5th ಸ್ಟೇಜ್ ಇಷ್ಟು ಜಾಪನೀಸ್ ಕೊಟ್ಟಿದ್ದಾರೆ. ಇದೆ, ನಮಗೆ ಇದುವರೆಗೂ ಬಂದಿಲ್ಲ. ಈಗ 6th ಸ್ಟೇಜ್ ನೆಗೋಷಿಯೇಷನ್ಸ್ ಆಗ್ತಾ ಇದೆ. ಯಾರು ಕಮ್ಮಿಗೆ ನಮಗೆ ಕೊಡ್ತಾ ಅವ್ರು ತೊಗೊಳ್ಳೋಣ ಅಂತ. ಯೂಶಲಿ ಈಗ ವರ್ಲ್ಡ್ ಬ್ಯಾಂಕ್ನವ್ರು ಮುಂದೆ ಬಂದಿದ್ದಾರೆ, ಜೈಕಾನ್ ಅವರು ಮುಂದೆ ಬಂದಿದ್ದಾರೆ. ಯಾರು ನಮ್ಗೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್, ಪೇಮೆಂಟ್ ಟರ್ಮ್ಸ್ ಈಸಿ ಇರುತ್ತೆ, ನಾವು ತೊಗೊಳ್ತೀವಿ. ಓಕೆ, ಅದು ನಾವು ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಸೈಡ್ ಮಾಡ್ತಾರೆ. ಬಟ್ ನಾವೆಲ್ಲ ಪ್ರಪೋಸಲ್ಸ್ ತೊಗೊಳ್ತೀವಿ. ಇವ್ರು ಈ ಥರ ಇದೆ, ವರ್ಲ್ಡ್ ಬ್ಯಾಂಕ್ನವ್ರು ಈ ಥರ ನಾರ್ಮ್ಸ್ ಇದೆ, ಈ ಥರ ರೀಪೇಮೆಂಟ್ ಈ ಥರ ಇದೆ ಅಂತ ಎಲ್ಲ ಅವ್ರು ಕೊಟ್ಟಿರ್ತಾರಲ್ಲ, ಅದನ್ನ ಬ್ರೀಫ್ ಮಾಡ್ತೀವಿ ಗೌರ್ಮೆಂಟ್ಗೆ. ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಇಂಥವ್ರ ಕಡೆಯಿಂದ ನೀವು ಲೋನ್ ತೊಗೋಬೋದು ಅಂತ ಡಿಸೈಡ್ ಮಾಡ್ತಾರೆ. ಅದು ಒಂದು ಸ್ಟೇಜ್, ಅದು ಫೈನಾನ್ಷಿಯಲ್ ಸ್ಟೇಜ್. ಅದು ಇನ್ನೊಂದು ಕಡೆ ನಾವು ಟೆಕ್ನಿಕಲ್ ಸೈಡು ಕನ್ಸಲ್ಟೆಂಟ್ಸ್ ಅಂತ ಬರ್ತಾರೆ. ಅವ್ರ ಕೆಲಸ ಬರೀ ಇದೆ, ಯಾವ ರೂಟಲ್ಲಿ ತೊಗೊಂಬಂದರೆ ಕಮ್ಮಿ ಆಗುತ್ತೆ, ಫೀಸಿಬಿಲಿಟಿ, ಇದು ಡಿಸೈನ್, ಫಸ್ಟ್ ಪೈಪ್ ಲೈನ್ ಅಲೈನ್ಮೆಂಟು, ಫಸ್ಟ್ ಎಷ್ಟು ನೀರು ಬರಬೇಕು ಅಂತ, ಎಷ್ಟು ನೀರು ತರಬೇಕು ಅಂತ, ಕ್ವಾಂಟಿಟಿ ಆಫ್ ವಾಟರ್ ಹೇಗೆ ಡಿಸೈಡ್ ಮಾಡ್ತಾರೆ, ಯಾವ್ಯಾವ ಏರಿಯಾ ನೀರು ಕೊಡಬೇಕು. ಸೊ ಈ ಇಂಥ ಏರಿಯಾ ನಾವೆಲ್ಲ ನೀರು ಕೊಡಬೇಕಾಗತ್ತೆ. ಎಷ್ಟು ಜನ ಇದ್ದಾರೆ, ಈಗ ಎಷ್ಟು ಮನೆ ಇದೆ, ಈಗ ಎಷ್ಟು ಜನ ಇದ್ದಾರೆ, 25 years ಅಂದ್ರೆ ಎಷ್ಟು ಜನ ಇರ್ತಾರೆ, ಅದನ್ನ ಕ್ಯಾಲ್ಕುಲೇಷನ್, ಅದಕ್ಕೆಲ್ಲ ಪಾಪ್ಯುಲೇಷನ್ ಫೋರ್ಕಾಸ್ಟ್ ಎಲ್ಲ ಮಾಡ್ತಾರೆ. ಬೆಂಗಳೂರು ಎಷ್ಟು ಜಾಸ್ತಿ ಜನ ಈ ಥರ ಕಂಡೀಷನ್ಸಲ್ಲಿ, ಈಗಿರೋ ಎಕನಾಮಿಕ್ ಕಂಡೀಷನ್ ಎಷ್ಟು ಜನ ಜಾಸ್ತಿ ಆಗ್ಬೋದು. 2004 ಮಾಡಿದ್ದು 2025 ತನಕ ಬರುತ್ತೆ ಅಂತ ಅನ್ಕೊಂಡು 2010ಗೆ ಆಗೋಯ್ತು, ಬೂಮ್ ಆಗೋಯ್ತು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಓಪನ್ ಆಯಿತು, ಎಲ್ಲ ಆಯಿತು. ಸೊ ಈಗ ಲಾಸ್ಟ್ ಟೈಮ್ ಮಾಡಿರೋದು ಇನ್ನೊಂದು 5 yearsಗೆ ಮುಗಿದೋಗುತ್ತೆ. 25 years ಮಾಡಿದ್ರೆ 20 yearsಗೆ ಆಗೋಗುತ್ತೆ. ಆ ಥರ ಬಂದಿದೆ ಈಗ. ಇದು ನಿಮಗೆ ಚಾಲೆಂಜ್. ಈಗ ನೆಕ್ಸ್ಟ್ 6th ಸ್ಟೇಜ್ಗೆ ಅದೇ ಆ ಪ್ರೊಸೆಸ್ ನಡೀತಾ ಇದೆ. ಯಾವ ರೂಟಿನ ಬರಬೇಕು, ಎಷ್ಟು ಜನ ಇರ್ತಾರೆ, ಎಷ್ಟು ಡಿಮ್ಯಾಂಡ್ ಈಗಿದೆ, ಮುಂದೆ 25 yearsಗೆ ಎಷ್ಟು ಡಿಮ್ಯಾಂಡ್ ಬರುತ್ತೆ ಅಂತ. ಸೊ ಅದೆಲ್ಲ ಲೆಕ್ಕ ಹಾಕಿದ್ಮೇಲೆ ರೂಟ್ ಲೆಕ್ಕ ಆಯಿತು, ಯಾವ ಏರಿಯಾ ನೀರು ಕೊಡಬೇಕು ಅಂತೆಲ್ಲ ಆಯಿತು. ನೆಕ್ಸ್ಟ್ ಸೋರ್ಸ್ ಎಲ್ಲಿಂದ ತರಬೇಕು,
ಇಷ್ಟು ನೀರು ಬೇಕು ಎಲ್ಲಿಂದ ಸಿಗುತ್ತೆ ಅದನ್ನು ನೋಡ್ತಾರೆ. ಅದಾದಮೇಲೆ ಅದಕ್ಕೆ ಏನೇನು ಈಗ ಹೇಳಿದ್ರಲ್ಲ, ಒಂದು ಗ್ರಾವಿಟಿಲಿ ಬರುತ್ತಾ, ಪಂಪ್ ಮಾಡಿ ತರಬೇಕಾ ಅಂತೆಲ್ಲ ಶುರು ಆಗುತ್ತೆ. ಅದೆಲ್ಲ ಅನಲೈಸ್ ಮಾಡಿ ಅದಕ್ಕೆ ಮೇಲೆ ಸಪ್ರೇಟಾಗಿ ಒಂದು ವಿಂಗೇ ಮಾಡಿಬಿಡ್ತಾರೆ. ಅವ್ರ ಕೆಲಸ ಬರೀ ಅದೇ, ಇದನ್ನೇ ನೋಡ್ಕೊಳ್ಳೋದು. ಇದೆಲ್ಲ ಒಂದು ಸ್ಟೇಜ್ ಬಂದು ಎಲ್ಲ ಗೌರ್ಮೆಂಟ್ ಅಪ್ರೂವಲ್ಸ್ ಆದಮೇಲೆ ಟೆಂಡರ್ ಕರೀತಾರೆ. ಯಾರಿಗಾರು ಕೊಡ್ಬೋದಾ? ಕೊಡೋಕ್ಕಾಗಲ್ಲ. ಪ್ರೀ ಕ್ವಾಲಿಫೈಡ್ ಆಗಿರಬೇಕು, ಅವ್ನು ಇಷ್ಟು ಸೈಜ್ ಪೈಪ್ ಹಾಕಿರಬೇಕು, ಈ ಸೈಜ್ ಪಂಪ್ಸ್ ಒಂದು ಮುಂಚೆನೇ ಎರೆಕ್ಷನ್ ಮಾಡಿರಬೇಕು, ಎಕ್ಸ್ಪೀರಿಯನ್ಸ್ ಕ್ರೈಟೀರಿಯಾ ಎಲ್ಲ ಬರುತ್ತೆ. ಅಂಥವ್ರಿಗೆ ಅದನ್ನ ಟೆಂಡರ್ ಮಾಡಿ ಕೊಡ್ತಾರೆ. ಅವ್ರು ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಬಿಲ್ಸ್ ಕೊಡ್ಬೇಕು. ಎಲ್ಲ ಈಚ್ ಸ್ಟೇಜಲ್ಲಿ ಗೌರ್ಮೆಂಟ್ ಚೆಕ್ ಮಾಡ್ತಾ ಇರ್ತಾರೆ. ಜಾಪನೀಸ್ ಅವ್ರು ದುಡ್ಡು ಕೊಟ್ಟರೆ ಅವರೆಲ್ಲ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲ ಸ್ಟೇಜ್ ಮಾನಿಟ್ರಿಂಗ್ ಇರುತ್ತೆ. ಈ ಸಲ 5th ಸ್ಟೇಜ್ ರಿಪೋರ್ಟ್ಸ್ ಯೂಸ್ ಟು ಗೋ ಅಪ್ ಟು ಟೋಕಿಯೋ. ಎಲ್ಲ ಎವ್ರಿ ಮಂತ್ಲಿ ರಿಪೋರ್ಟ್ಸು, ವೀಕ್ಲಿ ರಿಪೋರ್ಟ್ಸು, ಫೋರ್ಟ್ನೈಟ್ಲಿ ರಿಪೋರ್ಟ್ಸ್ ಎಲ್ಲ ಜಾಪನೀಸ್ ಅಲ್ಲಿ ತನಕ ಹೋಗ್ತಾ ಇತ್ತು. ವರ್ಲ್ಡ್ ಬ್ಯಾಂಕಿಂದ ತೊಗೊಂಡ್ರೆ ವರ್ಲ್ಡ್ ಬ್ಯಾಂಕಿಗೆ ಹೋಗುತ್ತೆ. ನೀವು ಹೇಳಿದ ADB ತೊಗೊಂಡು ADBಗೆ ಹೋಗುತ್ತೆ. ಬಟ್ ನಾವು ಇನ್ನು ಬೀಳೋ ಬೇಸ್ ಹಿಸ್ಟ್ರಿನಲ್ಲಿ ಜೈಕಾನೇ ನಮ್ಗೆ ಜಾಸ್ತಿ ಕೊಟ್ಟಿರೋದು, ಜಾಪನೀಸೇ ಕೊಟ್ಟಿರೋದು. ಸೊ ಇದು ಪ್ರೋಸೆಸ್ಸು. ಈಗ ಒಂದು ಪ್ರೋಸೆಸ್ ಕ್ಲಿಯರ್ ಆಗಿದೆ, ಒಂದು ಸ್ಟೇಜ್ ಕ್ಲಿಯರ್ ಆಗಿದೆ, ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ದಾರೆ. KRS ಬ್ಯಾಕ್ವರ್ಡ್ಸ್ನ ತೊಗೋಬೋದು. ಈ ರೂಟ್ ಅಪ್ರೂವ್ ಆಗಿದೆ. ಎಲ್ಲೆಲ್ಲಿ ಹೋಗಬೇಕು, ಕೆಂಗೇರಿಗೆ ಬರುತ್ತೆ, ಒಂದು ದೇವನಹಳ್ಳಿ ಕಡೆ, ಯಲಹಂಕ, ಹೊಸಕೋಟೆ, ಆನೇಕಲ್, ಇಷ್ಟನ್ನು ಕವರ್ ಮಾಡಬೇಕು ಅಂತ ಆಗಿದೆ. ಅದು ಅಪ್ರೂವ್ ಆಗಿದೆ. ಯಾವ ಥರ ತರಬೇಕು, KRS ಇಂದ ರಾಮನಗರ, ಮಂಡ್ಯದಿಂದ ರಾಮನಗರ ಬೈ ಗ್ರಾವಿಟಿ, ರಾಮನಗರದಿಂದ ಬೆಂಗಳೂರಿಗೆ ಪಂಪ್, ಅಲ್ಲಿಂದ ಪಂಪ್ ಮಾಡಬೇಕು ಅಂತ ಇಷ್ಟು ಬ್ರಾಡಾಗಿ ಮಾಡಿದ್ದಾರೆ. ದಟ್ ಹಸ್ ಬಿನ್ ಅಪ್ರೂವ್ಡ್. ಕಾಸ್ಟ್ ಆಫ್ ಎಸ್ಟಿಮೇಟ್ಸ್ ಅಪ್ರಾಕ್ಸಿಮೇಟ್ಲಿ 7,000 crores. ಓಕೆ, ಇವಾಗ ನಮಗೆ ಅರ್ಥ ಆಗೋ ಹಾಗೆ ಕನ್ವರ್ಟ್ ಮಾಡಿ ನಿಮ್ದನ್ನು ಹೇಳೋದಾದರೆ, ಈಗ ರೋಡ್ ಕನ್ಸ್ಟ್ರಕ್ಷನ್ ಅಂತ ಬಂದಾಗ, ಮೆಟ್ರೋ ಕನ್ಸ್ಟ್ರಕ್ಷನ್ ಅಂತ ಬಂದಾಗ ಏನದು ಪಬ್ಲಿಕ್ ಪ್ರಾಪರ್ಟಿ ಇದನ್ನೆಲ್ಲ ಅಕ್ವೈರ್ ಮಾಡಬೇಕು ಅಂತ ಬರುತ್ತೆ. ಈಗ ನಿಮ್ಮ ಪೈಪ್ ತೆಗೆದುಕೋಬೇಕು ಅಂದರೂ ಕೂಡ ಅಕ್ವೈರ್ ಮಾಡಲೇಬೇಕಾಗತ್ತಲ್ವಾ ಲ್ಯಾಂಡ್ನ? ಹೌದು ಮೇಡಮ್. ಈಗ ಏನಾಗಿದೆ, ಒನ್ಸ್ ಮೇನ್ ಪ್ರಾಜೆಕ್ಟ್ ಆದಾಗ ಅಕ್ವೈರ್ ಮಾಡ್ತಾರೆ, ಲ್ಯಾಂಡ್ ಎಕ್ವಿಸಿಷನ್ ಎಲ್ಲ ಮಾಡ್ತಾರೆ. ಈಗ ನಮ್ದು ಏನು ಲಾಸ್ಟ್ ತನಕ ಆಯ್ತು 5th ಸ್ಟೇಜ್. ನೀವು ಕೂಡ ಅದೇ ಪ್ರಾಬ್ಲಮ್ನೇ ಫೇಸ್ ಮಾಡ್ತೀರಾ ಅಲ್ವಾ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ? ಆಫ್ ಕೋರ್ಸ್ ಸುಪ್ರೀಂ ಕೋರ್ಟ್ ಹೇಳಿದೆ ಈ ತರ ಕಾಸಸ್ಗೆ ಲ್ಯಾಂಡ್ ಅಕ್ವಿಸಿಷನ್ ಪ್ರಯಾರಿಟಿ ಅಂತ. ಅದೇ ತರ ಇದು ಕಾಂಪನ್ಸೇಷನ್, ಗಲಾಟೆ, ಸ್ಟೇ ಆರ್ಡರ್, ಕೋರ್ಟ್ಗೆ ಹೋಗು ಎಲ್ಲ ಆಗ್ತಾ ಬರುತ್ತೆ. ಹೌದೌದು. ವಾಟ್ ಎವರ್ ದ ಪ್ರಾಸೆಸ್ ಫಾರ್ ಲ್ಯಾಂಡ್ ಅಕ್ವಿಸಿಷನ್ ಇದೆ ಅದು ಫಾಲೋ ಮಾಡಿ. ಅದರಿಂದನೇ ಲ್ಯಾಂಡ್ ಅಕ್ವಿಸಿಷನ್ ಇಂದನೇ ಸ್ವಲ್ಪ ಪ್ರಾಜೆಕ್ಟ್ಸ್ ಆಲ್ವೇಸ್ ಡಿಲೇ ಆಗುತ್ತೆ. ಹೌದು, ಸುಮಾರು ವರ್ಷಗಳೇ ಮೇನ್ ರೀಸನ್. ಸೊ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಒಂದು ಪ್ರಾಜೆಕ್ಟ್ ಕಂಪ್ಲೀಷನ್ ಆಗೋದಕ್ಕೆ, ಸಕ್ಸಸ್ಫುಲಿ ಆಗೋದಕ್ಕೆ. ಅದಾದ ನಂತರ ಇನ್ಸೈಡ್ ಸಿಟಿ ಬಂದ್ಮೇಲೆ ಏನಾಗುತ್ತೆ, ಇನ್ಸೈಡ್ ಸಿಟಿಗೆ ನಾವು ಮೇಂಟೆನೆನ್ಸ್ ಅಲ್ಲಿ ದಿನನಿತ್ಯ ಕೆಲಸ ಮಾಡ್ತಾ ಇರ್ತೀವಿ. ಅಲ್ಲೂ ನಮಗೆ ಕೆಲಸಗಳು ಕೆಲವು ಮಾಡೋದಿರುತ್ತೆ. ಹಳೆಯದು ಪೈಪು ಇನ್ಸಫಿಷಿಯಂಟ್ ಸೈಜ್ ಆಗಿರುತ್ತೆ, ಅಲ್ಲಿ ಆ ಏರಿಯಾ ಸ್ವಲ್ಪ ಜಾಸ್ತಿ ಬೆಳೆಯುತ್ತೆ. ಸೊ ನಿರಂತರ ಒನ್ಸು ಇನ್ಸೈಡ್ ದ ಸಿಟಿ ಆಲ್ಸೋ ನಾವು ಅಪ್ಗ್ರೇಡ್ ಮಾಡ್ತಾ ಇರಬೇಕಾಗುತ್ತೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ. ಸೊ ಅವಾಗ ಏನಾಗುತ್ತೆ, ಅವಾಗ ನಾವು ಈ BBMP ಜೊತೆಗೆ ಒಂದು ಮಾರ್ಕ್ಸ್ ವೆಬ್ಸೈಟ್ ಅಂತ ಮಾಡಿದ್ದಾರೆ. ಈಗ ಮುಂಚೆ ಕೋಆರ್ಡಿನೇಷನ್ ಬಿಟ್ವೀನ್ ಡಿಫ್ರೆಂಟ್ ಏಜೆನ್ಸೀಸ್. ಈಗ ಅವ್ರು ಮಾಡೋ ಕೆಲಸ ನಮಗೆ ಗೊತ್ತಿರಲ್ಲ, ನಾವು ಮಾಡೋ ಕೆಲಸ ಅವ್ರಿಗೆ ಗೊತ್ತಿರಲ್ಲ ಅಂತ ನಡೀತಾ ಇರುತ್ತೆ. ಹಾಗಾಗ್ಬಿಟ್ಟು ಮುಂಚೆ ಏನಾಯಿತು, ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಈ ಜನಸಂಪರ್ಕ ಸಭೆ ಅಂತ ಮಾಡೋರು, ವಾರ್ಡ್ ಲೆವೆಲ್ ಕಮಿಟಿ ಮೀಟಿಂಗ್ ಅಂತಿತ್ತು, ಅಲ್ಲೆಲ್ಲ ಮಾಡ್ತಾ ಇತ್ತು. ಈಗೇನಾಗಿದೆ, ಈಗ ಮಾರ್ಕ್ಸ್ ವೆಬ್ಸೈಟ್ ಅಂತ ಒಂದು ಮಾಡಿದ್ದಾರೆ PBMP. ಸೊ ಅದರಲ್ಲಿ ನಾವು ವಿ ಹ್ಯಾವ್ ಟು ರೈಸ್ ಅ ರಿಕ್ವೆಸ್ಟ್, ನಾವು ಇಂಥ ರೋಡಲ್ಲಿ ಹಿಂಗೆ ಕೆಲಸ ಮಾಡ್ತೀವಿ ಅಂತ ನಾವು ರೈಸ್ ಮಾಡ್ತೀವಿ. ಸೊ BBMP ಅವ್ರು ಏನು ಮಾಡ್ತಾರೆ, ಅದು ಅದ್ರ ತగ్గಂಟಾಗಿ ಏನು ವಾಟ್ ಇಸ್ ಅ ಲೆಂತ್, ಅಲ್ಲಿ ಏನು ಇದಾಗುತ್ತೆ ಅಂದ್ಬಿಟ್ಟು ಅವರು ನಮಗೆ ಚಾರ್ಜಸ್ಸು ಮಾಡಿ ಇದೇ ಇಶ್ಯೂದ ರೋಡ್ ಕಟ್ಟಿಂಗ್ ಪರ್ಮಿಷನ್ ಅದ ನಂತರ ನಾವು ಮಾಡ್ತಾ ಇದೀವಿ ಕೆಲಸ. ಓಕೆ, ಅದು ಮಾಡ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಹೊರಟೋಗಿರ್ತೀರಾ? ಇಲ್ಲ, ಅದಕ್ಕೆ ಹೇಳೋದು ಈಗ ಏನಾಗಿದೆ, ಮಾರ್ಕ್ಸ್ ವೆಬ್ಸೈಟ್ ಅಂತ ಬಂದಿದೆ, ಅದ್ರಲ್ಲಿ ದೇ ಟೇಕ್ ದ ಪೇಮೆಂಟ್. ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ. ಸೊ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದಿ GBA ಟು ರಿಸ್ಟೋರ್ ದ ರೋಡ್. ನಮ್ಮಿಂದ ದುಡ್ಡು ತೊಗೊಳ್ತಾರೆ, ಹಣ ತೊಗೊಳ್ತಾರೆ. ಈಗ ಅವರು ರಿಪೇರಿ ಮಾಡ್ಕೋಬೇಕು, ಬಿಕಾಸ್ ರೋಡ್ ಏಜೆನ್ಸಿ ಅವರಾಗಿರೋದ್ರಿಂದ ದೇ ವಿಲ್ ಡೂ ಎ ಬೆಟರ್ ವರ್ಕ್. ಅದನ್ನೆಲ್ಲ ಆ ಥರ ಆಗಿದೆ ಈಗ. ಓಕೆ, ಲೀಕೇಜ್ ಎಲ್ಲಿರುತ್ತೆ? ವಾಟರ್ ಲೀಕೇಜ್ ಎಲ್ಲಿರುತ್ತೆ? ಲೀಕೇಜಸ್ ಏನಾಗುತ್ತೆ, ಈಗ ಇಫ್ ಇಟ್ ಈಸ್ ಅ ಕಂಟಿನ್ಯೂಸ್ ಸಪ್ಲೈ, ಒನ್ಸ್ ಅಗೇನ್ ಲೀಕೇಜಸ್ ಫಸ್ಟ್ ಆಫ್ ಆಲ್ ಯಾಕಾಗುತ್ತೆ ಅಂದರೆ, ಒಂದು ಸಿಸ್ಟಮ್ 24/7 ಕಂಟಿನ್ಯೂಸ್ ಲೈನಲ್ಲಿ ನೀರಿದ್ರೆ ಏನಾಗುತ್ತೆ, ಅದು ಕಾಮ್ ಆಗಿರುತ್ತೆ. ಇಟ್ ವಿಲ್ ಬಿ ಅಟ್ ಈಕ್ವಿಲಿಬ್ರಿಯಮ್ ಒಂಥರ. ಈ ಇಂಟರ್ಮಿಡಿಯೆಂಟ್ ಸಪ್ಲೈ ಇದ್ದರೆ ಏನಾಗುತ್ತೆ, ಈಗ ನಮ್ಮದು ಪಂಪ್ ಆನ್ ಮಾಡ್ತೀವಿ, ಇಲ್ಲ ಅಲ್ಲಿ ವಾಲ್ ಓಪನ್ ಮಾಡ್ತೀವಿ, ಪೈಪ್ ಎಂಟಿ ಇರುತ್ತೆ, ಈ ವಾಟರ್ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ವಾಟರ್ ಹ್ಯಾಮರ್ ಎಫೆಕ್ಟ್ ಅಂತಿರುತ್ತೆ. ಆಮೇಲೆ ಯಾವಾಗ ನಾವು ನೀರು ನಿಲ್ಲಿಸ್ತೀವಿ, ನೀರೆಲ್ಲ ಎಂಟಿ ಆಗುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಸೊ ನೀರು ತುಂಬೋದು, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇದು ಎವ್ರಿ ಡೇ ಆ ಜಾಯಿಂಟ್ಸ್ ಮೇಲೆ ಬೀಳ್ತಾ ಇರುತ್ತೆ.
ಸೊ ಅವಾಗ ರೀಪ್ಲೇಸ್ ಮಾಡ್ತಾನೆ ರಿಪ್ಲೇಸ್ ಅಲ್ಲ, ಹೋಗ್ಬೇಕಾಗುತ್ತೆ. ಜಾಯಿಂಟ್ ಹತ್ರ ಲೀಕ್ ಆಗೋ ಸಾಧ್ಯತೆ ಇರುತ್ತೆ. Okay, ಒನ್ ಇಸ್ ದಿಸ್. ಆಮೇಲೆ ಇನ್ನೊಂದು ಈಗ ಅವಾಗ ಅದನ್ನ ಹೇಗೆ ಅದನ್ನ ಫಿಕ್ಸ್ ಮಾಡ್ತೀರಾ ಆ ಥರ ಲೀಕೇಜಸ್ನ? ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಅಂದ್ರೆ, ಈಗ ನಮ್ಮಲ್ಲಿ ಬೆಂಗಳೂರಲ್ಲಿರೋ ಟ್ರಾಫಿಕ್ಕು, ಈ ವೆಹಿಕಲ್ಸು, ವೈಬ್ರೇಷನ್ಸ್ ಅದೇನಾಗುತ್ತೆ, ಅದು ಇಂಪ್ಯಾಕ್ಟ್ ಮಾಡ್ತಾನೆ ಇರುತ್ತೆ. ಇಂಪ್ಯಾಕ್ಟ್ ಯಾವ ಥರ? ವೈಬ್ರೇಷನ್ ಮೂಲಕನೋ ಅಥವಾ ಪಲ್ಯೂಷನ್? ವೈಬ್ರೇಷನ್ ಮೂಲಕ ನಮ್ಮ ಪೈಪ್ ಹೊಡಿತಾ ಇರುತ್ತೆ. ಸೊ ಅಂದ್ರೆ ನಮ್ಮ ಟ್ರಾಫಿಕ್ ಟ್ರಾಫಿಕ್ ಓ, ಇದು ನಮಗ್ ಮಾತ್ರ ತೊಂದರೆ ಆಗಲ್ಲ, ಇದಕ್ಕೂ ತೊಂದರೆ ಈಗ ಆಗುತ್ತೆ. ಏನಾಗುತ್ತೆ, ಆಲ್ಮೋಸ್ಟ್ ನಮ್ದೆಲ್ಲ ಏನಂತ ಇವಾಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಲೀಕ್ ಆಗಲ್ಲ ಹಂಗಲ್ಲ ಅಂತೆಲ್ಲ ಹೇಳ್ತಾರೆ. ಅಲ್ಲೇನಾಗುತ್ತೆ, ಅಲ್ಲಿ ಸಪ್ರೇಟ್ ಡಕ್ಟ್ಸೇ ಇರುತ್ತೆ. ಯುಟಿಲಿಟಿಗೆ ಒಂದು ಸಪ್ರೇಟ್ ಜಾಗ ಇರುತ್ತೆ, ಅಲ್ಲಿ ವೆಹಿಕಲ್ಸ್ ಹೋಗಲ್ಲ, ಏನಿಲ್ಲ. ನಮ್ದು ಯಾವುದೇ ನೀವು ರೆಸಿಡೆನ್ಷಿಯಲ್ ರೋಡ್ ತಗೊಳ್ಳಿ, ಎಲ್ಲ 10 ಅಡಿ 12 ಅಡಿ 15 ಅಡಿ ಇರುತ್ತೆ. ಸೊ ಅಲ್ಲೇ ವೆಹಿಕಲ್ಸ್ ಓಡಾಡಬೇಕು, ಅಲ್ಲೇ ವಾಟರ್ ಲೈನ್ ಬರುತ್ತೆ, ಅಲ್ಲೇ ಸ್ಯಾನಿಟರಿ ಲೈನ್ ಬರುತ್ತೆ, ಅಲ್ಲೇ ಬೆಸ್ಕಾಮ್ ಕೇಬಲ್ ಹಾಕಿರ್ತಾರೆ, ಅಲ್ಲೇ OFC ಅವ್ರು ಹಾಕಿರ್ತಾರೆ. ಸೊ ನಾವೇನಕ್ಕಾದ್ರೂ ಹಾಗಿದ್ರೆ ನಮ್ಮ ಪೈಪ್ ಲೈನ್ ಹಾಕ್ಬೇಕು, ವಿ ಫೈಂಡ್ ಅರೌಂಡ್ 3 to 4 ಅದರ್ ಯುಟಿಲಿಟೀಸ್. ಜಾಗನೇ ಇರಲ್ಲ, ಎಲ್ಲ ಮರ ಬಂದ್ಬಿಡುತ್ತೆ, ಈ ತರ ಇರುತ್ತೆ. ಸೊ ಕಂಜೆಸ್ಟೆಡ್ ರೋಡ್ ಡಿಫ್ರೆಂಟ್ ಪಾರ್ಟಿ ಮಾಡಬೇಕಾದ್ರೆ, ಈಗ ನಾನು ಹೇಳ್ದಂಗೆ ಇಂಟರ್ಮಿಟೆಂಟ್ ಸಪ್ಲೈ ಇರೋದ್ರಿಂದ ಒಂದು, ಈ ವೆಹಿಕಲ್ ಟ್ರಾಫಿಕ್ ಇಂದ ಒಂದು, ಇನ್ನೊಂದು ಥರ್ಡ್ ಪಾರ್ಟಿ ಡ್ಯಾಮೇಜ್ ಅಂತ ಹೇಳ್ತೀವಿ. ಈಗ ನಮ್ದು ಒಂದು ಚಿಕ್ಕ ರೋಡ್, ಥರ್ಡ್ ಪಾರ್ಟಿ ಡ್ಯಾಮೇಜ್ ಅಂದ್ರೆ, ಥರ್ಡ್ ಪಾರ್ಟಿ ಮೀನ್ಸ್ ಬೆಸ್ಕಾಮ್ ಇಸ್ ಅ ಥರ್ಡ್ ಪಾರ್ಟಿ ಫಾರ್ ಅಸ್. ಬೆಸ್ಕಾಮ್ ಇರ್ಬೋದು, BSNL ಇರ್ಬೋದು, OFC ಕೇಬಲ್ಸ್ ಹಾಕ್ತಾರಲ್ಲ ಅವ್ರು ಇರ್ಬೋದು, ಇಲ್ಲ KPTCL ಕೇಬಲ್ ಹಾಕ್ತಾರೆ, ಇಲ್ಲ ಲೈಟ್ ಪೋಲ್ಸ್ ಎರೆಕ್ಟ್ ಮಾಡಕ್ ಬರ್ತಾರೆ. ಆಮೇಲೆ GBಯಲ್ಲಿ ಇನ್ನೊಂದು ಸ್ಟಾಮ್ ವಾಟರ್ ಡ್ರೈನ್ ಅಂತಿದೆ, ದೊಡ್ಡ ದೊಡ್ಡ ಮೋರಿಗಳು ಮಾಡ್ತಾರಲ್ಲ, ಅವ್ರು ಹಗಿತಾರೆ. ಅವ್ರು ಹಗ್ದಾಗ ಏನಾಗುತ್ತೆ, ನಮ್ಮ ಪೈಪ್ ಡ್ಯಾಮೇಜ್ ಆಗುತ್ತೆ. ಸೊ ಈ ತರ ನಮ್ದು ಲೀಕ್ ಬಂದಿದ ತಕ್ಷಣ ಏನಾಗುತ್ತೆ, ನಮ್ಮಲ್ಲಿ ಏನಾಗುತ್ತೆ, ಲೀಕ್ ಗ್ಯಾಂಗ್ಸ್ ಅಂತ ಇಟ್ಕೊಂಡಿರ್ತೀವಿ. ನಮ್ಮ ಸರ್ವಿಸ್ ಸ್ಟೇಷನ್ ಹೇಳಿದ್ನಲ್ಲ, ಗ್ಯಾಂಗ್ ಲೀಕ್ ಗ್ಯಾಂಗ್ಸ್ ಅಂತ ಕರಿತೀವಿ. ಇಲ್ಲ, ಲೀಕ್ ಕಾಲೋಕಿಯಲ್ ಇದು ಲೀಕ್, ಒಂದು ಟೀಮ್, ಲೀಕ್ ಅಟೆಂಡಿಂಗ್ ಟೀಮ್ ಅಂತ ಇರುತ್ತೆ. ಸೊ ಅವ್ರಿಗೆ ಪಾಸ್ ಮಾಡ್ತೀವಿ ಲೊಕೇಶನ್ ಎಲ್ಲ. ಸೊ ದೇ ಗೋ ದೇರ್, ಅದೆಲ್ಲ ಡಿಗ್ ಮಾಡಿ ಏನಾಗಿದೆ ಅಂತ ನೋಡ್ಬಿಟ್ಟು, ಯೂಶಲಿ ಅಷ್ಟೇನು ಪೈಪ್ ಕ್ರ್ಯಾಕ್ ಬಂದಿರುತ್ತೆ, ಇಲ್ಲ ಕಾಲರ್ ಪೈಪ್ ಕ್ರ್ಯಾಕ್ ಬಂದಿದೆ, ರೀಪ್ಲೇಸ್ ಮಾಡಿ ಕಾಲರ್ ಹೊಸ ಪೈಪ್ ಹಾಕ್ತಾರೆ. ಇಲ್ಲ ಈ ಜಾಯಿಂಟ್ಸ್ ಹತ್ರ ಏನಾದ್ರು ಲೀಕ್ ಬಂದ್ರೆ ಗ್ಲ್ಯಾಂಡ್ಸ್ ಅಂತ ಹಾಕ್ತಿವಿ, ಲೀಕ್ ರಿಪೇರ್ ಕ್ಲಾಂಪ್ಸ್ ಅಂತ ಬರುತ್ತೆ. ಆ ಕ್ಲಾಂಪ್ ಎಲ್ಲ ಹಾಕ್ಬಿಟ್ಟು ರೆಡಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ತಳ್ಳೋದು. ಇಲ್ಲ ಟೆಂಪ್ರರಿ ಅಂತಿಲ್ಲ, ಇದು ಇಸ್ ಆಲ್ ಪರ್ಮನೆಂಟ್. ಸೊ ಇದಾಗುತ್ತೆ. ಈಗ ರೋಬೋ ಯೂಸ್ ಮಾಡ್ತಾ ಇರೋದು ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ವೇರ್ ಎಕ್ಸಾಕ್ಟ್ಲಿ ದ ಪೈಪ್ ಕಟ್ ಆಗಿದೆ ಅಂತ ನಾವು ಗೊತ್ತಾಗೋದಿಲ್ಲ. ಲೀಕ್ ಬಂದ್ಬಿಟ್ರೆ ಗೊತ್ತಾಗುತ್ತೆ, ಒಂದೊಂದ್ಸಲಿ ಗೊತ್ತಾಗೋದಿಲ್ಲ. ಇನ್ನೂ ಒಂದೊಂದ್ ಕಡೆ ಏನಾಗುತ್ತೆ, ಕೆಲವು ಮನೆಗೆ ನೀರು ಬರ್ತಾ ಇರುತ್ತೆ, ಆಫ್ಟರ್ ಕೆಲವು ಸ್ಟ್ರೆಚ್ ನೀರು ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲೋ ಹೆಡ್ ಆಗಿ. ಸೊ ಪೈಪ್ ಲೈನ್ ಒಳಗಡೆ ಬ್ಲಾಕ್ ಆಗಿರುತ್ತೆ. ಸೊ ಬ್ಲಾಕ್ ಆದಾಗ ಏನಾಗುತ್ತೆ, ನಮ್ಗೆ ಎಕ್ಸಾಕ್ಟ್ ಆಗಿ ಎಲ್ಲಿ ಬ್ಲಾಕ್ ಆಗಿದೆ ಅಂತ ಗೊತ್ತಾಗಲ್ಲ. ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನಾವು ಇಲ್ಲಾಗಿದ್ದು ಚೆಕ್ ಮಾಡೋ, ಇಲ್ಲಿ ಬ್ಲಾಕ್ ಆಗಿಲ್ಲ, ಮತ್ತೆ ಅಲ್ಲಗಿ ಪಿನ್ ಪಾಯಿಂಟ್ ಮಾಡಿದಷ್ಟೇ 3-4 ಕಡೆ ಅಗಿಬೇಕಾಗುತ್ತೆ, ರೋಡ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇನ್ನೂ ಒಂದೊಂದ್ಸಲಿ ಏನಾಗುತ್ತೆ, ಕಂಟ್ಯಾಮಿನೇಷನ್ಸ್ ಆಗ್ತಾ ಇರುತ್ತೆ. ನಾನು ಹೇಳ್ದಂಗೆ ನ್ಯಾರೋ ರೋಡ್ಸ್, ಚಿಕ್ಕ ರೋಡ್ ಇರೋದ್ರಿಂದ, ಲಾಟ್ ಆಫ್ ಯುಟಿಲಿಟೀಸ್ ಹೋಗಿರೋದ್ರಿಂದ, ಈ ಒಂದು ರೋಡಲ್ಲಿ ನಿಮ್ದೊಂದು 20 ಮನೆ ಇದ್ರೆ 20 ಮನೆಗೂ ವಾಟರ್ ಕನೆಕ್ಷನ್ಸ್ ಹೋಗಿರುತ್ತೆ, 20 ಸ್ಯಾನಿಟರಿ ಹೋಗಿರುತ್ತೆ. ನಮ್ದು ಸ್ಯಾನಿಟರಿ ಒಂದ್ ಕಡೆ ಇರುತ್ತೆ, ವಾಟರ್ ಇನ್ನೊಂದ್ ಕಡೆ ಇರುತ್ತೆ. ಒಂದ್ ಸೈಡ್ ಆಫ್ ದ ರೋಡ್ ಅಲ್ಲಿ ವಾಟರ್ ಹಾಕಿರ್ತೀವಿ, ಒಂದ್ ಸೈಡ್ ಆಫ್ ದ ರೋಡ್ ಅಲ್ಲಿ ಸ್ಯಾನಿಟರಿ ಹಾಕಿರ್ತೀವಿ. ಸೊ ಸ್ಯಾನಿಟರಿ ಕನೆಕ್ಷನ್ ತೊಗೊಳೋರ್ದೆಲ್ಲ ಹಿಂಗ್ ತಗೊಂಡಿರ್ತಾರೆ, ಈ ಕಡೆಯಿಂದ ವಾಟರ್ ಆ ಮನೆಗೆ ತಗೊಂಡವರೆಲ್ಲ ಎಲ್ಲ ಕ್ರಾಸ್ ಆಗಿರುತ್ತೆ, ಪೈಪ್ಸ್ ಎಲ್ಲ ಕ್ರಾಸ್ ಆಗಿರುತ್ತೆ. ಸೊ ಹಂಗಾಗಿನೇ ವಾಟರ್ ಕಂಟಾಮಿನೇಷನ್ ಒಂದೊಂದ್ಸಲ ಆಗೋದು, ಕ್ರಾಸ್ ಆಗಿರುತ್ತೆ. ಒಂದೊಂದ್ಸಲಿ ಪೈಪ್ ಏಜ್ ಆಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ. ಅದು ಇದು ಮಾಡಿದಾಗ ಏನಾದ್ರೆ ಕ್ರಾಸ್ ಕನೆಕ್ಷನ್ ಆದಾಗ ಕಂಟಾಮಿನೇಷನ್ಸ್ ಆಗುತ್ತೆ. ಈ ಯೂಶಲಿ ಇದೇನು ನೀರಿದೆ, ಸ್ಯಾನಿಟರಿ ನೀರು, ಸಿವೇಜ್ ನೀರು, ದಟ್ ಮೇ ಗೋ ಅಂಡ್ ಫಾಲ್ ಇನ್ ದ ವಾಟರ್ ಲೈನ್. ಆ ತರ ಆಗ್ಬೋದು, ವೈಸ್ ವರ್ಸ. ಇದು ಅದಕ್ಕೆ ಬೀಳ್ಬೋದು, ಅದು ಇದಕ್ಕೆ ಬೀಳ್ಬೋದು, ಆ ತರ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಾವು ಕರೆಕ್ಟಾಗಿ ನೋಡೋಕೆ ಏನಾಗುತ್ತೆ, ಈಗ ಅದು ನಾವು ಕ್ಯಾಮ್ರಾದು ಯೂಸ್ ಮಾಡ್ತಾ ಇದೀವಿ. ಸಾಲಿನೋಸ್ ಅಂತ ಒಂದು ಏಜೆನ್ಸಿ ಇದೆ, ಅದು AI ಬೇಸ್ಡ್. ಸೊ ಅಲ್ಲೇನು ಮಾಡ್ತಾರೆ, ಒಂದ್ ಕಡೆ ಕಟ್ ಮಾಡಿ ಕ್ಯಾಮ್ರಾ ಇನ್ಸರ್ಟ್ ಮಾಡ್ತಾರೆ. ಸೊ ಕ್ಯಾಮ್ರಾ ಇನ್ಸರ್ಟ್ ಆದಾಗ ನಮ್ಗೆ ಎಂಟೈರ್ ಒಳಗಡೆ ಪಿಕ್ಚರ್ ಕಾಣುತ್ತೆ. ಈಗ ಜಸ್ಟ್ ಲೈಕ್ ನಮ್ಗೆ ಎಂಡೋಸ್ಕೋಪಿ ಹಾಸ್ಪಿಟಲ್ ಎಲ್ಲ ಮಾಡೋಕೆ ನೀವು ಕ್ಯಾಮ್ರಾ ಇನ್ಸರ್ಟ್ ಅಂತ ಹೇಳ್ತೀರಲ್ಲ, ಕಾನ್ಸ್ಟೆಂಟ್ಲಿ ವಾಟರ್ ಸಪ್ಲೈ ಆಗ್ತಾ ಇರುತ್ತೆ. ಮತ್ತೆ ಯಾವ ರೀತಿ ಕ್ಯಾಮ್ರಾ ವಾಟರ್ ಪ್ರೂಫ್ ಮಾಡ್ಕೋತೀರಾ? ಇಲ್ಲ, ಕ್ಯಾಮ್ರಾ ವಿಲ್ ಬಿ ವಾಟರ್ ಪ್ರೂಫ್, ಬಟ್ ಈ ತರ ನಾವು ಕ್ಯಾಮ್ರಾ ಇನ್ಸರ್ಟ್ ಮಾಡೋ ಪೈಪ್ ಎಲ್ಲ ಕಟ್ ಮಾಡಿರ್ತೀವಲ್ವಾ, ಸೊ ಅದ್ರಲ್ಲಿ ನೀರು ಇರಲ್ಲ, ನಾವು ಸ್ಟಾಪ್ ಮಾಡಿರ್ತೀವಿ ನೀರು. ಸೊ ಇದ್ರ ಸೇಫ್ಟಿ ನೋಡ್ಕೊಂಡೆ ನೀವು ಅದನ್ನ ಹೌದು ಪೈಪ್ ಕಟ್ಟೆ ಮಾಡ್ಬಿಡ್ತೀವಿ. ಒಂದು ಮೀಟರ್ ಅಷ್ಟು, ಒಂದು 3-4 ಅಡಿ ಪೈಪ್ ತೆಗೆದು ಯು ಟು ಇನ್ಸರ್ಟ್ ದ ಕ್ಯಾಮ್ರಾ ಅಲ್ವಾ, ಸೊ ಪೈಪೇ ಕಟ್ ಮಾಡಿರ್ತೀವಿ, ನೀರು ಇರೋದಿಲ್ಲ. ಆಗ ಒಂದ್ ಸ್ವಲ್ಪ ಪೈಪಲ್ಲಿ ನೀರು ಇದ್ರೆ ಏನು ತೊಂದರೆ ಇಲ್ಲ, ಕ್ಯಾಮ್ರಾ ವಿಲ್ ವಾಟರ್ ಇದಾಗುತ್ತೆ. ಸೊ ನಮಗೆ ಎಕ್ಸಾಕ್ಟ್ ಅದು ಪಿನ್ ಪಾಯಿಂಟ್ ಮಾಡುತ್ತೆ. ಕ್ಯಾಮ್ರಾ ಅಲ್ಲಿ ನಮಗೆ ಕೋಆರ್ಡಿನೇಟ್ಸ್ ಬರುತ್ತೆ, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಬರುತ್ತೆ. ಬೇಸ್ಡ್ ಆನ್ ದಟ್ ನಾವು ಕರೆಕ್ಟಾಗಿ ಇಲ್ಲಿ ಡಿಗ್ ಮಾಡಿದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲೇ ಡಿಗ್ ಮಾಡಿ ಒಂದೇ ಎಕ್ಸ್ಕವೇಷನ್ಗೆ ನಮಗೆ ಸಿಕ್ಬಿಡುತ್ತೆ. ಇನ್ಸ್ಟೆಡ್ ಆಫ್ ಡ್ಯಾಮೇಜಿಂಗ್ ದ ರೋಡ್, ನಮ್ಮ ಟೈಮ್ ವೇಸ್ಟ್ ಆಗೋದು, ಲೇಬರ್ ಜಾಸ್ತಿ, ಕಾಸ್ಟ್ ಜಾಸ್ತಿ ಮಾಡೋ ಬದಲು, ಬಿಕಾಸ್ ಆಫ್ ದಿಸ್ ಕ್ಯಾಮ್ರಾ AI ಯೂಸ್ ಮಾಡ್ತಾ ಇರೋದ್ರಿಂದ ಒಂದೇ ಸಲಿಗೆ ನಾವು ಇವಾಗ AI ಈ ತರದ ಟೆಕ್ನಾಲಜಿ ಬಂದಿದ್ದು ಪಾಸ್ಟ್ 2 years ಇಂದ ಅನ್ಕೋತೀನಲ್ಲ. ಹೌದು. ಅದಕ್ಕೆ ಮುಂಚೆ ಮ್ಯಾನ್ಯುಯಲಿನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಿದ್ದ. ಓ ಗಾಡ್.
ಈಗ ನಾವು ಬೇಸ್ಡು ಕ್ಯಾಮ್ರಾ ಎಲ್ಲ ಇದೆ, ಎಕ್ಸಾಕ್ಟ್ ಹೇಳ್ತೀವಿ ಇಲ್ಲೇ ಆಗಿದೆ ಅಂತ. ಅಂತ ಈಸಿ ಈಗ ಆಗಿದೆ ಈಸಿ, ಕೆಲ್ಸ. ಮುಂಚೆ ಮೋಸ್ಟ್ಲಿ ಇಲ್ಲಾಗಿರ್ಬೋದು ಅಂತ ಇದ್ರು ಬಹುದು ಪಾಸಿಬಿಲಿಟೀಸ್. ಅಷ್ಟೇ, ಅದೇ ಡಿಫ್ರೆನ್ಸ್. ಅವಾಗೇನು ಇಲ್ಲೋಗಿಬೇಕು, ಅಲ್ಲೋಗಿಬೇಕು. ಓಕೆ ಈಗ ಕರೆಕ್ಟಾಗಿ ಹೇಳ್ತಾ ಅಲ್ಲೇ ಇದೆ ಅಂತ, ಎಕ್ಸಾಕ್ಟ್. ಎಕ್ಸಾಕ್ಟ್ ಅಲ್ಲೇ ಇದೆ. ಓಕೆ, ಇವಾಗ ಲೀಕೇಜ್ ಬಗ್ಗೆ ಹೇಳಿದ್ರಿ. ಈಗ ವಾಟರ್ ಥೆಫ್ಟ್ ಹೆಂಗಾಗುತ್ತೆ? ಇಷ್ಟೆಲ್ಲ ನೀವು ಪ್ರಿಕಾಷನ್ಸ್ ತಗೊಂಡ್ರೂ ವಾಟರ್ ಥೆಫ್ಟ್ ಅಂತ ಕೇಳ್ತಾನೆ ಇರ್ತೀವಲ್ಲ. ವಾಟರ್ ಥೆಫ್ಟ್ಗೆ ಏನಾಗುತ್ತೆ, ಯೂಶಲಿ ಕೆಲವರು ಲಾ ಅಬೈಡಿಂಗ್ ಸಿಟಿಸನ್ಸ್ ಇರೋದಿಲ್ಲ, ಇಲ್ಲ ಡ್ಯೂ ಟು ಸಮ್ ವೇರಿಯಸ್ ರೀಸನ್ಸ್ ದೇ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಟೇಕ್ ಕನೆಕ್ಷನ್ಸ್ ಏನೋ ಅಂಥವ್ರು ಏನು ಮಾಡ್ತಾರೆ, ಒಂದೊಂದ್ಸಲಿ ಕನೆಕ್ಷನ್ ತೊಗೊಂಡ್ಬಿಟ್ಟಿರ್ತಾರೆ. ನೀವು ಇಷ್ಟೆಲ್ಲ ಅಂಡರ್ಗ್ರೌಂಡಲ್ಲಿ ಮಾಡಿರ್ತೀರ, ಹೆಂಗೆ ನಾವು ಥೆಫ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಪ್ರೊಫೆಷ್ನಲ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಇವಾಗ ನಾನು ಮಾಡಬೇಕು ಅಂತಂದರೆ ನಮ್ಮ ಥರದವ್ರು ಇಂಡಿವಿಜುವಲ್ಸ್, ಸಿ ಇಫ್ ಐ ವಾಂಟ್ ಟು, ಇಫ್ ಯು ವಾಂಟ್ ಟು ಯು ಕ್ಯಾನ್ ಮಾಡ್ಬೋದು. ಈಗ ಸಾಹೇಬ್ರು ಹೇಳ್ದಂಗೆ ದೇರ್ ಇಸ್ 800 ಸ್ಕ್ವೇರ್ ಕಿಲೋಮೀಟರ್ಸ್. ಕನ್ಸಿಡರಿಂಗ್ ದ ಸ್ಟಾಫ್, ನಾವೆಷ್ಟು ಜನ ಇದ್ದೀವಿ, ಆ ಟೈಮಿಂಗ್ಸು ನೋಡಿದಾಗ ಕೆಲವರು ಮಾಡ್ತಾರೆ, ಮಾಡಬೇಕು ಅಂತ ಇರೋರು ಮಾಡ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೇ ಈಗ ನಾವೇನು ಮಾಡಿದ್ದೀವಿ, ಬ್ಲೂ ಫೋರ್ಸ್ ಅಂತ ಒಂದು ತೊಗೊಂಬಂದಿದ್ದೀವಿ. ಬ್ಲೂ ಫೋರ್ಸ್ ಅಂತ ಅದರಲ್ಲೂ ಎಕ್ಸ್ ಪ್ಯಾರಾಮಿಲಿಟ್ರಿ, ಮಿಲಿಟ್ರಿ ಪರ್ಸನ್ಸ್, ಎಕ್ಸ್ ಡಿಫೆನ್ಸ್ ಅವ್ರನ್ನೆಲ್ಲ ತೊಗೊಂಡ್ಬಿಟ್ಟು ಅದನ್ನು ನಾವು ಫಾರ್ಮೇಷನ್ ಮಾಡಿದ್ದೀವಿ. ಸೊ ಈಚ್ ಡಿವಿಷನ್, ನಮ್ಮ GBA BBMP ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಮಾರ್ಷಲ್ ಆ ಲ್ಯಾಂಗ್ವೇಜ್ ಹೇಳ್ಬೇಕಾದ್ರೆ ಮಾರ್ಷಲ್ಸ್ ಅದು ಮಾಡಿಬಿಟ್ಟು ಈಚ್ ಆ್ಯಂಡ್ ಎವ್ರಿ ಒಂದೊಂದು ಡಿವಿಷನ್ಗೆ, ಮುಂಚೆ ಇದು ರಿಆರ್ಗನೈಸೇಷನ್ ಆಗಕ್ಕೆ ಮುಂಚೆ ದೇರ್ ವಾಸ್ 16 ಡಿವಿಷನ್ಸ್. ಸೊ ನಾವು 16 ಕಡೆ ಅದು ಸ್ಕ್ವಾಡ್ ಥರ ಬಿಟ್ಟಿದ್ದೀವಿ. ಸೊ ದೆ ವಿಲ್ ಬಿ 1 ಆರ್ಮ್ಡ್ ಪರ್ಸನ್, ಇನ್ನು ಮಿಕ್ಕಿದವ್ರಿಗೆ 3 ಅಸಿಸ್ಟಿಂಗ್ ಸ್ಟಾಫ್ ಇರ್ತಾರೆ. ಅವ್ರಿಗೆ ನಾನಾ ರೀತಿ, ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ಟು ಫೈಂಡ್ ಔಟ್ ದಿಸ್ ಥೆಫ್ಟ್. ಈಗ ಅವರು ಅದನ್ನ ಚೆಕ್ ಮಾಡಿ, ಈಗ ಈ ಇಲ್ಲಿಗಲ್ ಕನೆಕ್ಷನ್ಸು, ಥೆಫ್ಟ್ ಮಾಡ್ತಾ ಇರೋದು, ಈಗೆಲ್ಲ ಅದನ್ನ ಕಂಟ್ರೋಲ್ ಮಾಡ್ತಾ ಬಂದಿದ್ದಾರೆ. ಎಂಟೈರ್ ಬೆಂಗಳೂರಲ್ಲಿ ಇದು 16 ಕಡೆ ಈಗ ನಡೀತಾ ಇದೆ, ಡೈಲಿ ಬೇಸಿಸ್ ಮೇಲೆ ನಡೀತಾ ಇದ್ದಾರೆ. ಆಲ್ಮೋಸ್ಟ್ ಎವ್ರಿ ಡೇ ದೇ ವಿಸಿಟ್ ಅರೌಂಡ್ 1600 to 2000 ಹೌಸಸ್ ಅಷ್ಟು ವಿಸಿಟ್ ಮಾಡಿ. ಈಗ ಹತ್ತತ್ರ ಒಂದು ವಿ ಹ್ಯಾವ್ ಅರೆಸ್ಟೆಡ್ ಅರೌಂಡ್ 6800 ಇಲಿಗಲ್ ಕನೆಕ್ಷನ್ಸ್ ನಾವು ಸ್ಟಾಪ್ ಮಾಡಿದ್ವಿ. ಸೊ ಅವ್ರಿಗೆ ದೇ ವಿಲ್ ಬಿ ಪನಿಶ್ಡ್ ಅಂಡರ್ ಲಾ ಓನ್ಲಿ. ಹೌದು IPC BNS ಹೌದು ಅದೇ ತರ ನೋಟಿಸ್ ಎಲ್ಲ ಹೌದು ಥೆಫ್ಟ್ ಅಂತ ಮಾಡಿ, ವಾಟ್ ಎವರ್ ಇಸ್ ಅವ್ರಿಗೆ ಪೆನಾಲ್ಟಿ ಅದೆಲ್ಲ ರೈಸ್ ಮಾಡಿ, ಅವ್ರಿಗೆ ರೆಗ್ಯುಲರೈಸ್ ಮಾಡಿ, ಆಮೇಲೆ ಅವ್ರು ಬಂದು ಕನೆಕ್ಷನ್ಸ್ ತಗೊಳ್ತಾ ಇದ್ದಾರೆ. ಸೊ ಇದು ನಿಮ್ಮದೇ ಆದಂತಹ ಒಳಗಡೆ ಯಾವುದೇ ಒಂದು ಅಪಿಲೇಟ್ ಕೋರ್ಟು ಏನೂ ಇಲ್ಲ, ರೆಗ್ಯುಲರ್ ಕೋರ್ಟು ಇದು FIR ಅದೇ ತರನೇ ಫೈಲ್ ಮಾಡಿ. ಹೌದು ನಮ್ಮಲ್ಲಿದೆ ಅದಾಲತ್ ಅಂತ, ನಮ್ಮಲ್ಲೇ Water ಅದಾಲತ್ ಬಟ್ ದಟ್ ಈಸ್ ಫಾರ್ ಡಿಸ್ಪ್ಯೂಟ್ಸ್. ಓಕೆ, ಡಿಸ್ಪ್ಯೂಟ್ಸ್ ಏನಾದರೂ ಇದ್ರೆ, ಬಿಲ್ಲಿಂಗ್ ಇಶ್ಯೂಸ್ ಇದ್ರೆ, ಇಲ್ಲ ಬೇರೆ ವಾಟರ್ ಕಂಪ್ಲೇಂಟ್ಸ್, ಬೇರೆ ಏನಾದರೂ ಗ್ರೀವಿಯನ್ಸ್ ಇದ್ರೆ ಅದು ಮಾಡ್ತೀವಿ. ಈ ಥೆಫ್ಟ್ ಗಿಫ್ಟ್ ಎಲ್ಲ ನಾವೇನು ಮಾಡ್ತೀವಿ, BMTF ಅಂತ ಇದೆ, ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ ಅಂತ. ಯೂಶಲಿ ಅಲ್ಲಿ ನಾವು ಕಂಪ್ಲೇಂಟ್ ರೈಸ್ ಮಾಡ್ತೀವಿ. ಆಮೇಲೆ ಅವರು ಏನೇನೋ ಅದು ಥೆಫ್ಟ್ ಎಲ್ಲ ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡಿ, ಇಫ್ ದೇ ಪೇ ಆಲ್ ದ ಪೆನಾಲ್ಟಿ, ನಾವು ಅವ್ರಿಗೆ ರೆಗ್ಯುಲರೈಸ್ ಮಾಡಿ ಕೊಡ್ತಾ ಇದ್ದೀವಿ. ಅರೆಸ್ಟ್ ಏನೂ ಇಲ್ಲ. ಅದು ಇಫ್ ದೇ ಡೋಂಟ್ ರೆಗ್ಯುಲರೈಸ್, ಫಸ್ಟ್ ಅವ್ರಿಗೆ ಒಂದು ಚಾನ್ಸ್ ಕೊಡ್ತೀವಿ. ಎಲ್ಲ ಕೊಟ್ಟು ಅವ್ರು ಯೂಶಲಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಎವ್ರಿ ಡೇ ಟು ಡೇ ಬೇಸಿಸ್ ಮೇಲೆ ಹತ್ತತ್ರ ಒಂದು 100 ಕನೆಕ್ಷನ್ಸ್ ರೆಗ್ಯುಲರೈಸ್ ಆಗ್ತಾನೆ ಇದೆ. ಓಕೆ, ಇಟ್ ಈಸ್ ಎ ಕ್ರೈಮ್ ಬಟ್ ದೇ ಆರ್ ನಾಟ್ ಕ್ರಿಮಿನಲ್ಸ್. ಇಟ್ ಈಸ್ ಎ ಕ್ರೈಮ್, ಇಟ್ ಈಸ್ ಎ ಕ್ರೈಮ್, ಬಟ್ ಅವರು ಆಮೇಲೆ ಬಂದು ರೆಗ್ಯುಲರೈಸ್ ಮಾಡ್ಕೊಳ್ತಾ ಇದ್ದಾರೆ. ಕರೆಕ್ಟ್. ಓಕೆ, ಇದು ಮತ್ತೆ ಇವಾಗ ನೀವು ವಾಟರ್ ಪಾಲಿಸಿ ಅಂತ ಮಾತಾಡಬೇಕಾದ್ರೆ, ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ಕಮ್ ಅಂಡರ್ ಪಾಲಿಸಿ ಅಂತನಾ? ಪಾಲಿಸಿ ಅಂತ ಏನು? ವಾಟರ್ ಪಾಲಿಸಿ ಅಂತಂದ್ರೆ ಏನು? ವಾಟರ್ ಪಾಲಿಸಿ ಅಂದರೆ ಇದು ಏನು ಸರ್ವಿಸ್ ಲೆವೆಲ್ ಬೆಂಚ್ ಮಾರ್ಕ್ ಅಂತ ಇರುತ್ತೆ. ನಮ್ಮದು ಏನು ವಾಟರ್ ಪಾಲಿಸಿ, ನಮ್ಮ ಮಿಷನ್ ಏನಿದೆ, ವಿ ಹ್ಯಾವ್ ಟು ಗಿವ್ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ವಾಟರ್, ಕ್ವಾಲಿಟಿ ಆಫ್ ವಾಟರ್, ಒಳ್ಳೆ ಸರ್ವಿಸ್ ಕೊಡಬೇಕು ಗ್ರಾಹಕರಿಗೆ. ಸೊ ದೀಸ್ ಆರ್ ಅವರ್ ಆಬ್ಜೆಕ್ಟಿವ್ಸ್. ಅಂದರೆ ಪೀಪಲ್ ಫ್ರೆಂಡ್ಲಿ. ಹೌದು. ಪಾಲಿಸಿ, ನೋ ಲಾಸ್ ನೋ ಪ್ರಾಫಿಟ್. ಹೌದು. ಓಕೆ, ಸೊ ಈಗ ಇನ್ ಕೇಸ್ ಸೋಷಲ್ ಆಸ್ಪೆಕ್ಟ್ಸು, ಸೋಷಲ್ ಇನಿಷಿಯೇಟಿವ್ಸು ಎಷ್ಟರ ಮಟ್ಟಿಗೆ ಇಲ್ಲಿ ಕೆಲಸ ಮಾಡುತ್ತೆ? ನೀವು ಇದು ಡಿಸೈನಿಂಗಲ್ಲಿ ಮತ್ತು ವಾಟರ್ ಡಿಸ್ಟ್ರಿಬ್ಯೂಷನಲ್ಲಿ ಅದೆಲ್ಲ ಸೋಷಲಿಸ್ಟಿಕ್ ಆಗಿ ಬರುತ್ತೆ, ಅದರಲ್ಲಿ ಏನೂ ಬರೋದಿಲ್ಲ ಡಿಸ್ಟ್ರಿಬ್ಯೂಷನಲ್ಲಿ ಅಂತ. ಬಟ್ ಇಲ್ಲಿ ಹ್ಯೂಮನ್ ಎಲಿಮೆಂಟ್ ಎಲ್ಲಿ ಬರುತ್ತೆ, ಕಮ್ಯುನಿಟಿ ಎಲಿಮೆಂಟ್ ಎಲ್ಲಿ ಬರುತ್ತೆ? ಈಗ ನೋಡಿ, 2024 ಇದೇ ಥರ ತುಂಬ ವಾಟರ್ ಪ್ರಾಬ್ಲಮ್ ಇತ್ತು. 2024 ಈಗ ನೋಡ್ಬೇಕಾದ್ರೆ ಮೋಸ್ಟ್ಲಿ ಬ್ಯಾಂಗ್ಳೂರ್ ವಾಸ್ ಆನ್ ದ ಹೆಡ್ಲೈನ್ಸ್, ನ್ಯಾಷನಲ್ ಹೆಡ್ಲೈನ್ಸ್, ಇಂಟರ್ನ್ಯಾಷನಲ್ ನ್ಯೂಸು ಆಗಿತ್ತು ಇನಿಷಿಯಲಿ. ಬಟ್ ಫಾರ್ ವೇರಿಯಸ್ ರೀಸನ್, ನೀರೇನು ನಮಗೆ ಕಾವೇರಿಯಿಂದ ಬರೋ ನೀರು ಅಷ್ಟೇ ಇರುತ್ತೆ. ಇಫ್ ಇಟ್ ಈಸ್ ರೈನಿ ಸೀಸನ್, ವಿಂಟರ್ ಸೀಸನ್, ಸಮ್ಮರ್ ಸೀಸನ್, ದ ಕ್ವಾಂಟಿಟಿ ಆಫ್ ವಾಟರ್ ಕಮಿಂಗ್ ಫ್ರಮ್ ಕಾವೇರಿ ವಿಲ್ ರಿಮೈನ್ ದ ಸೇಮ್. ಬಟ್ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಬೋರ್ವೆಲ್ಸ್ ಡ್ರೈ ಆಗುತ್ತೆ. ಬೋರ್ವೆಲ್ ಮೇಲೆ ಯಾರು ಅವಲಂಬಿತರಾಗಿರ್ತಾರೆ ಅವರು ದೇ ಸ್ಟಾರ್ಟ್ ಯೂಸಿಂಗ್ ಕಾವೇರಿ ವಾಟರ್.
ಆವಾಗ ಅಲ್ಲಿ ಕಾವೇರಿ ವಾಟರ್ ಶಾರ್ಟೇಜ್ ಅಂತ ಅನಿಸುತ್ತೆ. ಸೊ ಇದರಿಂದ ವಾಟರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಒಂದು. ಸೊ 2024 ಈಗ ಈ ಥರ ಜಾಸ್ತಿ ಪ್ರಾಬ್ಲಮ್ ಆದಾಗ ನಾವು ಪಂಚಸೂತ್ರ ಅಂತ ಒಂದು ನಮ್ಮ ಚೇರ್ಮನ್, ಆನರಬಲ್ ಚೇರ್ಮನ್ ಏನಿದ್ದಾರೆ ಈಗ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಇದರಲ್ಲಿ ಪಂಚಸೂತ್ರ ಅಂತ ಒಂದು ತೊಗೊಂಬಂದ್ರು ಅವರು. ವೆರಿ ಪಾಪ್ಯುಲರ್. ಅದರಿಂದ ಆಲ್ಮೋಸ್ಟ್ ಮತ್ತೆ ಇದಾಯ್ತು. ಆಮೇಲೆ ಸೇಮ್ 2024 ಮಾಡಿ ಪಂಚಸೂತ್ರ ಅಂದ್ರೆ 5 ಇತ್ತು. ಫಸ್ಟ್ ಈಸ್ ವಾಟರ್ ಕನ್ಸರ್ವೇಷನ್, ವಾಟರ್ನ ಸೇವ್ ಮಾಡಿ, ಕಡಿಮೆ ಯೂಸ್ ಮಾಡಿ ಒಂದು. ಸೆಕೆಂಡ್ ಒನ್ ಈಸ್ ಯೂಸ್ ಟ್ರೀಟೆಡ್ ವಾಟರ್. ಈಗ ಯಾರೋ ಹೇಳ್ತಾ ಇದ್ರು ಬೆಳಿಗ್ಗೆ ಕಾರ್ ತೊಳೆಯೋಕ್ಕೆಲ್ಲ ಆಗಿದೆ. ಕಾರ್ ತೊಳೆಯೋದಕ್ಕೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಗಿಡಗಳಿಗೆ ಪಾರ್ಕ್ಗೆಲ್ಲ ನೀರು ಹಾಕೋದಕ್ಕೆ ನಮ್ಮಲ್ಲಿ ಏನಾಗಿದೆ, ಈಗ 37 STPಗಳಿದೆ ನಮ್ಮಲ್ಲಿ. ಅಲ್ಲಿ ಟ್ರೀಟ್ ಆಗ್ತಾ ಇದೆ, ಸೀವೇಜ್ ಹೋಗ್ಬಿಟ್ಟು ಟ್ರೀಟ್ ಆಗುತ್ತೆ. ಅಲ್ಲಿ ಅಲ್ಲಿ ಟ್ರೀಟ್ ಆಗಿರೋ ನೀರನ್ನ ನಾವು ಕೊಡ್ತೀವಿ. ಪರಿಸರ ಜಲಸ್ನೇಹಿ ಅಂತ ಒಂದಿದೆ, ಅದು ನಮ್ಮ ವೆಬ್ಸೈಟಲ್ಲೂ ಇದೆ, ಆ್ಯಪ್ ಇದೆ. ಅದು ಬುಕ್ ಮಾಡಿದ್ರೆ 360 ರೂಪಾಯಿ. ನಮ್ಮ ಟ್ಯಾಂಕರೇ ನಿಮ್ಮ ಮನೆ ಮುಂದೆ ಬರುತ್ತೆ. ನೀವು ಬುಕ್ ಮಾಡಿ ಒಂದು ಹಾಫ್ ಡೇಗೆ ಬರುತ್ತೆ. ಅದನ್ನ ಯು ಕ್ಯಾನ್ ಯೂಸ್ ಇಟ್ ಫಾರ್ ಅದರ್ ಪರ್ಪಸಸ್ ಈ ಥರ. ಸೊ ಇದನ್ನ ಬಳಸಬೇಕು. 2. ಮೂರನೇದೇನಾಗಿದೆ, ಬೋರ್ವೆಲ್ಸ್ನು ತುಂಬ ಇಂಡಿಸ್ಕ್ರಿಮಿನೇಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಅನ್ಸೈಂಟಿಫಿಕ್ ಆಗಿ ಜಾಸ್ತಿ ಡ್ರಾ ಮಾಡೋದು. ಆಮೇಲೆ ಎಷ್ಟು ಡ್ರಾ ಮಾಡಿದ್ರೆ ಅಷ್ಟು ಆ್ಯಕ್ಚುಲಿ ಅವರು ಮರುಪೂರ್ಣ ಮಾಡಬೇಕು, ವಾಪಸ್ ಹಾಕಬೇಕು. ದೇ ಹ್ಯಾವ್ ಟು ರೀಚಾರ್ಜ್ ದಟ್. ಅದು ಯಾರು ರೀಚಾರ್ಜ್ ಆಗ್ತಾ ಇಲ್ಲ. ಸೊ ಬೋರ್ವೆಲ್ ಬಗ್ಗೆ ಅದೊಂದು. ಆಮೇಲೆ ಬೋರ್ವೆಲ್ಲೂ ಎಷ್ಟು ಎಕ್ಸ್ಟ್ರಾಕ್ಷನ್ ಆಗ್ತಾ ಇದೆ, ಅದಕ್ಕೆಲ್ಲ ಡಿವೈಸ್ ಫಿಟ್ ಮಾಡಿದ್ವಿ, IoT ಡಿವೈಸ್. ಎಷ್ಟು ನೀರು ಬರ್ತಾ ಇದೆ, ಎಷ್ಟು ಹಾಳಾಗಿ ಹೋಗಿದೆ ನೀರು, ವಾಟ್ ಇಸ್ ಅ ವಾಟರ್ ಟೇಬಲ್, ಎಷ್ಟು ಕೆಳಗಡೆ, ಅದನ್ನೆಲ್ಲ ಮಾಡೋದಕ್ಕೆ ಅದೊಂದು ಮಾಡ್ರಿ. 3. 4ನೇದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಯಾತ್ರ ಲಾಸ್ಟ್ ಟೈಮ್ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡಿಬಿಟ್ಟು ಪ್ರತಿ ಝೋನಲ್ಲೂ ಒಂದು ಬಾವಿಗಳು ಮಾಡಿದ್ವಿ. 4 ಫೀಟ್ ಅಗಲ ಇದು ಬರುತ್ತೆ, 10 ಫೀಟ್ ಅಗಲ. ಆ ಥರದ್ದು ಹತ್ತತ್ರ ಒಂದೊಂದು ಡಿವಿಷನಲ್ಲಿ ಒಂದು ಮೋರ್ ದೆನ್ 150 ಆ ಥರ ಹ್ಯೂಜ್ ಕ್ವಾಂಟಿಟಿ ಮಾಡಿದ್ವಿ. ಎಲ್ಲೆಲ್ಲಿ ಬೋರ್ವೆಲ್ ಒಣಗೋಗಿದೆ, ಪಬ್ಲಿಕ್ ಬೋರ್ವೆಲ್ಸ್, ಅದ್ರ ಸರೌಂಡಿಂಗ್ಸಲ್ಲೇ ಮಾಡಿದ್ವಿ. ಅದು ಮಾಡಿ ಒಂದು 6 ತಿಂಗಳಿಗೆ ಮತ್ತೆ ಆ ಬೋರ್ವೆಲ್ ಎಲ್ಲ ಜೀವ ಬಂತದಕ್ಕೆ. ಸೊ ಇದೊಂದು ಒಳ್ಳೆ ಇದಿತ್ತು. 5. ಆಮೇಲೆ ಪಂಚಸೂತ್ರ ಅಲ್ಲಿ 5ನೇದು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನೀವು ಹೇಳ್ದಂಗೆ ಸೋಷಿಯಲ್ ಆಸ್ಪೆಕ್ಟ್ ಬರುತ್ತೆ. ಅಲ್ಲಿ ಜಲಮಿತ್ರಾಸ್ ಅಂತ ನಾವು ಇದು ಮಾಡ್ಕೊಂಡ್ವಿ, ಜಲಮಿತ್ರ ಅಂದ್ಬಿಟ್ಟು. ಸೊ ಒಂದು ಏರಿಯಲ್ಲಿ ಕೆಲವರು ಇಂಟ್ರೆಸ್ಟ್ ಆಗಿರ್ತಾರೆ, ನೀರಿನ ಬಗ್ಗೆ ಇಂಟ್ರೆಸ್ಟ್. ನಮಗೆ ಕಂಪ್ಲೇಂಟ್ ಹೇಳ್ತಾರೆ, ನೀರು ಬರ್ತಾ ಇಲ್ಲ, ಇಲ್ಲಿ ಲೀಕ್ ಆಗ್ತಾ ಇದೆ ನೋಡಿ, ದೇ ವಿಲ್ ಬಿ ಇಂಟ್ರೆಸ್ಟೆಡ್. ನಮಗೆ ಅವ್ರಿಗೆ ಪಬ್ಲಿಕ್ಗೆ ಮತ್ತು ನಮ್ಮ BWSSBಗೆ ದೇ ಆರ್ ದ ಬ್ರಿಡ್ಜ್. ಕೆಲವು ಜನ ಇರ್ತಾರೆ, ಲೀಡರ್ಸೋ ಇಲ್ಲ ಅವರು, ಅಂಥವ್ರನ್ನೆಲ್ಲ ನಾವು ಜಲಮಿತ್ರ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ವಿ. ಸೊ ಅವ್ರ ಮೂಲಕ ವಿ ಸ್ಪ್ರೆಡ್ ದಿಸ್ ಮೆಸೇಜ್ ಆಫ್ ಕನ್ಸರ್ವೇಷನ್. ಇದೆಲ್ಲ ನೀರು ಕಡಿಮೆ ಬಳಕೆ ಮಾಡಿ, ವೇಸ್ಟ್ ಮಾಡಬೇಡಿ, ಏರಿಯೇಟರ್ಸ್ ಹಾಕೊಳ್ಳಿ. ಅಂದ್ರೆ ಈ ಜಲಮಿತ್ರ ಅಂದ್ರೆ ನಥಿಂಗ್ ಬಟ್ ಸಿಟಿಸನ್ಸ್ ಮೂವ್ಮೆಂಟ್ ಅಲ್ವಾ? ಸಿಟಿಸನ್ಸ್ ಮೂವ್ಮೆಂಟ್. ಇವಾಗ ನಾವು ಪ್ರತಿ ಮನೆಗೂ ಹೋಗಿ ಹೇಳೋಕ್ಕಲ್ಲ, ಒಂದೊಂದು ಮನೆಗೂ ನನ್ನ ಮೆಸೇಜ್ ಕೊಟ್ಟು ಪಾಸ್ ಮಾಡೋಕ್ಕಾಗಲ್ಲ. ಒಂದು ಜಲಮಿತ್ರ ಇದ್ರೆ, ಒಂದು 4-5 ರೋಡ್ ಏರಿಯಾ ಒಂದು ಜಲಮಿತ್ರ ಇದ್ರೆ, ಈ ವಿಲ್ ಟೇಕ್ ಕೇರ್ ಆಫ್ ದಟ್ ಏರಿಯಾ. ಅಲ್ಲಿ ಅವರು ವಾಟರ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ ಈ ಥರ ಮಾಡಿ ಅಂತೆಲ್ಲ ಸಾಕಷ್ಟಿದೆ. ಇವಾಗ ಎಷ್ಟೋ ಜನ ವಾಷಿಂಗ್ ಮಿಷಿನಲ್ಲಿ ಫುಲ್ ಲೋಡ ಹಾಕೋದಿಲ್ಲ, 1-2 ಬಟ್ಟೆ ಇದ್ರೆ ಹಾಕ್ಬಿಟ್ಟು ಯೂಸ್ ಮಾಡ್ತಾ ಇರ್ತಾರೆ. ಆ ಥರ ಮಾಡಬಾರ್ದು. ಟಾಯ್ಲೆಟ್ಸಲ್ಲೂ ಅಷ್ಟೇ, ನಾವೇನು ಫ್ಲಶ್ ಮಾಡ್ತೀವಲ್ಲ 3 ಲೀಟ್ರು 6 ಲೀಟ್ರ್, ಅದರಲ್ಲಿ ಟಾಯ್ಲೆಟ್ ಬ್ಯಾಗ್ಸ್ ಅಂತ ಬರುತ್ತೆ. ಆ ಟಾಯ್ಲೆಟ್ ಬ್ಯಾಗ್ಸ್ ಹಾಕ್ಬಿಟ್ರೆ ಅದೇ ಅಷ್ಟು ಸ್ಪೇಸ್ ಅಕ್ವೈರ್ ಮಾಡುತ್ತೆ, ನೀರು ತುಂಬ ಬೀಳಲ್ಲ ಫ್ಲಶ್ ಮಾಡಿದಾಗ ಈ ಥರ. ಆಮೇಲೆ ನಾವೇನು ಕೊಳಾಯಿ ಓಪನ್ ಮಾಡ್ತೀವಿ, ಜಾಸ್ತಿ ನೀರು ಬರುತ್ತೆ, ಅಲ್ಲಿ ಏರೇಟರ್ಸ್ ಅಂತ ಹಾಕಿದ್ವಿ, ಫ್ಲೋ ರಿಸ್ಟ್ರಿಕ್ಟರ್ಸ್. 3 ಲೀಟರ್ಸ್ ಪರ್ ಮಿನಿಟ್, 4 ಲೀಟರ್, 6 ಲೀಟರ್ ಆ ಥರ. ಅದೆಲ್ಲ ಹಾಕಿದಾಗ ಯೂಜ್ ಸಕ್ಸಸ್ ಬಂದಿದೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಸುಮ್ಮನೆ ನಾವೆಲ್ಲ ಹಾಕೊಂಡಿದ್ವಿ. ಯಾರ್ಯಾರ ಮನೆಗೆ ಬಿಲ್ಲು 1,800-900 ಬರ್ತಾಯಿತ್ತು, ಅವ್ರಿಗೆಲ್ಲ ಎಕ್ದಮ್ 400 ರೂಪಾಯಿ 500 ರೂಪಾಯಿ ಆ ಥರ ಬಿಲ್ ಕಡಿಮೆ ಆಯಿತು. ಸೊ ಇವಾಗ ಆ್ಯಕ್ಚುಲಿ ನಾವುಗಳು ಅಬ್ಸರ್ವ್ ಮಾಡ್ತಿದ್ದ ಹಾಗೆ, ನಾನು ಮಾತ್ರನೇ ಅಲ್ಲ, ನನ್ನ ಕೆಲವರು ಎನ್ವೈರನ್ಮೆಂಟಲಿಸ್ಟ್ ಗ್ರೂಪಲ್ಲಿ ಫ್ರೆಂಡ್ಸ್ ಇದ್ದಾರಲ್ಲ, ಆ್ಯಕ್ಟಿವಿಸ್ಟ್ಗಳು, ಅವ್ರುಗಳು ನೋಡಿದಂಗೆ ಬರೀ ಕೆಲವ್ರಿಗೆ ಮಾತ್ರ ಈ ವಿಷಯಗಳು ಗೊತ್ತಿರುತ್ತೆ. ಜನರಲ್ ಪಬ್ಲಿಕ್ಕಿಗೆ ನೀವು ಮಾಡ್ತಿರೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಯಾವ ರೀತಿ ನೀವು ಅವೇರ್ನೆಸ್ ಕ್ರಿಯೇಷನ್ನಲ್ಲಿ ಒಂದು ಸೃಜನಶೀಲತೆ, ಕ್ರಿಯೇಟಿವ್ನೆಸ್ ತಂದಿದ್ದೀರಾ? ಹೇಗೆ ನೀವು ವಿಷಯಗಳನ್ನು ಈ ಥರದನ್ನೆಲ್ಲ ಹೇಳಕ್ಕೆ ಸಾಧ್ಯ ಆಗಿದೆ? ಬಿಕಾಸ್ ನಮ್ಮದು ವೆರಿ ಫಸ್ಟ್ ಎಪಿಸೋಡಲ್ಲಿ ನಿಮ್ಮ ಚೀಫ್ ಇಂಜಿನಿಯರ್ ದೇವರಾಜ್ ಅವರು ಮಾತಾಡಿದಾಗಲೂ ಕೂಡ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲಿಲ್ಲ. ಅದು ಬಂತದು, ಫೀಡ್ಬ್ಯಾಕು ಯೂಟ್ಯೂಬಲ್ಲಿ ನೋಡಿದ್ಮೇಲೆ ಬಂತದು. ಮತ್ತು ಇವಾಗ ನೀವು ಹೇಳ್ತಾ ಇರೋದು ಕೂಡ ನನಗೆ ಅಂತ ನಾನು ಅಂಡರ್ಲೈನ್ ಮಾಡ್ಕೊಳ್ಳಲ್ಲ. ಹೇಗೆ ನೀವು ಪಾಪ್ಯುಲರೈಸ್ ಮಾಡ್ತೀರಾ? ಯಾತಕ್ಕೆ ಮಾಡಿಲ್ಲ? ಎರಡುವೇ ಇಲ್ಲ, ಇದು ಮಾಡಿದೀವಿ ಮೇಡಮ್, ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಮಾಡಿದೀವಿ. 2024 ಒಂದು ಗಿನ್ನಿಸ್ ರೆಕಾರ್ಡು ಆಯಿತು. ನಾವು ಎಲ್ಲ ಜನ ಎಲ್ಲ ಪ್ಲೆಡ್ಜ್ ತೊಗೊಂಡು ವಿ ವಿಲ್ ಕನ್ಸರ್ವ್ ವಾಟರ್, ಈ ಥರ ಸೇವ್ ಮಾಡ್ತೀವಿ, ಏರಿಯೇಟರ್ಸ್ ಯೂಸ್ ಮಾಡ್ತೀವಿ ಅಂತ ಎಲ್ಲ ಪ್ಲೆಡ್ಜ್ ಮಾಡಿ 1 ಮಿಲಿಯನ್ ಪೀಪಲ್ ಮಾಡಿದ್ರು ಅಂದ್ಬಿಟ್ಟು ಅದು ಗಿನ್ನಿಸ್ ರೆಕಾರ್ಡ್ ಆಯಿತು. ಅವಾಗ ಸ್ಯಾಂಕಿ ಟ್ಯಾಂಕ್ ಏನು ನಾವು ಕಾವೇರಿ ಆರತಿ ಮಾಡಿದ್ವಿ,
ಅಲ್ಲಿ ಇದಕ್ಕೆ ಇದೆ, ಈ ಒಂದು ಮೆಸೇಜ್ ಸ್ಪ್ರೆಡ್ ಮಾಡಬೇಕು, ನೀರಿಂದು ಮೌಲ್ಯ ತಿಳಿಸ್ಬೇಕು, ಯಾವ ಥರ ಯೂಸ್ ಮಾಡಬೇಕು ಅಂತ ಮೆಸೇಜ್ ಸ್ಪ್ರೆಡ್ ಮಾಡಬೇಕು ಅನ್ನೋದೇ ಮೂಲ ಉದ್ದೇಶ ಆಗಿತ್ತು ಅಲ್ಲಿ ಮಾಡಿದ್ದು ಪ್ರೋಗ್ರಾಮ್. Okay, ಆರತಿ, ಗಂಗಾ ಆರತಿ ಅಂದ್ಬಿಟ್ಟು ಅದು ಇದು ಆಯಿತು. ಅದ್ರ ಜೊತೆಗೆ ಒಂದು ಮೆಸೇಜ್ ಮಾಡಬೇಕು ಅಂತಲೇ ಮಾಡಿದ್ದು ಅದೊಂದು. ಇನ್ನೊಂದು ನಂತರ ಇನ್ನೇನು ಮಾಡಿದ್ದೀವಿ, ಮನೆಗೂ ನಾವು ಮೀಟರ್ ರೀಡರ್ಸ್ ಮೂಲಕ ವಿ ಹ್ಯಾವ್ ಗಿವನ್ ದೆಮ್ ಇದು ಅವ್ರಿಗೆ ಇದು ಮಾಡಿದ್ದೀವಿ, ಲೆಟರ್ಸ್ ಕೊಟ್ಟಿದ್ದೀವಿ. ಇವಾಗ ಈ ಥರದ್ದು ಬಂತು ಅಂತ ಹೇಳಿದ್ರೆ ನೀವು ಡೈರೆಕ್ಟ್ಲಿ ನೀರ್ ಜೊತೆಗೆ ಮತ್ತೆ ಒಂದು ಕನ್ಸರ್ನು, ಇಟ್ ಈಸ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ನಾವು ಏನೇ ಮಾತಾಡಿದ್ರು ಅಲ್ಟಿಮೇಟ್ಲಿ ನನಗೆ ನೀರು ಬೇಕು ಅಂದಾಗ ಎಲ್ಲ ಪಕ್ಕಕ್ಕಿಟ್ಟು ನಾವು ಕನ್ಸ್ಯೂಮ್ ಮಾಡ್ತೀವಿ. ಈ ಥರ ಒಂದು ಕಾಂಟ್ರಡಿಕ್ಷನಲ್ಲಿ ನೀವು ಒಳಗಡೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಮೇಡಮ್, ಆ್ಯಕ್ಚುಲಿ ಗೌರ್ಮೆಂಟಿಂದ ಸಾಕಷ್ಟು ಇನಿಷಿಯೇಟಿವ್ಸ್ ಇದೆ ಇದ್ರ ಬಗ್ಗೆ. ಈ ಫಾರ್ ಎಕ್ಸಾಂಪಲ್ ನಾನು ಈ ಶರ್ಟ್ ತೊಗೊಂಡಿದ್ದೀನಿ, ಒಂದ್ಸಲಿ ಹಾಕ್ಬಿಟ್ಟು ನಾನು ಬಿಸಾಕ್ಬಿಡೋದಿಲ್ಲ. ಐ ಯೂಸ್ ದಿಸ್ ಶರ್ಟ್ ಸೋ ಮೆನಿ ಟೈಮ್ಸ್ ಅಲ್ಲ, ಒಂದು 20-30 ಸಲ ಯೂಸ್ ಮಾಡ್ತೀವಿ. ಅದೇ ಥರ ನೀರು ಈಗ ನಾವು ಕಾವೇರಿನ ತರ್ತಾ ಇದ್ದೀವಿ, 140 ಕಿಲೋಮೀಟರಿಂದ ತಂದು 900 ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಹೌದು, ಹತ್ರ 90 crores ಅಲ್ಲ ಸರ್, 90 crores ಬಿಲ್ ಕಟ್ಟಿ ತಂದಿದ್ದೀವಿ. ಸೊ ಅದು ತಂದ್ಮೇಲೆ ಏನಾಗುತ್ತೆ, ಆ ನೀರನ್ನ ಮತ್ತೆ ನಾವು ಬಿಟ್ಬಿಡ್ತಾ ಇದೀವಿ. ಅದು ಬಿಡಬಾರ್ದು ಅನ್ನೋದು ಇದು ಕಾನ್ಸೆಪ್ಟ್. ಅದನ್ನೇ ಟ್ರೀಟ್ ಮಾಡಿ ಅದೇ ಯೂಸ್ ಮಾಡಬೇಕು ಅಂತ. ಓಕೆ, ಅದಕ್ಕೆ ನಾನು ಹೇಳಿದ್ದು ಪರಿಸರ ಜಲಸ್ನೇಹಿ ಅಂತ. ಯಾರೇ ಬಿಲ್ಡಿಂಗ್ ಕಟ್ತಾ ಇದ್ರೆ ನಮ್ಮವ್ರು ಹೋಗಿ ವಿ ಎಜುಕೇಟ್ ದೆಮ್. ನೀವು ಬೋರ್ವೆಲ್ ಬಳಸಬೇಡಿ, ಕಾವೇರಿ ನೀರು ಬಳಸ್ಬೇಡಿ, ಟ್ಯಾಂಕರ್ ನೀರು ಹಾಕ್ಸ್ಕೋಬೇಡಿ, ನಮ್ಮದು ಇದು ಪರಿಸರ ಜಲಸ್ನೇಹಿ ಟ್ರೀಟೆಡ್ ವಾಟರ್ ಇದೆ, ಇದನ್ನ ಬಳಸಿ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಇದು ಮಾಡ್ತಾ ಇದೀವಿ. ಒಂದು ಸೊ ವಾಟರ್ ರೀಸೈಕಲ್ ಬಗ್ಗೆ ರೀಸೈಕಲ್ ಅದು ಮಾಡ್ತಾ ಇದೀವಿ. ಈಗ ಸಾಕಷ್ಟು ಜನ ಅದು ತುಂಬಾ ಸೇಲ್ಸ್ ಇದಾಗಿದೆ, ಮುಂಚೆ ಇರಲಿಲ್ಲ. ಈಗ 2024 ಏನು ಪ್ರಾಬ್ಲಮ್ ಆಯಿತು, ಈಗ ನಮ್ಮ ಚೇರ್ಮನ್ ಅವ್ರು ಬಂದಮೇಲೆ ಈ ಗೇವ್ ಲಾಟ್ ಆಫ್ ವೇಟೇಜ್ ಟು ದಿಸ್ ಒನ್, ಇದು ರೀಯೂಸ್ ಆಫ್ ಟ್ರೀಟೆಡ್ ವಾಟರು. ನಮ್ಮ ಸೇಲ್ಸ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇದೆ, ಸಾಕಷ್ಟು ಇದೆ. ಸೊ ಅದಕ್ಕೋಸ್ಕರನೇ ನಾವು ಟ್ಯಾಂಕರ್ಸ್ ಪರ್ಚೇಸ್ ಮಾಡಿದ್ವಿ, ಬೇರೆ ಕಡೆಯಿಂದ ಹೈರ್ ಮಾಡಿ ಈಗ ಏನು ITBT ಕಂಪ್ನೀಸ್ ಎಲ್ಲಿದೆ ತುಂಬ ಜನ ತೊಗೊಂಡ್ರು ಟ್ರೀಟೆಡ್ ವಾಟರ್. ಲಾಟ್ ಆಫ್ ಸೇಲ್ಸ್ ಹ್ಯಾಪೆಂಡ್, ಅದೊಂದಾಗಿದೆ. ಆಮೇಲೆ ಇನ್ನೊಂದು, ಈಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ ಏಷ್ಯಾ ಅಂತ ಹೇಳ್ತಾ ಇದ್ರು 1980s ಅಲ್ಲಿ. ಈಗ ಸ್ವಲ್ಪ ಎಲ್ಲ ಅದು ಸಿಟಿ ಲಿಮಿಟ್ಸ್ ಬದ್ದಿರೋದ್ರಿಂದ ಹೊರಗಡೆ ಹೋಗ್ತಾ ಇದೆ. ಅಷ್ಟು ದೊಡ್ಡ ಏರಿಯಾ ಅಲ್ಲಿ ಇವನ್ ದೇವರ್ ಡಿಪೆಂಡೆಂಟ್ ಆನ್ ಕಾವೇರಿ ವಾಟರ್. ಈಗಲೂ ಕಾವೇರಿ ವಾಟರ್ ಹೋಗ್ತಾ ಇತ್ತು. ಸೊ ಅನ್ನೆಸೆಸರಿ ನಾನ್ ಡೊಮೆಸ್ಟಿಕ್ ಪರ್ಪಸ್ಗೆ, ಫ್ಯಾಕ್ಟ್ರಿ ಇದಕ್ಕೆ ಆ ಪರ್ಪಸಸ್ಗೆ ಯಾಕೆ ಕಾವೇರಿ ನೀರು ಹೋಗಬೇಕು, ಅದು ಜನಕ್ಕೆ ಕುಡಿಯೋಕ್ಕಿರಲಿ ಅಂದ್ಬಿಟ್ಟು ಏನು ಮಾಡಿದ್ರು ನಮ್ಮ ಚೇರ್ಮನ್ ಅವರು. ಮತ್ತೆ ವಿ ಡಿಡ್ ಒನ್ ಟ್ರೀಟೆಡ್ ವಾಟರ್ ಪ್ರಾಜೆಕ್ಟ್, ಅಲ್ಲೇ ಒಂದು ನಾಗಸಂದ್ರ ಅಂತ ಬರುತ್ತೆ STP ತುಮಕೂರು ರೋಡಲ್ಲಿ. ಅಲ್ಲಿಂದ ನಾವು ಈ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ಟ್ರೀಟೆಡ್ ವಾಟರ್ನ ಕೊಡೋಕೆ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಈಗ. ಓಕೆ, ಇಟ್ ಈಸ್ ಅಂಡರ್ ದ ಇಲ್ಲ ಪೈಪ್ಲೈನ್ ಇಲ್ಲ, ವರ್ಕ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್, ವರ್ಕ್ ನಡೀತಾ ಇದೆ, ಎಕ್ಸ್ಕವೇಷನ್ ನಡೀತಾ ಇದೆ, ಪೈಪ್ಲೈನ್ಸ್ ಎಲ್ಲ ಆಗ್ತಾ ಇದೆ. ಸೊ ಆ ಟ್ರೀಟೆಡ್ ವಾಟರ್ ತಂದ್ಬಿಟ್ಟು ನಾವು ಈ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ಕೊಟ್ರೆ, ಈಗ ನಾವು ಅವ್ರಿಗೆ ಏನು ಕೊಡ್ತಾ ಇದೀವಲ್ಲ ಕಾವೇರಿ ಡ್ರಿಂಕಿಂಗ್ ಕ್ವಾಲಿಟಿ ವಾಟರ್, ಅದು ನಮ್ಗೆ ಅವಾಯ್ಡ್ ಆಗುತ್ತೆ. ಸೊ ದಟ್ ವಾಟರ್ ಕ್ಯಾನ್ ಬಿ ಡೈವರ್ಟೆಡ್ ಟು ದ ರೆಸಿಡೆನ್ಷಿಯಲ್ ಏರಿಯಾಸ್. ಸೊ ಹಾಗಾಗ್ಬಿಟ್ಟು ಅದೊಂದು ಮಾಡ್ತಾ ಇದ್ದೀವಿ. ಓಕೆ, ಇವಾಗ ನೀವು ಬೆಂಗಳೂರು ಸಿಟಿ ಬಿಟ್ಟು ಸುಮಾರು 100+ ವಿಲೇಜಸ್ ಇನ್ ಅಂಡ್ ಅರೌಂಡ್ಗೂ ಕೂಡ ತಗೋತಾ ಇದ್ದೀರಾ ಅಲ್ವಾ? ನೀವು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರಾ ಅಥವಾ ತಗೋಬೇಕೋ? 110 ವಿಲೇಜಸ್ ಅಂತ ಏನಿದೆ, ಅದು ದಟ್ ಈಸ್ ನೌ ಎ ಪಾರ್ಟ್ ಆಫ್ GBA. ಓಕೆ, GBA ಬೌಂಡ್ರೀಸ್ ಏನಿದೆ ಅಷ್ಟಕ್ಕೂ ನಾವು ನೀರು ಕೊಡಲೇಬೇಕು. ಸೊ ಕೊಡಕ್ಕೆ ಶುರು ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಮತ್ತೆ ಬಟ್ ಏನಂದ್ರೆ ನಾವು ಅಂದ್ಕೊಂಡ್ವಿ ಎಷ್ಟೋ ಕನೆಕ್ಷನ್ಸ್ ಆಗುತ್ತೆ ಇಷ್ಟೊತ್ತಿಗೆ ಅಂತ, ಅಷ್ಟೊಂದು ಆಗಿಲ್ಲ. ಅಂತೂ ಶುರು ಆಗಿದೆ, ಸ್ಟಾರ್ಟ್ ಆಗಿದೆ. ಏಪ್ರಿಲ್ ಎಂಡ್ ಒಳಗಡೆ ಫುಲ್ 100% ಕವರ್ ಮಾಡಬೇಕು ಅಂತ ನಮ್ಗೆ ಟಾರ್ಗೆಟ್ ಇರೋದು. ಸ್ವಲ್ಪ ಸ್ಪಿಲ್ ಓವರ್ ಆಗ್ಬೋದು, ಜನವರಿಗೆ ಮುಗ್ದೋಗುತ್ತೆ ಅಂದ್ಕೊಂಡ್ವಿ ನಾವು. ಬೈ ಅಕ್ಟೋಬರ್ಗೆ ನಾವು 5th ಸ್ಟೇಟ್ ಕಮಿಷನ್ ಆಯಿತು. ಜಾನ್ವರಿ 2026 1 ಇಯರಲ್ಲಿ ಎಲ್ಲ ತೊಗೊಂಡ್ಬಿಡ್ತಾರೆ ಅಂತ ಅಂದ್ಕೊಂಡ್ವಿ. ಫಾರ್ ವೇರಿಯಸ್ ರೀಸನ್ ತೊಗೊಂಡಿಲ್ಲ. ಈಗ ಬೈ ಎಂಡ್ ಆಫ್ ಏಪ್ರಿಲ್ ಆರ್ ಎಂಡ್ ಆಫ್ ಮೇ ಎಲ್ಲರೂ 100% ಆಗುತ್ತೆ, ಆಗ್ತಾ ಇದೆ, ಫುಲ್ ಕಂಪ್ಲೀಟ್ ಆಗೋಗುತ್ತೆ. ಎಷ್ಟು ಪ್ರಾಪರ್ಟೀಸ್ ಇದೆ 110 ವಿಲೇಜಸ್ ಲಿಮಿಟ್ಸ್ ಅಲ್ಲಿ ಎಲ್ಲರೂ ತೊಗೊಂಡ್ಬಿಡ್ತಾರೆ. ಸೊ ಅದೆಲ್ಲನೂ ಅಂಡರ್ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನಾದ್ರು ಬರುತ್ತಾ ಅಥವಾ ಡೈರೆಕ್ಟ್ ಆಗಿ GBA? ಇವಾಗ ಎಕ್ಸ್ಟೆಂಡ್ ಆಯ್ತಲ್ಲ ಒಂದು 3-4 ತಿಂಗಳ ಹಿಂದೆ ಆ ಹಳ್ಳಿಗಳಿಗೆ. ಓಕೆ ಓಕೆ ಓಕೆ, ಸರಿ. ಇವಾಗ ನೀವು ಪೀಪಲ್ ಓರಿಯೆಂಟೆಡ್ ಆಗಿ ಪ್ಲಾನ್ಸ್ ಮಾಡಿದಾಗ ಪೊಲಿಟಿಕಲ್ ಇಂಟರ್ವೆನ್ಷನ್ ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಯಾವುದು ಅವರಂದ್ರೆ ನಮ್ಗೆ ಈ ತರ ಲೋನ್ಸ್ ಎಲ್ಲ ಕೊಡ್ತಾರೆ, ಜೈಕಾ ಇರ್ಬೋದು, ವರ್ಲ್ಡ್ ಬ್ಯಾಂಕ್, ಅದನ್ನ ಅವ್ರು ಪುಷ್ ಮಾಡ್ತಾರೆ. So as far as BW or water is concerned, absolutely no political interference in a positive way. Okay, ಇವಾಗ to conclude with, ಒಂದು ಫಸ್ಟು ಪ್ರೀವಿಯಸ್ ಎಪಿಸೋಡಲ್ಲಿ ಓವರಾಲ್ ಪಿಕ್ಚರ್ ಸಿಕ್ತು. ಈಗ ನೀವು ಏರಿಯಾ ಸೆಂಟ್ರಿಕ್ ಆಗಿ ಮಾತಾಡ್ತಾ ಇದ್ದೀರಾ. ಲೈಕ್ ನಮ್ಮ ಪೊಲೀಸ್ ಭಾಷೆಯಲ್ಲಿ ಹೇಳೋದಾದರೆ ಯು ಪೀಪಲ್ ಆರ್ DCPs ಆಫ್ ಯುವರ್ ಏರಿಯಾಸ್. ಓಕೆ, ಸೊ ನಿಮಗೆ ನಾವೇನಾದರೂ ಗ್ರೀವೆನ್ಸಸ್ ಕೊಡಬೇಕು ಅಂತ ಹೇಳಿದ್ರೆ ಯಾವ ಥರ ಪಬ್ಲಿಕ್ ಕ್ಯಾನ್ ಅಪ್ರೋಚ್ ಯು ಪೀಪಲ್?
ಈಗ ಫಸ್ಟ್ ಒಂದು ಅವ್ರಿಗೆ ಕೊಡ್ತೀವಿ, ಅವರೇ ಕಂಟಿನ್ಯೂ ಮಾಡ್ತಾರೆ. ಈ ಏರಿಯಾಗೆ ಸುಚಿತ್ರಾ ಫಿಲ್ಮ್ ಸೊಸೈಟಿ ಇರೋ ಏರಿಯಾಗೆ ಹಿಂದ್ಗಡೆ ದೇವಗಿರಿ ಅಂತ ಇದೆ, ಹೌದು. ಹಾಂ, ನಿಮಗೆಲ್ಲ ಗೊತ್ತಿರುತ್ತೆ, ದೇವಗಿರಿ ಸರ್ವಿಸ್ ಸ್ಟೇಷನ್ ಅಂತ. ಅದು ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿತ್ BWSSB. ಅಲ್ಲೋಗಿ ನಿಮ್ಗೆ ಏನೇ ಗ್ರೀವೆನ್ಸಸ್ ಇಲ್ದೋ ಅಲ್ಲಿ ಅಟೆಂಡ್ ಮಾಡೇ ಮಾಡ್ತಾರೆ, ಅವರೇ ಮಾಡಬೇಕು. ಏನ ಬಟ್ ಕಂಪ್ಲೇಂಟ್ ಎಸ್ಕಲೇಟ್ ಆಗ್ಬೋದು, ಬಟ್ ಆಕ್ಷನ್ ಟು ಬಿ ಟೇಕನ್ ಬೈ ಸರ್ವಿಸ್ ಸ್ಟೇಷನ್ ಓನ್ಲಿ. ಸೊ ಲೋಕಲ್ ಏರಿಯಾ ಜುರಿಸ್ಡಿಕ್ಷನ್. ಆ ಥರ 164 ಸರ್ವಿಸ್ ಸ್ಟೇಷನ್ಸ್ ಆಲ್ ಓವರ್ ಬ್ಯಾಂಗ್ಳೂರ್ ಇದೆ. ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಎ ಸರ್ವಿಸ್ ಸ್ಟೇಷನ್. ಅಲ್ಲೋಗಿ ನಿಮ್ಗೆ ಏನೋ ಬಿಲ್ ಪ್ರಾಬ್ಲಮ್ ಆಗಿದೆ, ನಮ್ಮನೆ ಒಂದು 2-3 ಸಪ್ಲೈಸ್ ಸರಿಯಾಗಿ ನೀರು ಬಂದಿಲ್ಲ, ನಮ್ಮನೆ ಮುಂದೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾನಲ್ಲಿ ಓವರ್ಫ್ಲೋ ಆಗ್ತಿದೆ ಅಂತ ಹೇಳಿ ಇಮಿಡಿಯೇಟ್ಲಿ ದೇ ವಿಲ್ ರೆಸ್ಪಾಂಡ್. ಸೊ ಬೋತ್ ಫಿಸಿಕಲ್ ಆ್ಯಂಡ್ ವರ್ಚುವಲ್ ಕಂಪ್ಲೇಂಟ್ಸ್ ಎರಡೂ ಇದೆ. 1912 ಅಂತ ಬೆಸ್ಕಾಂ ಅವ್ರು ಮಾಡಿದಾರಲ್ಲ, ಆ ಥರ ನಮ್ಮ 1916. ಓಕೆ. ಅದು ಅಲ್ಲಿ ಕಾವೇರಿ ಬೋನ್ ಸೆಂಟ್ರಲೈಸ್ಡ್ ಕಂಪ್ಲೇಂಟ್ ಸೆಲ್, ಅದು ಅಲ್ಲಿಗೆ ಹೋಗುತ್ತೆ. ಅವ್ರು ಕನ್ಸರ್ನ್ ಇವ್ರಿಗೆ ಅಲ್ಲಿಂದ ಪಾಸ್ ಆಗುತ್ತೆ ಇಮಿಡಿಯೇಟ್ ಆಗಿ. ಸೊ ಅಲ್ಲಿಂದ ಅವ್ರುಗಳು ಪಾಸ್. ಯಾರು ಈಗ ಸಪೋಸ್ ನೀವು ದೇವಗಿರಿ ಇಲ್ಲ ಸರ್ವಿಸ್ ಸ್ಟೇಷನ್ಗೆ ಹೋಗ್ತೀರಾ, ನೀವು ಹೋದಾಗ ಯಾರು ನಿಮಗೆ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ರೆಸ್ಪಾನ್ಸ್ ಅಂತ ಅಂದ್ಕೊಳ್ಳೋಣ, ನೀವು ಅಲ್ಲಿ 1916ಗೆ ಫೋನ್ ಮಾಡಿ ಹೇಳಿದ್ರೆ ಇಮಿಡಿಯೇಟ್ ಅಲ್ಲಿಂದ ಬರುತ್ತೆ, ಅವ್ರಿಗೆ ಬರುತ್ತೆ ಇಮಿಡಿಯೇಟ್ಲಿ ದೇ ವಿಲ್ ಆ್ಯಕ್ಟ್. ಯಾಕಂದ್ರೆ ದಟ್ ಈಸ್ ರೆಕಾರ್ಡೆಡ್ ಕಂಪ್ಲೇಂಟ್ ಇದರಿಂದ ಇಷ್ಟೊತ್ತಿಗೆ ಬಂತು, ಏನಾಯಿತು, ದೇ ಆರ್ ಆನ್ಸರಬಲ್. ಈಗ 2 ಮನೆ ಅಂತ ಇಟ್ಕೊಳ್ಳಿ, ನಿಮ್ದೊಂದು ಮನೆ ಇವ್ರದ್ದೊಂದು ಮನೆ, ನಿಮಗೆ ಬೋರ್ವೆಲ್ ಇದೆ, ಇವ್ರಿಗೆ ಬೋರ್ವೆಲ್ ಇಲ್ಲ. ಓಕೆ. ಸೊ ನೀವು ಬೋರ್ವೆಲ್ಲೇ ಯೂಸ್ ಮಾಡ್ತಾ ಇದ್ರೆ ಕುಡಿಯೋಕ್ಕೆ ಮಾತ್ರ ಒಂದು 2 ಪಾಟ್ ಇಟ್ಕೊಳ್ತೀರಾ ಪರ್ ಡೇ. ಇವರು ಒಂದು 30,000 ಲೀಟರ್ ನೀರು ಹಿಡಿತಾ ಇದ್ದಾರೆ ಕಾವೇರಿದು. ಇವರು 30,000 ಲೀಟರ್ಸ್ ಪರ್ ಮಂತ್ ಕಾವೇರಿ ನೀರು ಬಳಸ್ತಾ ಇದ್ದಾರೆ, ಇವರು ಬೋರ್ವೆಲ್ ಇಲ್ಲ. ನೀವು ಆಲ್ವೇಸ್ ಯು ಆರ್ ಡಿಪೆಂಡೆಂಟ್ ಆನ್ ಬೋರ್ವೆಲ್. ಈಗ ಸಮ್ಮರ್ ಬಂತು, ನಮ್ಮದು ಕಾವೇರಿಯಿಂದ ಬರೋ ನೀರು ಅಷ್ಟೇ ಇದೆ, ಅಷ್ಟೇ ಬರ್ತಾ ಇರುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್. ಮಳೆಗಾಲಕ್ಕೆ ಸಮ್ಮರ್ಗೆ ಡಿಫ್ರೆನ್ಸ್ ಇಲ್ಲ, ಅಷ್ಟೇ ಪಂಪ್ ಕೆಪಾಸಿಟಿ, ಪೈಪ್ ಸೈಜ್ ಅದೇ ಪೈಪ್ ಸೈಜ್, ಅಷ್ಟೇ ನೀರು ಬರುತ್ತೆ. ಈಗೇನಾಯಿತು, ನಿಮಗೆ ಬೋರ್ವೆಲ್ಲು ನಿಮ್ಮದು ಕಡಿಮೆ ಆಯಿತು, ಬೋರ್ವೆಲ್ಲು ನೀರು ಕಡಿಮೆ ಬಂತು, ಇಲ್ಲ ನಿಮ್ಮ ಬೋರ್ವೆಲ್ ಡ್ರೈ ಆಯಿತು. ಸೊ ಯು ಸ್ಟಾರ್ಟ್ ಯೂಸಿಂಗ್ ಕಾವೇರಿ ವಾಟರ್ ಡ್ಯೂರಿಂಗ್ ಸಮ್ಮರ್. ಇಷ್ಟು ದಿವಸ ನೀವು ಯೂಸ್ ಮಾಡ್ತಾರಿಲ್ಲ, ಸಮ್ಮರ್ಗೆ ನೀವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ನೀವೇನು ಮಾಡಿದ್ರಿ, ಇಷ್ಟು ದಿವಸ ಬರೀ 1,000, 2,000, 3,000 ಲೀಟರ್ ಕುಡಿಯೋಕ್ಕೆ, ಅಡುಗೆಗೆ ಮಾತ್ರ ಕಾವೇರಿ ನೀರು ಬಳಸ್ತಾ ಇದ್ರಿ. ಈಗ ನೀವು ಕಾವೇರಿ ನೀರು ಬಳಸೋಕೆ ಇಷ್ಟ, ಬೋರ್ವೆಲ್ಲು ಫೈಲ್ ಆಗಿರೋದ್ರಿಂದ ನಿಮ್ಮದು, ನೀವು ಕಾವೇರಿ ನೀರು ಬಳಸಿದಾಗ ಏನಾಯಿತು, ನಿಮ್ಮದು ಪಕ್ಕ ಮನೆ ಇವ್ರಿಗೆ 30,000 ಹೋಗ್ತಾ ಇತ್ತಲ್ಲ, ಇವ್ರ ನೀರೇ ನಿಮಗೆ ಬಂದ್ಬಿಡುತ್ತೆ 15,000. ಓಕೆ. ಇವ್ರಿಗೆ 30,000 ಇಷ್ಟು ದಿವಸ ಬರ್ತಾ ಇದ್ದು, ಇವ್ರಿಗೆ 15,000 ಲೀಟರ್ ಆಗ್ಬಿಡ್ತು ನೀರು. ಸೊ ಈ ಸ್ಟಾರ್ಟ್ಸ್ ಕಂಪ್ಲೇನಿಂಗ್, ನಮಗೆ ನೀರು ಬರ್ತಾ ಇಲ್ಲ, ಫೋರ್ಸ್ ಇಲ್ಲ, ಸಮ್ಮರ್ ಆಯಿತು. ಸೊ ದಿಸ್ ಇಸ್ ಅ ಇಶ್ಯೂ. ಈಗ ಬೆಂಗಳೂರಲ್ಲಿ ಏನಾಗಿದೆ, 40 to 45% ಆಫ್ ದ ನೀರು ಏನು ಡಿಮ್ಯಾಂಡ್ ಇದೆ, ಬೆಂಗಳೂರು ಜನಕ್ಕೆ ಏನು ನೀರು ಅವಶ್ಯಕತೆ ಇದೆ, ಅದರಲ್ಲಿ 40 to 45% ಈಸ್ ಮೆಟ್ ಥ್ರೂ ಬೋರ್ವೆಲ್ಸ್. ಓಕೆ, ಇಲ್ಲೊಂದು ಕಾಂಟ್ರಡಿಕ್ಷನ್ ಬರ್ತಾ ಇದೆ. ಓಕೆ, ನೀವುಗಳು ಹೇಳ್ತೀರಾ ಬೋರ್ವೆಲ್ ವಾಟರ್ನ ಆದಷ್ಟು ಕಡಿಮೆ ಮಾಡಿ ಗ್ರೌಂಡ್ ವಾಟರ್ ಲೆವೆಲ್ನ ಇನ್ಕ್ರೀಸ್ ಮಾಡಬೇಕು, ಆಲ್ ದೋಸ್ ಥಿಂಗ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಬೋರ್ವೆಲ್ ಕನ್ಸಂಪ್ಷನ್ ನಾವು ಕಡಿಮೆ ಆಯಿತು ಅಂತ ಬಂದಾಗ ಈ ಥರ ಟ್ರಿಕಿ ಸಿಚುವೇಶನ್ ಅಂತ ಹೇಳ್ತಾ ಇದ್ದೀರಾ. ಸೊ ಇಟ್ ಈಸ್ ವೆರಿ ಡೆವಿಲ್ ಇನ್ ದ ಸಿ, ಡೆವಿಲ್ ಇನ್ ದ ಸಿ. ಅಲ್ಲ, ಅದಕ್ಕೆ ಈ ಥರ ಆಗುತ್ತೆ ಅಂದ್ಬಿಟ್ಟೆ ಏನು ಮಾಡಿದ್ದಾರೆ, ಒಂದ್ಸಗೆ ನಮ್ಮ ಚೇರ್ಮನ್ ಅವರು ಇನಿಷಿಯೇಷನ್ ತೊಗೊಂಡು ಬೆಂಗಳೂರಲ್ಲಿ ಏನು ಕೆರೆಗಳಿದೆ 66 ಕೆರೆಗೆ ನಾವು ಫಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೀಟೆಡ್ ವಾಟರ್ನ ಈಗ ಸಮ್ಮರ್ ಹೋದ್ರು ಎಲ್ಲ ಕೆರೆಗಳು ತುಂಬಿರುತ್ತೆ. ಸೊ ಅದು ಗ್ರೌಂಡ್ ವಾಟರ್ ಲೆವೆಲ್ನ ಮೋಟಿವೇಟ್ ಮಾಡುತ್ತೆ, ಮ್ಯಾನೇಜ್ ಮಾಡುತ್ತೆ. ಸೊ ಬೋರ್ವೆಲ್ಸ್ ವಿಲ್ ನಾಟ್ ಗೋ ಡ್ರೈ, ಬೋರ್ವೆಲ್ಸ್ ಹೀಲ್ಡ್ ಕಡಿಮೆ ಆಗೋದಿಲ್ಲ. ಸೊ ಅವಾಗ ಈ ತರ ಕಂಪ್ಲೇಂಟು ಬರೋದಿಲ್ಲ. ಸೊ ಅಂದ್ರೆ ಇದು ಗ್ರೌಂಡ್ ಏನದು ಬೋರ್ವೆಲ್ ವರ್ಸಸ್ ಒರಿಜಿನಲ್ ಕಾವೇರಿ ವಾಟರ್ ಅದಾಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲ, ಬೋರ್ವೆಲ್ಗೆ ಮರುಜೀವ ಬರುತ್ತೆ. ಅಂದ್ರೆ ನೀವು ಗ್ರೌಂಡ್ ವಾಟರ್ ಟೇಬಲ್ ರೈಸ್ ಆಗುತ್ತೆ. ಯು ಆರ್ ಸಪೋರ್ಟಿಂಗ್ ಬೋರ್ವೆಲ್. ಅದಕ್ಕೋಸ್ಕರ ಅಲ್ಲಲ್ಲ, ಸಪೋರ್ಟಿಂಗ್ ಬೋರ್ವೆಲ್ ಅನ್ನ ಸಿ ನೋಡಮ್ ಮೇಡಮ್, ಬೋರ್ವೆಲ್ ಇನ್ನು ಮಾಡಲೇಬಾರ್ದು ಅಂತೇನಿಲ್ಲ. ಇಟ್ ಇಸ್ ಒನ್ ಸೋರ್ಸ್. ಬಟ್ ಡೂ ಇಟ್, ದೇರ್ ಆರ್ ಡಿಫ್ರೆಂಟ್ ಸೋರ್ಸಸ್ ಆಫ್ ವಾಟರ್. ಬಳಸಬೇಕು, ಬಟ್ ರೀಪೇ ಇಟ್ ಅಂತ. ಈಗ ಹೆಂಗೆ ನಾವು ಬ್ಯಾಂಕಲ್ಲಿ ದುಡ್ಡೇ ತೆಗಿತಾ ಇದ್ರೆ ಖಾಲಿ ಆಗುತ್ತೆ, ಹಾಕಬೇಕು ಅಂತ ಏನು ಹೇಳ್ತಾರೆ. ಸಿ ಯೂಸಿಂಗ್ ಬೋರ್ವೆಲ್ ವಾಟರ್ ಇಸ್ ನಾಟ್ ಅಫೆನ್ಸ್, ಬಟ್ ಡಿಸ್ಕ್ರಿಮಿನೇಟ್ ಯೂಸ್ ಮಾಡಬಾರ್ದು, ನಾವು ರೀಚಾರ್ಜ್ ಮಾಡಬೇಕು ಅಂತಿದೆ. ಸೊ ಈ ರೀಚಾರ್ಜಿಂಗ್ ಅಲ್ಲಿ ರೇಟ್ ಆಫ್ ಎಕ್ಸ್ಟ್ರಾಕ್ಷನ್ ಏನಿದೆ ನಾವು ರೀಚಾರ್ಜ್ ಮಾಡಬೇಕು. ಅದಕ್ಕೆ ನಾವು ಈಗ ಕಂಪಲ್ಸರಿ ಮಾಡಿರೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ. ಯಾವುದೇ ಮನೆ 30-40 ಮನೆಯವ್ರಿಗೆ ಹೊಸದಾಗಿ ಏನು ಮನೆ ಕಟ್ಟಕ್ಕೆ ಬಂದರೆ ಅವ್ರು ಕಂಪಲ್ಸರಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೋಬೇಕು. ಈ ಕಾರಣಕ್ಕೋಸ್ಕರನೇ ಅದು ನೀವು ಹೇಳ್ತಾರೆ. ಇನ್ನೊಂದು ಕಾಂಟ್ರಡಿಕ್ಷನ್ ಶುರು ಆಗುತ್ತೆ. ಈಗ BBMP ಆರ್ GB ವಾಟ್ ಎವರ್, ಅದು ರೋಡ್ ವೈಟ್ ಟಾಪಿಂಗ್ ಆರ್ ಏನದು ರೋಡ್ ರೀಜುನಿವೇಷನ್ ಆರ್ ಅದನ್ನು ಎಲಿವೇಟ್ ಮಾಡ್ತಾ ಇದ್ದಾರಲ್ಲ, ತುಂಬ ಜನ ಹೇಳ್ತಾ ಇದ್ದಾರೆ ಇಟ್ ಈಸ್ ವೆರಿ ಅನ್ಸೈಂಟಿಫಿಕ್ ಅಂತ. ಇಲ್ಲ, ಇಟ್ ಈಸ್ ಸೈಂಟಿಫಿಕ್ ಅಂತ ಅವ್ರುಗಳೇನೋ ಆನ್ಸರ್ ಕೊಡ್ತಾ ಇದ್ದಾರೆ, ಬಿಟ್ಬಿಡೋಣ.
ಈಗ ನಮಗೆ ಈ ಥರ ಒಂದು ರೋಡ್ ಕನ್ಸ್ಟ್ರಕ್ಷನ್ ಆದಾಗ ಮಳೆ ನೀರು ಒಂಥರ ತುಂಬ ಬೇಸರ ಆಗುತ್ತೆ. ನಮಗೇನು ನಾಲೆಡ್ಜ್ ಬೇಕಿಲ್ಲ, ಎಂಜಿನಿಯರಿಂಗ್ ನಾಲೆಡ್ಜ್ ಏನು ಬೇಕಿಲ್ಲ. ನೀರು ಎಲ್ಲೂ ಹೋಗ್ತಾನೆ ಇಲ್ಲ, ಗಿಡ ಮರಗಳಿಗೂ ಹೋಗ್ತಾ ಇಲ್ಲ. ಬಿಕಾಸ್ ಅಲ್ಲಿ ಒಂದು ಪಾತಿ ಕೂಡ ಸರಿಯಾಗಿ ಮಾಡಿರೋದಿಲ್ಲ. ಅದು ಐ ಮೀನ್ ನಮಗೆ ಮನೆ ಮುಂದೆ ಇರೋ ಮರ ಗಿಡ ಮಾತ್ರನೇ ನಾವು ತಗೊಳ್ತೇವೆ ಅಂತ ಹೇಳಿದ್ರೆ ಅದೇ ಹಾಳಾಗ್ತಾ ಇದೆ ಅಂತಿದೆ. ಇವಾಗ ನೀವು ಬ್ರಾಡರ್ ಪರ್ಸ್ಪೆಕ್ಟಿವ್ನಲ್ಲಿ ವಾಟರು, ಗ್ರೌಂಡ್ ವಾಟರು ಎಲ್ಲ ಮಾತಾಡ್ತಾ ಇದ್ದೀರಾ. ಹೆಂಗೆ ಗ್ರೌಂಡ್ ವಾಟರು ಈ ಥರ ಅನ್ಸೈಂಟಿಫಿಕ್ ರೋಡ್ ಪ್ಲಾನಿಂಗಲ್ಲಿ ಒಳಗೆ ಹೋಗುತ್ತೆ? ನನಗೆ ಗೊತ್ತಿಲ್ಲ. ಇದು ಟೋಟಲಿ ಸೋಷಿಯಲ್ ಸೈನ್ಸಸ್ ಬ್ಯಾಕ್ಗ್ರೌಂಡ್ ನೋಡು. ಇದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಬಟ್ ಸ್ಟಿಲ್ ನಾನು ನೋಡಿ ಅರ್ಥ ಮಾಡ್ಕೊಂಡಿರೋ ಮತ್ತೆ ಆಸ್ ಎ ಪ್ರಕಾರ ಕನ್ಸ್ಯೂಮರ್, ಆಸ್ ಎ ಕನ್ಸ್ಯೂಮರ್. ಆಮೇಲೆ ಇತ್ತೀಚೆಗೆ ಏನು ನೀವು ರೈಸ್ ಮಾಡಿದರೆ ಇದೇ ಇಶ್ಯೂ ಹಲವಾರು ಬಾರಿ ಹಿಂದೆ ರೈಸ್ ಆಗಿರೋದ್ರಿಂದ ಈಗ ಏನೇನು ಕೆಲಸಗಳು ನಡೀತಾ ಇದೆ ಅಲ್ಲೇನಾಗಿದೆ, ವೈಟ್ ಟಾಪಿಂಗ್ ಆದ ನಂತರ ಒಂದು ಝೋನ್, ಬಫರ್ ಝೋನ್ ಅಂತ ಬರುತ್ತೆ. ಅಲ್ಲಿ ಇಂಟರ್ಲಾಕಿಂಗ್ ಇದು ಸ್ಟೋನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಇಂಟರ್ಲಾಕಿಂಗ್ ಸ್ಟೋನ್ಸ್. ಸೊ ದೇರ್ ವಿಲ್ ನಾಟ್ ಬಿ ಎನಿ ಸಿಮೆಂಟ್ ಇದಾಗಿರಲ್ಲ, ಅಲ್ಲಿ ಪರ್ಕ್ಯುಲೇಷನ್ಸ್ ಆಗುತ್ತೆ. ಇನ್ ಅಡಿಷನ್ ಟು ದಟ್ ವೈಟ್ ಟಾಪಿಂಗ್ ರೋಡ್ಸಲ್ಲೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ಇದ್ದಾರೆ, ಮಾಡ್ತಾ ಇದ್ದಾರೆ. ಸೊ ಎಂಟೈರ್ ಏರಿಯಾ ಇಸ್ ನಾಟ್ ವೈಟ್ ಟಾಪ್ಡ್. ವೈಟ್ ಟಾಪಿಂಗ್ ಪ್ಯಾಚಲಿ ಆಗ್ತಾ ಇದೆ. ಪ್ಯಾಚ್ ಅಲ್ಲ, ವೈಟ್ ಅಲ್ಲ, 2 kilometers, 1 kilometer, yes. ಮೇಡಮ್, ಆಲ್ ಅಲಾಂಗ್ ದ ರೋಡ್ ಕ್ಯಾರಿಯೇಜ್ ಬಿಡ್ತ್ ಏನಿದೆಯಲ್ಲ, ಈ ಕಡೆ ಟೈಲ್ಸ್ ಹಾಕಿರ್ತಾರೆ ನೋಡಿ. ಓಕೆ ಓಕೆ, ಮನೇಲಿ ನಾವು ಬ್ರಿಕ್ಸ್ ತರ ಇಟ್ಟಿರ್ತಾರೆ, ಬ್ರಿಕ್ಸ್ ತರ ಇಟ್ಟಿರ್ತಾರಲ್ಲ, ಸೊ ಅದೆಲ್ಲ ಇದಿರುತ್ತೆ. ಇಟ್ಸ್ ನಾಟ್ ಸಿಮೆಂಟೆಡ್. ಅಲ್ಲಿ ಪರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಾಗುತ್ತೆ. ಸೊ ದಟ್ ಈಸ್ ಒನ್ ಮಾಡಿಫಿಕೇಶನ್ ದೇ ಹ್ಯಾವ್ ಡನ್ ಮಾಡಿದ್ದಾರೆ. ಸೊ ಅಂದ್ರೆ ರೀಸೆಂಟ್ ಆಗಿ ಆಗ್ತಾ ಇರುವಂತಹ ರೋಡ್ಗಳಲ್ಲಿ ಈ ತರ ಕೆಲವು ಇಂಪ್ರೂವೈಸೇಷನ್ ಆಗಿದೆ. ಈ ತರ ಮಾಡಿ ಇನ್ಫಿಲ್ಟ್ರೇಟ್ ಆಗೋ ತರ ಮಾಡ್ತಾ ಇದ್ದಾರೆ. ನಾನಂತೂ ಖಂಡಿತ ಸುಸ್ತಾಗಿದ್ದೀನಿ. ಬಿಕಾಸ್ ಸ್ವಿಚ್ ಹಾಕಿದ್ರೆ ಸಂಪಿಂದ ಮೇಲ್ ನೀರು ಹೋಗುತ್ತೆ, ಅದನ್ನು ನಾನು ಯೂಸ್ ಮಾಡ್ತೀನಿ, ನಂತರ ನೀವು ಯೂಸ್ ಮಾಡ್ತೀರಾ. ಆದರೆ ಆ ಒಂದು ಸಂಪು, ಮನೆ ಮೇಲಿರೋ ಟ್ಯಾಂಕ್ ಹಿಂದೆ ಇಷ್ಟೊಂದು ಜನ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ನಾನು ನಿಮ್ಮನ್ನು ಖಂಡಿತ ವಾಟರ್ ಸೇವ್ ಮಾಡಿ ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕೇಳ್ತಾ ಇಲ್ಲ. ಇವ್ರು ಹೇಳ್ತಾ ಇರೋ ರೀತಿ ನೋಡಿದ್ರೆ ನಮ್ಮದು ಒಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ನಾವು ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮಗೆ ಬೇಕೋ ಬೇಡವೋ ನಮ್ಮೂರು ಬೆಂಗಳೂರು ಎಲ್ಲ ಥರ ಫಾರ್ ಗುಡ್ ರೀಸನ್ ಆರ್ ಫಾರ್ ರಾಂಗ್ ರೀಸನ್ ನಮಗೆ ಗೊತ್ತಿಲ್ಲ, ಎಲ್ಲರಿಗೂ ಬನ್ನಿ ಅಂತ ಸೇರಿಸ್ಕೋತಾ ಇದ್ದೀವಿ. ಅದೇ ಥರ ನಮ್ಮನೆ ಮಕ್ಕಳು ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲಿ ತುಂಬ ಕಾಂಟ್ರಡಿಕ್ಷನ್ಸ್ ಇವೆ. ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅನ್ನೋದು ಈಸ್ ಟೋಟಲಿ ಅವರ್ ಇಂಡಿವಿಜುವಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ. ಇವರಿಬ್ಬರು ಮಾತಾಡ್ತಾ ಇರೋದು ನೋಡ್ತು ಅಂದರೆ ನನಗಂತೂ ಖಂಡಿತ ಸುಸ್ತಾಗೋದು. ಇಷ್ಟೊಂದೆಲ್ಲ ಒಂದು ನೀರು ಹಿಂದೆ ಟೆಕ್ನಿಕಲ್ ಡೀಟೇಲ್ಸ್ ಇದೆ ಅಂತ ನನಗೆ ಅಂತಲ್ಲ, ಪ್ರಾಬಬಲಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟರ್ ಅಂತ ಹೇಳಬೇಕಾದ್ರೆ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ವೈ ವಿ ಡಿಡ್ ದಿಸ್ ಜಲಸಂಭ್ರಮ. ಹಾಗಾಗಿನೇ ನಮಗೆ ಗ್ರೌಂಡ್ ಲೆವೆಲಲ್ಲಿ ನೇರವಾಗಿ ಕೆಲಸ ಮಾಡ್ತಿರೋಂತಹ ಇಂಜಿನಿಯರ್ಸ್ ಜೊತೆಗೆ ಏರಿಯಾ ವೈಸ್ ಇನ್ಚಾರ್ಜ್ ಇರೋಂತಹ ಇವ್ರುಗಳು ನಮ್ಮ ಜೊತೆಗೆ ಅವ್ರ ನಾಲೆಡ್ಜ್ನ ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಸಪ್ಲೈ ದ ವಾಟರ್, ಮಾನಿಟರಿಂಗ್ ದ ವಾಟರ್, ಬೋತ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅನ್ನೋದನ್ನು ಇವ್ರು ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ.